ಹಲ್ಲೆಲೂಯಾ. ನಾವು ಟೀಗಿಂತ ಮೊದಲು ಈಗಾಗಲೇ ಒಂದು ಪ್ರಶ್ನೆಯನ್ನು ನಾವು ನೋಡ್ಕೊಂಡ್ವಿ. ಯಾವುದಾದ್ರು ಪ್ರಶ್ನೆ? ಏನ್ ಪ್ರಶ್ನೆ? ಭಕ್ತಿಗೆ ಆಧಾರ ಏನು? ದೇವರಿಗೆ ಸ್ತೋತ್ರ. ಇಂಥ ಪ್ರಶ್ನೆಗಳಿಗೆ ದೇವರ ವಾಕ್ಯ ಉತ್ತರ ಕೊಡ್ತಾ ಇದೆ. ಆಮೇಲೆ 1 ತಿಮೋತಿ 3:16. 1 ತಿಮೋತಿ 3:16. ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನು. ಆಮೆನ್. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಅಪ್ಪ, ನೀನು ನಮಗೆ ಕೊಡುವಂತ ಈ ಅದ್ಭುತವಾದ ವಾಕ್ಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. ಕರ್ತನೆ, ನೀನು ನಮಗಾಗಿ ಬರೆಸಿಕೊಟ್ಟ ವಾಕ್ಯವನ್ನ ನಾವು ಗಂಭೀರವಾಗಿ ದೇವರಾತ್ಮನೆ, ನೀನು ಇದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀಯೋ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡುವುದಕ್ಕೆ ನಮಗೆ ನಮ್ಮ ಹೃದಯಗಳಲ್ಲಿ ನೀನು ಕಾರ್ಯ ಮಾಡೆಂಬುದಾಗಿ ನಿನ್ನ ಅಂಗಲಾಚಿ ನಾವು ಕೇಳಿಕೊಳ್ತೇವೆ ಸ್ವಾಮಿ. ಕರ್ತನೆ, ಈ ವಾಕ್ಯ ಏನೆಂಬುದನ್ನು ನಮಗೆ ಕಲಿಸಿ, ನಿನಗೆ ಮಹಿಮೆ ಆಗಲಿ. ದೇವರು, ನಮ್ಮೆಲ್ಲರ ಹೃದಯದ ಕಣ್ಣುಗಳನ್ನ ತೆರೆಯಪ್ಪ. ಈ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಬರಿ ಸ್ವಾಮಿ. ಕರ್ತನೆ, ನಮ್ಮ ನಂಬಿಕೆಗೆ ಆಧಾರವಾಗಿರುವಂತ ವಿಷಯ ಏನೆಂಬುದನ್ನ ವಾಕ್ಯದ ಮೂಲಕ ತಿಳಿಪಡಿಸುವುದಕ್ಕಾಗಿ ನಿನಗೆ ಮಹಿಮೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಹಲ್ಲೆಲೂಯಾ. ನಾನು ಸ್ವಲ್ಪ ಹೊತ್ತು ನೀವು ಇದನ್ನ ನೀವು ಮನದಟ್ಟು ಮಾಡ್ಕೊಳ್ಬೇಕೆಂಬುದಾಗಿ ಬಯಸ್ತಾರೆ. ವಚನ ದೊಡ್ಡದು, ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ತೇವೆ. ಅದೇನೆಂದರೆ, ಆತನು ಶರೀರಧಾರಿಗೆ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನು ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನು. ಹಲ್ಲೆಲೂಯಾ. ಎಲ್ಲರೂ ಬೈಬಲ್ ಮುಚ್ಚಿ. ಅದೇನೆಂದ್ರೆ ಅಂತ ಪದ ಆದ್ಮೇಲೆ ಎಷ್ಟು ಪಾಯಿಂಟ್ ಕೊಟ್ಟಿದ್ದಾರೆ? 6, 7. ಕರೆಕ್ಟಾಗಿ ಗಮನಿಸ್ತೀರಾ? ನಾನು ಹೇಳ್ತೀನಿ, ಗಮನಿಸಿ. ಅದೇನೆಂದ್ರೆ, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. ಎಷ್ಟು? ಆತ್ಮ ಸಂಬಂಧವಾಗಿ ಆತನಿಂದ ಸ್ಥಾಪಿಸಲ್ಪಟ್ಟ, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟ, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟ. ಹಲ್ಲೆಲೂಯಾ. ಗಮನಿಸಿದ್ರ? ಅಲ್ಲಿ ಒಂದು ಕ್ರಮ ಇದೆ. ಆ ಕ್ರಮಕ್ಕಷ್ಟೇ ನಾವೀಗ ಬರಬೇಕು. ಈ 6 ಅಂಶಗಳನ್ನ ಆರಂಭದಲ್ಲಿ ಆತನು ಹೇಳ್ತಾನೆ. ಏನಂತ ಹೇಳ್ತಾನೆ? ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥ. ಈ ಸತ್ಯಾರ್ಥವು ಗಂಭೀರವಾದದ್ದು. ಹಲ್ಲೆಲೂಯಾ. ಇಂಗ್ಲಿಷಲ್ಲಿ ಹೇಳಿಕ್ ಬಹಳ ಚೆನ್ನಾಗಿದೆ. ಗ್ರೇಟ್ ಈಸ್ ದ ಮಿಸ್ಟ್ರಿ ಆಫ್ ಗಾಡ್ಲಿನೆಸ್ ಅಂತ ಹೇಳ್ತಾನೆ. ಹಾಗಾದ್ರೆ ನಾನು ಆರಂಭದಲ್ಲಿ ಒಂದು ಪ್ರಶ್ನೆ ನಿಮ್ಮ ಮುಂದೆ ಇಟ್ನಲ್ಲ, ಭಕ್ತಿ ಇದೆಯಾ? ಇದೆ. ದೇವ ಭಕ್ತಿ ಇದೆಯಾ? ಇದೆ. ಹಾಗಾದ್ರೆ ಭಕ್ತಿಯೊಳಗೆ ಇರಬೇಕಾದ ಆ ಭಕ್ತಿಯೊಳಗೆ ಏನ್ ವಿಷಯ ಇದೆ ಅಂತ ಕೇಳಿದೆ. ಹಾಗಾದ್ರೆ ಈ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಹೇಳುತ್ತೆ, ಆ ಭಕ್ತಿಯೊಳಗೆ ಇರಬೇಕಾದ ಅಂಶ ಇಷ್ಟು. ಹಲ್ಲೆಲೂಯಾ. ಭಕ್ತಿಯೊಳಗೆ ಏನಿರ್ಬೇಕು? ಹಾಗಾದ್ರೆ ನಮ್ಮ ಭಕ್ತಿ ಯಾವಾಗ್ಲೂ ಯಾರ ಕಡೆ ನಮ್ಮನ್ನ ವಾಲ್ಸತ್ತೆ? ಹಾಗಾದ್ರೆ ದೇವ್ರು ನನ್ನೊಳಗೆ, ನಾನು ದೇವ್ರ ಕಡೆ ವಾಲಿದ್ದು ಸರಿಯಾ ಅಂತ ದೇವ್ರು ನನ್ನ ನೋಡ್ಬೇಕಾದ್ರೆ, ಹಲ್ಲೆಲೂಯಾ, ನಾನು ದೇವ್ರ ಕಡೆ ಆತನ ಕಡೆ ನಾನು ತಿರುಗಿರೋದು, ಆತನ ಮೇಲೆ ಆತ್ಕೊಂಡಿರೋದು, ಅಥವಾ ಆತನ ಮೇಲೆ ನಾನು ಬಾಗಿರೋದು ಸರಿನಾ ಅಂತ ದೇವ್ರು ನೋಡ್ಬೇಕಾದ್ರೆ, ಆತ ನಮ್ಮೊಳಗೆ ಏನ್ ನೋಡ್ತಾನಂದ್ರೆ ಈ 6 ಅಂಶಗಳನ್ನ ನೋಡ್ತಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ದೇವರು ಆ ಭಕ್ತರ ಮೂಲಕ ಇದನ್ನ ಇಷ್ಟು ಗಂಭೀರವಾಗಿ ಇದನ್ನ ಬರ್ಸಿಕೊಟ್ಟದಕ್ಕಾಗಿ ಸ್ತೋತ್ರ. ಆಮೇಲೆ ನಾನು ಅನಿಸ್ತೇನೆ, ಒಂದೊಳ್ಳೆ ಹೊರಗೆ ಹೋಗಿ ಜನರಲ್ಲಿ ಭಕ್ತಿಗಳು ಇದೆಯಲ್ಲ, ಹಾಗಾಗಿ ಅವ್ರಿಗೆ ನಿಮ್ ಭಕ್ತಿಗೆ ಆಧಾರ ಏನಂತ ಕೇಳಿದ್ರೆ ಅವ್ರೇನಾದ್ರೂ ಉತ್ತರ ಕೊಡ್ಲಿಕ್ಕೆ ಆಗುತ್ತಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ದೇವ್ರು ನಮ್ಮನ್ನ ಆ ರೀತಿ ಕತ್ಲಲ್ಲಿ ಕೂರಿಸ್ಲಿಲ್ಲ. ನಮ್ಗೆ ನಿರ್ದಿಷ್ಟವಾಗಿ ಇದ್ರ ಮೇಲೆ ನೀವು ನಿಲ್ಬೇಕು ಅಂತ ಆತನ ಹೇಳ್ತಾ. ಹಲ್ಲೆಲೂಯಾ. ಹಾಗಾದ್ರೆ ಭಕ್ತಿ ಇದೆ ಅಂತೇಳಿ ನಾನು ಏನೇನೋ ಮಾಡ್ಬೋದು. ಒಂಥರ ಎದೆಬಾಗಿ ತಲೆಬಾಗಿ ನಡಿಬೋದು, ಆದ್ರೆ ಒಳಗೇನಿದೆ ಗೊತ್ತಿಲ್ಲ. ಕೈ ಮುಗ್ದು ನಡಿಬೋದು, ಏನೋ ನಡೆಯಲ್ಲ. ಮಡಿ ವಸ್ತ್ರ ಹಾಕೊಳ್ಬೋದು,
ಏನೇನೆಲ್ಲ ಮಾಡ್ಬೋದು ನಾವು, ದಾನ ಧರ್ಮ ಮಾಡ್ಬೋದು, ಉಪವಾಸ ಮಾಡ್ಬೋದು, ನಿದ್ರೆ ಕಟ್ಬೋದು, ಏನೇನೋ ಮಾಡ್ಬೋದು, ಪಾದಯಾತ್ರೆ ಮಾಡ್ಬೋದು, ಏನಾದ್ರೂ ಮಾಡ್ಕೊಂಡು ಹೋಗ್ರಿ. ಆದ್ರೆ ಅದು ಭಕ್ತಿ ದೇವ್ರಿಗೆ ಬೇಕಾಗಿದ್ದು ನನ್ನೊಳಗೆ ಸಿಕ್ತು ಅನ್ನೋದಕ್ಕೆ ಏನು ಗ್ಯಾರಂಟಿ ಅಲ್ಲ. ಹೊರ ತೋರಿಕೆಯಲ್ಲಿ ಏನೋ ಆಗ್ತಾ ಇದೆ ಅಷ್ಟೇ. ಆದ್ರೆ ಇದು ನಮ್ಮನ್ನ ದೇವ್ರ ಜೊತೆ ಸೇರಿಸುವಂತ ವಿಷಯ. ಹಲ್ಲೆಲೂಯಾ. ಸರಿ, ಹಾಗಾಗಿ ಆ ಮೊದಲನೇ ಮಾತು ನಾವು ಅಲಕ್ಷ್ಯ ಮಾಡಂಗಿಲ್ಲ. ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರ. ನೋಡ್ರಿ ಎಲ್ಲದ ಹೆಂಗಿದೆ ನೋಡ್ರಿ, ದೇವ ಭಕ್ತಿ ಅದಕ್ಕೇನಿದೆಯಂತೆ, ಆಧಾರ ಇದೆಯಂತೆ. ಆ ಆಧಾರ ಏನಂತೆ, ಅದು ಸತ್ಯ ಅಂತೆ. ಆ ಸತ್ಯ ಏನಂತೆ, ಗಂಭೀರವಾದ. ಅದರರ್ಥ ಇದಕ್ಕಿಂತ ಮಿಗಿಲಾದ ವಿಷಯ ಇನ್ನೊಂದಿಲ್ಲ ಅಂತ ಆಯ್ತು. ಆಮೇಲೆ ನಾನು ದೇವ್ರ ಹತ್ರ ಹೋಗ್ಲಿಕ್ಕೆ, ದೇವ್ರನ್ನ ಸೇರ್ಕೊಳ್ಳಿಕ್ಕೆ ಇದಕ್ಕಿಂತ ಮಿಗಿಲಾದ ವಿಷಯ ಇನ್ನೊಂದಿಲ್ಲ ಅಂತ ಆಯ್ತು. ಇದರಲ್ಲಿ ಈ 6 ಅಂಶಗಳಲ್ಲಿ ನಾನು ನೆನೆಸ್ತೇನೆ, ಒಂದ್ ವೇಳೆ ನನ್ನ ಗ್ರಹಿಕೆ ಸರಿದ್ರೆ ಈ ಮೊದಲನೇ ಅಂಶನ ತಿಳ್ಕೊಳ್ಳೋದೇ ಒಂದ್ ವೇಳೆ ತುಂಬಾ ಹೇಗೆ ಹೇಳ್ಬೋದು, ನಮ್ಮ ಜ್ಞಾನಕ್ಕೆ ಸುಲಭವಾಗಿ ಸಿಕ್ಕುವಂತ ವಿಷಯ ಅಲ್ವೇ ಅಲ್ಲ. ಮೊದಲನೇ ವಿಷಯ. ಯಾರಾದ್ರೂ ಇಂಗ್ಲಿಷ್ ಬೈಬಲ್ ಇಟ್ಟಿದ್ದೀರಾ? ಯಾರತ್ರ ಇಂಗ್ಲಿಷ್ ಬೈಬಲ್ ಇದೆಯಲ್ಲ, ಅಥವಾ ನಿಮ್ಮ ಮೊಬೈಲ್ ಅಲ್ಲಿ KJV ಇದ್ರೆ, ವಿತೌಟ್ ಕಾಂಟ್ರವರ್ಸಿ ಗ್ರೇಟ್ ಈಸ್ ದ godliness. ಇದರಲ್ಲಿ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾನೆ ನೋಡ್ರಿ, God appeared in the flesh. God ಇಲ್ಲ, God appeared in the flesh. ಸ್ವಲ್ಪ ಸರಿ. God was manifested in the flesh. ಇದು ಬಹಳ ಬಲವಾದ ಮಾತು. ಹಲ್ಲೆಲೂಯಾ. ನೀವೇನಂತ ಹೋದ್ರಿ? God appeared In the flesh was okay, in the flesh was declared righteousness. ಇಲ್ಲ. ಹಲ್ಲೆಲೂಯಾ. ನೋ ನಿರ್ದಿಷ್ಟ ಭಾಷಾಂತರಗಳಿಗೆ ಹೋಗೋಣ. ಏನ್ ಹೇಳ್ತದಲ್ಲಿ, ದೇವರು ಏನಂತ ಓದಿದ್ವಿ, ಆತನು ಶರೀರಧಾರಿಗೆ ಪ್ರತ್ಯಕ್ಷನಾದಂತ ಮೊದಲನೇ ಮಾತಿದೆಯಲ್ಲ, ಇದನ್ನ ಆಂಗ್ಲ ಭಾಷೆಯಲ್ಲಿ ಅವ್ರು ಓದುವಾಗ ಹೀಗೆ ಓದಿದ್ರು, ಗಾಡ್ ವಾಸ್ ಮ್ಯಾನಿಫೆಸ್ಟೆಡ್ ಇನ್ ದ ಫ್ಲೆಶ್. ಹಲ್ಲೆಲೂಯಾ. ಇದರ್ಥ ದೇವರು ರಕ್ತ ಮಾಂಸಧಾರಿಯಾಗಿ ಅಥವಾ ಶರೀರಧಾರಿಯಾಗಿ ಪ್ರತ್ಯಕ್ಷನಾದ ಎನ್ನುವಂಥದ್ದು ಮಾತು ಎಲ್ಲರೂ ಹೇಳ್ತಾರೆ. ದೇವರು ರಕ್ತ ಮಾಂಸಧಾರಿಯಾಗಿ ಅಥವಾ ಶರೀರಧಾರಿಯಾಗಿ ಅಥವಾ ನರಭಾವದಲ್ಲಿ ಕಾಣಿಸ್ಕೊಂಡ ಅಂತ ಅರ್ಥ. ಹಲ್ಲೆಲೂಯಾ. ಇದು ಸುಲಭದ ವಿಷಯನ ಕಷ್ಟದ ವಿಷಯ? ಹೆಂಗ್ ಕಷ್ಟ? ನಮಗೆ ಕಷ್ಟನಾ ದೇವ್ರಿಗೆ ಕಷ್ಟ? ಇದೆಲ್ಲ ನಾವು ನಮ್ಮ ಕಲ್ಪನೆಗೆ ತಕ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂತ ವಿಷಯ. ಹಲ್ಲೆಲೂಯಾ. ಇದು ಈ ವಿಷಯ ಸುಲಭನಾ ಕಷ್ಟನಾ ಅನ್ನೋದಕ್ಕೆ ಏನಾದ್ರೂ ಒಂದು ವಿಷಯ ಹೇಳ. ಓಕೆ, ಇದು ಇದನ್ನೇನಂತ ಕರೀತಾರೆ ನೀವು? ಚೇರು ಅಥವಾ ಕುರ್ಚಿ. ಯಾರೋ ಏನಂದ್ರೆ ಓಕೆ, ಇದು ಹಂಗೆ ಬಂತ ಯಾರಾದ್ರೂ ಮಾಡಿದ್ದಾರೆ. ಪ್ರಶ್ನೆ, ಇದನ್ನ ಮಾಡ್ದವನ್ ಕುರ್ಚಿ ಆಗ್ತಾನ? ಎಷ್ಟು ಜನ ವಾಚ್ ಕಟ್ಟಿದೀರಾ? ವಾಚ್ ಕಂಡಿಡ್ದವನ್ ವಾಚ್ ಆಗ್ತಾನ? ಸ್ಕೂಟರ್ ಕಂಡಿಡ್ದವನ್ ಸ್ಕೂಟರ್ ಆಗ್ತಾನ? ಟಿವಿ ಕಂಡಿಡ್ದವನ್ ಟಿವಿ ಆಗ್ತಾನ? ಹಾಗಾದ್ರೆ ನಮ್ಮನ್ನು ಉಂಟು ಮಾಡಿದವನ್ ನಮ್ ತರ ಆಗ್ತಾನ? ನೋಡ್ರಿ, ಅಲ್ಲೇ ಕೆಲವ್ರು ಕಣ್ ದೊಡ್ಡದ್ ಮಾಡ್ರಿ, ಕೆಲವ್ರು ಆಗ್ತಾನೆ ಅಂದ್ರೆ ಕೆಲವ್ರು ಏನ್ ಹೇಳಿ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ಒಂದನ್ನ ಮಾಡ್ದವನ ಅದನ್ನ ಆಗ್ಲಿಕ್ಕೆ ಆಗಲ್ಲ ಅನ್ನೋದಾದ್ರೆ, ಹಾಗಾದ್ರೆ ನಮ್ಮನ್ನು ಉಂಟು ಮಾಡಿದ್ದೇವ್ರು ನಮ್ ತರ ಆಗ್ತಾನ ಅನ್ನುವಂಥದ್ದೇ ಒಂದು ದೊಡ್ಡ. ಹಾಗಾಗಿ ನಾವು ಇಂಗ್ಲಿಷಲ್ಲಿ ಏನಂತ ಓದಿದ್ವಿ ಅಂತ ಹೇಳಿದ್ರೆ, ವಿತೌಟ್ ಕಾಂಟ್ರವರ್ಸಿ ಗ್ರೇಟ್ ಈಸ್ ದ ಮಿಸ್ಟ್ರಿ ಅಂತ ಓದಿದ್ವಿ. ಇದು ರಹಸ್ಯವಾದ ವಿಷಯ, ಇದೊಂದು ಭಯಂಕರ ಗೂಢ ಅರ್ಥ, ಇದೊಂದು ಮರ್ಮ. ಮನುಷ್ಯನ ಜ್ಞಾನ ಯಾವತ್ತೂ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದಿರುವಂತ ಒಂದು ವಿಚಿತ್ರವಾದ ವಿಷಯ ಇದು. ದೇವರು ಶರೀರಧಾರಿ ಆದ. ಹಾಗಾದ್ರೆ ಇಲ್ಲಿ ನಾನು ಹೇಳ್ದೆ, ಈ ಮೊದಲನೇ ಮಾತೇ ನಮಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಯಾಕೆ ಹೇಳ್ದೆ ಅಂತ ಹೇಳಿದ್ರೆ, ಇಲ್ಲಿಂದ ಇದರಲ್ಲಿ ದೇವರು ಏನು ಅಂತ ಒಂದು ಪದನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯಾಸ ಪಡ್ರಿ, ಒಂದ್ ವೇಳೆ ಜೀವನ ಪೂರ್ತಿ ಪ್ರಯಾಸ ಪಟ್ರೆ ಆ ಪ್ರಯಾಸ ಮುಗಿಯಲ್ಲ. ದೇವ್ರು ಅನ್ನೋಂಥ ಒಂದು ಪದ ಎಷ್ಟು ಜನ ವರ್ಷಾನುಗಟ್ಲೆ ದೇವ್ರು 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 ಅಂತ ಕೇಳಿಸ್ಕೊಂಡ್ರಲ್ಲಿದ್ದೀರಾ? ದೇವ್ರನ್ನ ಪದ ಕೇಳಿಸ್ಕೊಂಡು ಎಷ್ಟು ಜನ ಇದ್ದೀರಾ? ಎಲ್ಲರೂ ದೇವ್ರು ದೇವ್ರು ಅಂತ ಬಾಯಿಂದ ಪೂರ್ತಿ ಹೇಳ್ದವ್ರು ಎಷ್ಟು ಜನ ಇದ್ದೀರಾ?
ಯಾರಾದ್ರೂ ಒಬ್ರು ಎದ್ದು ನಿಂತು ದೇವ್ರು ಅಂದ್ರೆ ಏನಂತ ಸ್ವಲ್ಪ ವಿವರಣೆ ಕೊಟ್ಬಿಟ್ರಪ್ಪ ನೋಡೋಣ. ಹೇಳ್ರಿ ದೇವ್ರು ಅಂತ ಹೇಳಿದಿರ ತಾನೆ, ದೇವ್ರಲ್ಲಿ ನಂಬಿಕೆ ಇಟ್ಟಿದಿರ ತಾನೆ, ತುಂಬಾ ಕೇಳಿಸ್ಕೊಂಡಿದಿರ ತಾನೆ, ಮಾತನಾಡಿದಿರ ತಾನೆ. ಹಾಗಾದ್ರೆ ದೇವ್ರು ಹೆಂಗಿರ್ತಾನೆ ಏನು ದಯವಿಟ್ಟು ಯಾರಾದ್ರೂ ಒಬ್ರು ಎದ್ದು ನಿಂತು ಹೇಳ್ರಿ. ಒಬ್ರಲ್ಲ, ಒಂದು ಎಷ್ಟನಾದ್ರೂ ಹೇಳ್ರಿ. ದೇಹವಿಲ್ಲದವನು, ವರ್ಣಿಸಲಾರದವನು, ರೂಪವಿಲ್ಲದವನು. ಓಕೆ, ಗುಡ್, ಚಪ್ಪಳೆ. ಓಕೆ, ಇನ್ನೇನಾದ್ರು ಕಷ್ಟ ಇದೆಯಾ ಪದ? ದೇವಭಕ್ತಿ ಅನ್ನೋದು ಕಷ್ಟ ಇದೆಯಾ? ಈಗ ದೇವ್ರ ಅನ್ನೋದು ಪದ ಕಷ್ಟ ಇದೆಯಾ? ದೇವ್ರೆನ್ನುವಂಥದ್ದು ಸುಲಭದ ವಿಷಯ ಅಲ್ಲ. ನಮ್ಮ ಜ್ಞಾನ ಅರ್ಥ ಮಾಡ್ಕೊಳ್ಳಿಕ್ಕಾಗದಿರುವಂಥ ವಿಷಯ. ಏನೋ ನಮ್ಮ ಈ ಮಿತಿಯುಳ್ಳ ಜ್ಞಾನದಲ್ಲಿ, ಈ ಸಣ್ಣ ಜ್ಞಾನದಲ್ಲಿ ಏನೋ ದೇವ್ರನ್ನ ಆತನನ್ನ ನಾವು ಕಂಡುಕೊಳ್ಳಿಕ್ಕೆ ಕೃಪೆ ಕೊಟ್ಟಿಯಾನೆ. ಹಾಗಾಗಿ ಆತನ ಮೇಲೆ ನಂಬಿಕೆ ಇಡ್ಲಿಕ್ಕೂ ಕೃಪೆ ಕೊಟ್ಟಿಯಾನೆ. ನಾವು ಅಷ್ಟರಲ್ಲಿ ಇದೀವಿ ಅಷ್ಟೇ. ಆದ್ರೆ ಆತನ ಯಾರು ಅಂತ ಹೇಳಿ ಏನಾದ್ರೂ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಪಟ್ರೆ ನಾನು ಅನಿಸ್ತಾನೆ ಈ ಆಯುಷ್ಕಾಲನೇ ಸಾಕಾಗಲ್ಲ ಅಂತ ಅನ್ಸುತ್ತೆ ನನಗೆ. ಹಲ್ಲೆಲೂಯಾ. ನೋಡ್ರಿ, ದೇವ್ರ ಬಗ್ಗೆ ಏನಾದ್ರೂ ಹೇಳ್ರಿ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಆಯ್ತು ನನಗೆ. ಹಾಗಾದ್ರೆ ಇಂಥ ದೇವರು ನಮ್ಮ ತರ ಆದ ಅನ್ನುವಂಥ ಮಾತು ನನ್ನ ಅನಿಸ್ತಾನೆ ಈ ವಿಷಯಕ್ಕೆ ನಾನು ಬರುವಾಗೆಲ್ಲ ನನ್ನ ಒಳಗೆ ಒಂದ್ ರೀತಿ ದುಃಖ ಬಂದ್ಬಿಡತ್ತೆ. ಹೇಗ್ ಸಾಧ್ಯ? ದೇವ್ರು ಯಾಕೆ ನಮ್ಮ ತರ ಆಗ್ಬೇಕು? ಇದ್ರ ಅರ್ಥ ಇಷ್ಟೇ, ದೇವ್ರು ಆತನ ಶರೀರದಾರಿಗೆ ಪ್ರತ್ಯಕ್ಷನಾದ ಅಂದ್ರೆ ಅರ್ಥ ದೇವ್ರು ತನ್ನನ್ನು ವಿಪರೀತವಾಗಿ ತಗ್ಗಿಸ್ಕೊಂಡ ಅಂತ ಅರ್ಥ. ಇನ್ನು ಮುಂದುವರೆದ್ರೆ ಯಾಕೆ ತಗ್ಗಿಸ್ಕೊಂಡ ಅಂತ ಕೇಳಿದ್ರೆ ಅಲ್ಲಿ ನಾವು ಬರ್ತೀವಿ, ನಮಗಾಗಿ ತಗ್ಗಿಸ್ಕೊಂಡ ಅಂತ ಅರ್ಥ. ಹಾಗಾದ್ರೆ ನಮ್ಮ ವಿಷಯದಲ್ಲಿ ಆತನಿಗೆ ಏನು? ನಮ್ಮ ವಿಷಯದಲ್ಲಿ ಆತನಿಗೆ ಪ್ರೀತಿ. ಹಾಗಾದ್ರೆ ಆತ ನಮ್ಮನ್ನು ಪ್ರೀತಿಸುವಂತ ನಾವೇನ್ ಮಾಡಿದ್ವಿ? ಏನಾದ್ರೂ ಮಾಡಿದೀವಿ ಆತನಿಗೆ? ಖಂಡಿತ ಏನು ಮಾಡಿಲ್ಲ. ಆತನಿಗೆ ದ್ರೋಹ ಮಾಡಿದ್ದೆ ಜಾಸ್ತಿ. ಆತ ನಂಬಕ್ ಮೊದಲು ದ್ರೋಹ ಮಾಡಿದ್ವಿ ಗೊತ್ತಿಲ್ಲದೆ, ನಂಬದ ಮೇಲಂತೂ ಇನ್ನೂ ದೊಡ್ಡ ದೊಡ್ಡ ದ್ರೋಹಗಳನ್ನ ಮಾಡಿದ್ವಿ. ಆದ್ರೂ ಆತ ನಮ್ಮನ್ನು ಪ್ರೀತಿಸ್ತಾನೆ? ಅರ್ಥ ಆಗಲ್ಲ. ಹಲ್ಲೆಲೂಯಾ. ಇದ್ರಲ್ಲಿ ನಾನು ಕೆಲವೊಂದು ಮಾತುಗಳನ್ನ, ದೇವ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನಲ್ಲ, ನನ್ನ ಗ್ರಹಿಕೆಯಲ್ಲಿರುವಂಥ ಕೆಲವೊಂದನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಅವುಗಳಲ್ಲಿ ಆ ಮೊದಲನೇ ಮಾತನ್ನ ತಿಳ್ಕೊಳ್ಳಿಕ್ಕೆ ಪ್ರಯಾಸ ಪಡೋಣ. ಆಮೇಲೆ ಆಗ್ಬೋದಾ? ಆ ಮೊದಲನೇ ಮಾತಿಗೆ ನಾನು ನೆನೆಸ್ತೇನೆ ವಿಪರೀತ ಸಮಯ ಬೇಕಾಗ್ಬೋದು. ವಿಪರೀತ ಅಲ್ಲ, ತಿಂಗ್ಳುಗಟ್ಟಲೆ ಮಾತಾಡಿದ್ರು, ವರ್ಷಗಟ್ಟಲೆ ಮಾತಾಡಿದ್ರು ಸಾಕಾಗಲ್ಲ ಅಂತ ಒಂದು ವಿಷಯ. ಅದರಲ್ಲಿ ಎಲ್ಲ ನನ್ನ ಜೊತೆ ಹೇಳ್ರಿ. ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾದ. ಏಸು ಯಾರನ್ನೋದಕ್ಕೆ ಇದು ಬಲವಾದ ಉತ್ತರ ಇದೆ. ಏಸು ಯಾರನ್ನೋದಕ್ಕೆ ಬಹಳ ಬಲವಾದ ಉತ್ತರ. ಪ್ರತಿ ದುರ್ಬೋಧನೆ ಇದನ್ನ ಎದುರಿಸ್ತಾ ಇದೆ, ಪ್ರತಿ ದುರ್ಬೋಧನೆ. ಹಾಗಾಗಿ ಯಾರಾದ್ರೂ ಇದನ್ನ ವಿರೋಧಿಸಿ ಎದುರಿಸಿ ಮಾತನಾಡ್ತಿದ್ರೆ ಅದರ ಅರ್ಥ ಅದು ಮನುಷ್ಯ ಜ್ಞಾನ ಅಥವಾ ಅದು ಸೈತಾನನ ಜ್ಞಾನ. ಆದ್ರೆ ದೇವರ ಜ್ಞಾನ ಹೇಳ್ತದೆ ದೇವರು ಮನುಷ್ಯನಾದ. ಹಲ್ಲೆಲೂಯ. ದೇವರು ಮನುಷ್ಯನಾದ ಅಂತ ಹೇಳಿದ್ರೆ ಅರ್ಥ ಅಲ್ಲಿಗೆ ದೈವತ್ವವನ್ನು ಕಳ್ಕೊಂಡ್ಬಿಟ್ನ? ಅದೂ ಇಲ್ಲ, ಆತನ ಕಳ್ಕೊಳ್ಳಿಲ್ಲ. ಆದ್ರೆ ದೇವರಾಗಿರುವಾಗಲೇ ಆತನು ತನ್ನನ್ನು ಮನುಷ್ಯನಾಗಿ ತೋರಿಸಿಕೊಂಡ. ಹಲ್ಲೆಲೂಯ. ಇಲ್ಲಿ ನಾನೊಂದು ವಚನ ನಿಮ್ಗೆ ಹೇಳ್ಬೇಕು. ನಾನು ಇದನ್ನ ಆಗಾಗ ನಾನು ಹೇಳ್ತೇನೆ, ನಿಮ್ಮ ಸಭೆಗಳಲ್ಲಿ ನಾನು ಓದಿಸಿದ್ದೇನೆ. ನನಗೆ ಇದು ಇಂಗ್ಲೀಷಲ್ಲೇ ಬೇಕು. ನನಗೆ ಸಿದ್ದು ನೀನು ಓದ್ತಿರೋ ವರ್ಷನ್. ಓಕೆ, ಯೋಹಾನ ಸುವಾರ್ತೆ 3:13 ಈ ವಚನ ಎಲ್ಲ ನೀವು ದೃಢವಾಗಿ ತಕ್ಕೊಳ್ಬೇಕು. ಯೋಹಾನ 3:13. ನನಗೆ ಇದು ಕನ್ನಡದಲ್ಲಿ ಇದರ ಗ್ರಹಿಕೆ ಕಡಿಮೆ, ಇಂಗ್ಲಿಷಲ್ಲಿ ಚೆನ್ನಾಗಿದೆ. No man has ascended up to heaven, but he that come down from heaven, even the Son of Man which is in heaven. ಮತ್ತೊಂದು ಸತಿ ಬರ್ರಿ. No man has ever ascended up to heaven. ಯಾರು ಪರಲೋಕಕ್ಕೆ ಏರಿ ಹೋಗ್ಲಿಲ್ಲ. ಏರಿ ಹೋದಾಗ ಯಾರು ಅಂತ ಹೇಳಿದ್ರೆ But he that came down from heaven. He that came down from heaven. ಹಾಗಾದ್ರೆ ಪರಲೋಕದಲ್ಲಿ ಇದ್ದವನು ಕೆಳಗೆ ಇಳಿದು ಬಂದಲ್ಲ, ಅವನ್ ಮಾತ್ರ ಪರಲೋಕಕ್ಕೆ ಏರಿ ಹೋಗಿದ್ದಾನೆ ಅಂತ ಏಸು ಹೇಳ್ತಿದ್ದಾನೆ. ಇಳಿದು ಬಂದವನ ವಿಷಯದಲ್ಲಿ ಏಸು ಏನ್ ಹೇಳ್ಕೊಳ್ತಿದ್ದಾನೆ ಅಂತ ಹೇಳಿದ್ರೆ ಮುಂದಿನ ಮಾತೇನಿದೆ? Even the Son of Man, even the Son of Man, even the Son of Man which is in heaven. Which is in heaven. Hallelujah. Hallelujah. ಏನಿದ್ರ ಅರ್ಥ?
ಸ್ವಲ್ಪ ಇದನ್ನ ಗಮನಿಸಿ. ಯೇಸು ಸ್ವಾಮಿ ಏನ್ ಹೇಳ್ತಿದ್ದಾನಂದ್ರೆ, ಪರಲೋಕದಿಂದ ಮನುಷ್ಯ ಕುಮಾರನಿಗೆ ಇಳಿದು ಬಂದಿದ್ದಾನೆ, ಆದ್ರೆ ಈಗಲೂ ಆತನು ಪರಲೋಕದಲ್ಲಿದ್ದಾನೆ. ಅಲ್ಲಿ ಯೇಸು ಯಾವ ಮಾತು ಹೇಳ್ತಿದ್ದಾನಂದ್ರೆ, ಯೋಹಾನ 3:13 ಪರಲೋಕಕ್ಕೆ ಏರಿ ಹೋಗುವಂತ ಆ ಮನುಷ್ಯ ಕುಮಾರನು ಈಗ ಪರಲೋಕದಿಂದ ಇಳಿದು ಬಂದಿದ್ದಾನೆ, ಆದ್ರೆ ಇಳಿದು ಬಂದಿರುವ ಇದೇ ಹೊತ್ತಿನಲ್ಲಿ ಆತನು ಈಗಲೂ ಪರಲೋಕದಲ್ಲಿದ್ದಾನೆ. ಹಲ್ಲೆಲೂಯಾ. ಇದೆಲ್ಲ ಭಯಂಕರ ವಚನಗಳು, ಅದ್ಭುತವಾದ ವಚನಗಳು. ನಮ್ಮ ಒಳಗಿರುವಂತ ಎಷ್ಟೋ ಪ್ರಶ್ನೆಗಳಿಗೆ ಅಥವಾ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಅಥವಾ ನಮ್ಮ ನಂಬಿಕೆನ ಬಲಪಡಿಸುವಂತ ಸಂಗತಿ. ಹಲ್ಲೆಲೂಯಾ. ನಾವೆಲ್ಲ ಯಾವ ವಚನದಲ್ಲಿದ್ದೀವಿ? ಓಕೆ, ಮುಖ್ಯವಾದ ವಚನ ಯಾವ್ದು ನೋಡ್ತಿದ್ದೀವಿ? 3:16. ಓಕೆ, ಅದರಲ್ಲಿ ಎಷ್ಟು ಅಂಶಗಳನ್ನ ಧ್ಯಾನಿಸ್ತಿದ್ದೇವೆ ಈಗ ನಾವು? ಅದರಲ್ಲಿ ಯಾವ ಅಂಶದಲ್ಲಿದ್ದೇವೆ? ಮೊದಲನೇ ಅಂಶದಲ್ಲಿ ಯಾವ ಭಾಗದಲ್ಲಿದ್ದೇವೆ? ದೇವರು ಮೊದಲನೇ ಸಾಲಿದೆ ಆತನು ಅಂತ ಇದೆಯಲ್ಲ, ಅದನ್ನ ಬೇರೆ ಭಾಷಾಂತರದಲ್ಲಿ ದೇವರೆನ್ನುವಂತ ಭಾಗದಿಂದ ನೋಡ್ತಾ ಇದೆ. ಓಕೆ, ಆ ದೇವರೆನ್ನುವಂತ ಭಾಗ ಅಷ್ಟೇ ಮಾತಾಡ್ತಿರೋದು, ಶರೀರಧಾರಿ ಭಾಗ ಇನ್ನೂ ಮಾತನಾಡ್ಲಿಲ್ಲ ನಾವು. ಹಲ್ಲೆಲೂಯಾ. ಇದರಲ್ಲಿ ಒಂದು 5-6 ಅಂಶಗಳಿಗೆ ನಾವು ಬರೋಣ. ದೇವರ ಕುರಿತಾದ 5-6 ಅಂಶಗಳಿಗೆ ನಾವು ಬರೋಣ. ಆಮೇನ್. ಇಂಥ ದೇವರು ಇಂಥವನಾದ ಅನ್ನೋದು ನಮಗೆ ಗೊತ್ತಾಗ್ಬೇಕು. ಆಮೇನ್. ಕೊಲೊಸೆ 1ನೇ ಅಧ್ಯಾಯ 15ನೇ ವಚನದ ಆರಂಭದ ಪದಗಳನ್ನ ಓದಿ. ಕೊಲೊಸೆ 1ನೇ ಅಧ್ಯಾಯ 15. ಆತನು ಅದೃಶ್ಯನಾದ ದೇವರ ಸಾಕು. ಏನಂತ ಇದೆ ಇಲ್ಲಿ? ದೇವ್ರ ಬಗ್ಗೆ ಏನ್ ಬರ್ದಿದೆ? ಇಲ್ಲಿ ದೇವ್ರ ಬಗ್ಗೆ ಏನ್ ಬರ್ದಿದೆ? ಸರಿ, ಬಾಯ್ ತೆಗ್ದೇಳ್ರಿ. ಅದೃಶ್ಯನಾದ ದೇವರು ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಅದೃಶ್ಯ ಅಂತ ಹೇಳಿದ್ರೆ ಗೋಚರ ಆಗದೇ ಇಲ್ಲ ಆತನು. ಯಾರಾದ್ರೂ ನಾನು ನೋಡ್ತೇನೆ ಅಂತ ಇಷ್ಟಪಟ್ರೆ ಸಾಧ್ಯನಾ? ಸಾಧ್ಯ ಇಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ದೇವ್ರನ್ನ ಯಾರೆಂದು ಕಂಡಿಲ್ಲ. ದೇವ್ರ ಒಂದು ವೇಳೆ ದೇವ್ರಿಗೆ ಯಾರಾದ್ರೂ ಪ್ರಕಟ ಆಗಿದ್ರೆ ಅಲ್ಲಿ ತಿರುಗಿ ನಮ್ಗೆ ಯೇಸು ಕ್ರಿಸ್ತನ ಸಹಾಯವೇ ಬೇಕು. ಕಾರಣ ಯೇಸು ಕ್ರಿಸ್ತನ ಹೇಳ್ತಾನೆ, ನಾನೇ ಅದನ್ನ ಪ್ರಕಟಪಡಿಸೋದು, ಸ್ಪಷ್ಟವಾಗಿ ಆತನ ಹೇಳ್ತಾನೆ. ಹಾಗಾಗಿ ಅದು ಸುಲಭದ ವಿಷಯ ಅಲ್ವೇ ಅಲ್ಲ. ಹಲ್ಲೆಲೂಯಾ. ಅದೃಶ್ಯನಾದ ದೇವರು ಅದೃಶ್ಯ ಅಂತ ಒಪ್ಲಿಕ್ಕಾಗತ್ತ ನಮಗೆ? ದೇವರಿಗೆ ಇದನ್ನ ನಮಗೆ ಪ್ರಕೃತಿಯಲ್ಲೇ ನಮಗೆ ಅದನ್ನ ತೋರಿಸ್ತಾನೆ. ಎಷ್ಟು ಜನ ಗಾಳಿ ಇದೆ ಅಂತ ಗೊತ್ತು? ಎಷ್ಟು ಜನ ಗಾಳಿ ನೋಡಿದೀರಾ? ಎಷ್ಟು ಜನಕ್ಕೆ ದೇವ್ರು ಇದ್ದಾರೆ ಅಂತ ಗೊತ್ತು? ಎಷ್ಟು ಜನ ದೇವ್ರು ನೋಡಿದೀರಾ? ಆತ್ಮಸ್ವರೂಪನಾದ ದೇವರು ಪ್ರಕೃತಿಯಲ್ಲಿ ನಮಗಿಂತ ಉದಾಹರಣೆಗಳಲ್ಲಿ ಆತ ನಮಗೆ. ಹಾಗಾಗಿ ಪ್ರಕೃತಿಯ ಒಂದೊಂದು ಸಂಗತಿಗಳಲ್ಲೂ ದೇವರನ್ನು ತಿಳ್ಕೊಳ್ಳುವಂತ ಸಂಗತಿ ತುಂಬಾ ಇದೆ. ಹಾಗಂತೇಳಿ ಪ್ರಕೃತಿಯಲ್ಲಿ ಕಂಡದನ್ನೇ ದೇವರು ಅಂತ ಹೇಳಲಿಕ್ಕಾಗಲ್ಲ. ಯಾರೂ ತಪ್ಪು ಮಾಡಬೇಡ್ರಿ. ಆದ್ರೆ ಆತನನ್ನ ಗ್ರಹಿಸ್ಲಿಕ್ಕೆ ಸಾಧ್ಯವಾಗುವಂತ ಸಂಗತಿಗಳನ್ನ ಆತ ನಮ್ಗೆ ಸಾಕಷ್ಟು ತೋರಿಸ್ತಾನೆ. ಹಲ್ಲೆಲೂಯಾ. ಸಾಧು ಪ್ರಾಣಿ ಇದೆಯಾ? ಕ್ರೂರ ಮೃಗ ಇದೆಯಾ? ಸಾಧು ಪ್ರಾಣಿಯಲ್ಲಿ ಕೋಪ ಇರತ್ತ, ಕರುಣೆ ಇರತ್ತ, ಅಥವಾ ಶಾಂತ ಗುಣ ಇರತ್ತ? ಕ್ರೂರ ಮೃಗದಲ್ಲಿ ಏನಿದೆ? ಕ್ರೌರ್ಯ, ರೈಟ್? ಕ್ರೌರ್ಯ, ರೈಟ್? ಹಾಗಾದ್ರೆ ಇಲ್ಲೇನೋ ತಿಳ್ಕೊಳ್ಬೋದಾ? ದೇವ್ರಲ್ಲಿ ಶಾಂತ ಗುಣ ಇರುತ್ತಾ? ಏನಿರುತ್ತೆ? ದೇವ್ರಲ್ಲಿ ಕೋಪ ಇದೆ ಅಲ್ವಾ? ಇದೆ. ಏನಾದ್ರೂ ನೋಡ್ಬೇಕಾದ್ರೆ ಏನಾದ್ರೂ ಗೊತ್ತಾಗ್ಬೇಕು. ಸರಿ. ಓಕೆ, ಕೊಲೊಸೆ 1:15 ದೇವ್ರ ಬಗ್ಗೆ ಏನ್ ಬರ್ದಿದೆ? ಅದೃಶ್ಯ. ಹಾಗಾದ್ರೆ ದೇವರು ಅದೃಶ್ಯನಾಗಿರ್ಬೇಕಾದ್ರೆ, ಆತನನ್ನು ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ದಿರ್ಬೇಕಾದ್ರೆ, ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾದ ಎನ್ನುವಂತ ಮಾತು ಬರೆದ್ರೆ ಅದರ ಅರ್ಥ ಏನು? ಕಣ್ಣಿಗೆ ಕಾಣದ ದೇವರು ಈಗ ಮನುಷ್ಯನಾಗಿ ಕಾಣಿಸ್ಕೊಂಡ. ಇವು ಬಹಳ ವಿಚಿತ್ರವಾದ ವಿಷಯ. ನಾನು ಆಗ್ಲೂ ಒಂದು ಮಾತು ಕೇಳಿದೆ ನಿಮ್ಗೆ, ಕುರ್ಚಿ ಮಾಡ್ದನ್ ಕುರ್ಚಿ ಆಗ್ತಾನ? ಹಾಗಾದ್ರೆ ಮನುಷ್ಯ ಏನೇನೋ ಕಂಡಿಡ್ದೇನೆ, ಯಾವ ಮನುಷ್ಯನ ಹತ್ರ ಆಗ್ಲೇ ಇಲ್ಲ. ಹಾಗಾದ್ರೆ ದೇವರು
ಹೀಗಿದ್ದವನು ಹೀಗಾದ ಅನ್ನುವಂಥದ್ದು ಬಹಳ ವಿಚಿತ್ರವಾದ ವಿಷಯ ಆಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದೃಶ್ಯನಾದ ದೇವರು. ಯೋಹಾನ 4:24 ಹೇಳುತ್ತೆ. ಯೋಹಾನ 4:24. ದೇವರು ಆತ್ಮ ಸ್ವರೂಪರು, ಆತನನ್ನು ಆರಾಧಿಸುವವರು. ಏನಂತ? ದೇವರು ಯಾರು? ದೇವರು ಯಾರು? ಕೊಲೋಸೆ 1:15 ದೇವರು ಯಾರು? ಯೋಹಾನ 4:24 ದೇವರು ಯಾರು? ಆತ್ಮಸ್ವರೂಪ. ಹಲ್ಲೆಲೂಯ. ಆತ್ಮಸ್ವರೂಪ ಅಂದ್ರೆ ಹೆಂಗ ಅರ್ಥ ಮಾಡ್ಕೊಳ್ತೀರಾ? ಹೆಂಗ ಅರ್ಥ ಮಾಡ್ಕೊಳ್ತೀರಾ? ಆತ್ಮಸ್ವರೂಪನಿಗೆ ಮೊದ್ಲೇನು ಉತ್ತರ ಕೊಟ್ರಿ? ಆತ್ಮಸ್ವರೂಪ ಅಂತ ಹೇಳ್ಬೇಕಾದ್ರೆ ಆತ್ಮಕ್ಕೆ ನಿಖರವಾಗಿ ಏನಾದ್ರೂ ಆಕಾರ ಇದೆ ಅಂತ ಹೇಳಿಕ್ಕಾಗಬಹುದಾ? ಇಲ್ಲ. ನಾನು ಸ್ವಲ್ಪ ವಾಕ್ಯದಿಂದ ಹೊರಗೋಗಿ ಮಾತಾಡ್ಬೋದಾ? ವಾಕ್ಯದಿಂದ ಹೊರಗೋಗಿ ಮಾತಾಡ್ಲಾ? ಓಕೆ. ಈ ಹಿಂದಿನ ಕಾಲದಲ್ಲಿ ದೇವ್ರು ಎಂಥವನು, ದೇವರು ಅದನ್ನ ತಿಳ್ಕೊಳ್ಳಿಕ್ಕೆ ಅನೇಕರು ಪ್ರಯಾಸ ಪಟ್ಟಿದ್ದಾರೆ. ಎಲ್ಲಾ ದೇಶಗಳಲ್ಲಿ ವಿಧವಾಗಿ ಪ್ರಯಾಸ ಪಟ್ಟು, ನಮ್ಮ ದೇಶದಲ್ಲೂ ಹತ್ರ ವಿಪರೀತ ಪ್ರಯತ್ನ ಪಟ್ಟವರಿದ್ದಾರೆ. ಕಡೆಗೆ ಕೆಲವರು ದೇವ್ರನ್ನ ತಿಳ್ಕೊಳ್ಳಿಕ್ಕೆ ಏನೇನೋ ನೋಡಿದಾಗ ಅವ್ರಿಗೆ ಎಂತೆಂಥ ಗ್ರಹಿಕೆಗೆ ಬಂದ್ರು ಅಂತ ಕೇಳಿದ್ರೆ, ಈ ಮೂರು ವಸ್ತುಗಳಲ್ಲಿ ದೇವ್ರು ಹಿಂಗಿರ್ಬೋದಾ ಅಂತ ಹೇಳಿ ಅವರು ಕೆಲವರು ಆಲೋಚನೆಗೆ ಬಂದ್ಬಿಟ್ರು. ನಾನು ಅವರ ಗ್ರಹಿಕೆ ಮಾತನಾಡ್ತಿದ್ದೇನೆ, ವಾಕ್ಯದಿಂದ ಮಾತಾಡ್ತಿಲ್ಲ. ಆ 3 ವಸ್ತುಗಳಲ್ಲಿ ಯಾವ್ದಾವ್ದು ಅಂತ ಹೇಳಿದ್ರೆ, ಗಾಳಿ, ನೀರು, ಅಗ್ನಿ. ಬೆಂಕಿ. ಬೆಂಕಿ ಅನ್ಬೇಕಾ? ಸರಿ. ಗಾಳಿಗೆ ಏನ್ಬೇಕು? ವಾಯು ಅನ್ಬೇಕಾ? ನೀರಿಗೆ ಜಲ ಅನ್ಬೇಕಾ? ಸರಿ. ಹಲ್ಲೆಲೂಯ. ಇಲ್ಲಿ ಇವುಗಳಲ್ಲಿ ಇರುವಂತ ಏಕರೀತಿಯ ವಿಷಯ ಏನಾದ್ರು ನೋಡಿದ್ರೆ, ಗಾಳಿ ಮನುಷ್ಯನಿಗೆ ಪ್ರಯೋಜನ ಇಲ್ವಾ? ಸ್ವಲ್ಪನ ತುಂಬಾನ? ತುಂಬಾ. ಗಾಳಿಯಿಂದ ಮನುಷ್ಯನಿಗೆ ಆಪತ್ತಿದೆಯಾ ಇಲ್ವಾ? ಇದೆ. ಚಂಡಮಾರುತ ಬಿರುಗಾಳಿ ಬೀಸಿದ್ರೆ ಹೋಯ್ತು. ಹಾಗಾದ್ರೆ ಒಂದ್ ಕಡೆ ಭಯಂಕರ ಉಪಯೋಗ, ಅದಿಲ್ಲದೆ ಮನುಷ್ಯ ಇರ್ಲಿಕ್ಕೆ ಆಗಲ್ಲ. ಇನ್ನೊಂದು ಕಡೆ ಅದೇನಾದ್ರೂ ತೀವ್ರವಾಗಿ ಬಂದ್ರೆ ಮನುಷ್ಯ ಬದುಕಲ್ಲ. ಹಾಗಾದ್ರೆ ಗಾಳಿನ ನೋಡಿದಾಗ ಕೆಲವರು ಹಿಂದಿನ ಕಾಲದವರು ಒಂದ್ ವೇಳೆ ಇದೇ ದೇವ್ರು ಇರ್ಬೋದಾ ಅಂತ ಭಾವಿಸ್ತಾರೆ. ಯಾಕಂದ್ರೆ ಇದರಿಂದ ಪ್ರಯೋಜನನೂ ಇದೆ, ಇದರಿಂದ ಅಪಾಯನೂ ಇದೆ. ಅದೇ ರೀತಿ ನೀರು, ಜಲ, ಇದರಿಂದ ಪ್ರಯೋಜನ ಇದೆಯಾ? ಎಷ್ಟು? ಬೇಕಾದಷ್ಟು. ತುಂಬಾ. ಓಕೆ, ಒಳ್ಳೆ ಪದ ಸಿಕ್ತು. ನೀರಿನಿಂದ ಏನಾದ್ರು ಆಪತ್ತಿದೆಯಾ? ಯಾರಾದ್ರೂ ಅದ್ರ ಆಪತ್ತಿನಿಂದ ತಪ್ಪಿಸ್ಕೊಳ್ಲಿಕ್ಕಾಗತ್ತ? ಬಿಡಿಸ್ಲಿಕ್ಕಾಗತ್ತ? ಖಂಡಿತ ಸಾಧ್ಯ ಇಲ್ಲ. ಇಲ್ಲೂ ಅದೇ ತರ ನೋಡಿದ್ರು. ಒಂದ್ ಕಡೆ ಭಯಂಕರ ಪ್ರಯೋಜನ ಇದೆ, ಇನ್ನೊಂದ್ ಕಡೆಯಿಂದ ಅದ್ರ ಹಾನಿನೂ ಬಹು ತೀವ್ರವಾಗಿದೆ. ಇಲ್ಲೂ ಅದನ್ನ ತಡಿಲಿಕ್ಕಾಗಲ್ಲ ಅಂತ ಗೊತ್ತಾಯ್ತು. ಒಂದ್ ಕಡೆ ಅಷ್ಟು ನಮ್ ಜೊತೆ ಸಮಾಧಾನವಾಗಿರೋ ಕಾಣುತ್ತೆ, ಇನ್ನೊಂದು ಕಡೆ ಅದರ ಪ್ರಕೋಪ, ಪ್ರಳಯದ ಮುಂದೆ ಯಾರೂ ನಿಲ್ಲಿಕ್ಕಾಗಲ್ಲ. ಹಾಗಾದ್ರೆ ಅದನ್ನ ತಡಿಲಿಕ್ಕಾಗ್ಲಿಲ್ಲ, ಈ ಪ್ರಯೋಜನ ಬಿಡ್ಲಿಕ್ಕಾಗಿಲ್ಲ ಅಂದಾಗ ಒಂದ್ ವೇಳೆ ನೀರೇ ದೇವ್ರ ಅನ್ನೋ ರೀತಿಯಲ್ಲಿ ಆಗ್ಬಿಡ್ತು. ಅದೇ ರೀತಿ ಅಗ್ನಿಯಿಂದ ಏನಾದ್ರೂ ಪ್ರಯೋಜನ ಇದೆಯಾ? ಅಲ್ಲೂ ಸ್ವಲ್ಪನ ತುಂಬಾನ? ತುಂಬಾ. ನಾನಾದ ರೀತಿ ಪ್ರಯೋಜನ. ಓಕೆ. ಆದ್ರೆ ಅಗ್ನಿ ಪ್ರಕೋಪ ಯಾರಾದ್ರೂ ತಡಿಲಿಕ್ಕಾಗತ್ತ? ಒಂದ್ ಕಾಡಿಗೆ ಚತ್ತಿದ್ರೆ ಯಾರು ಅದನ್ನ ಆರಿಸ್ಲಿಕ್ಕಾಗಲ್ಲ. ಏನ್ ಮಾಡೋದು ಸಾಧ್ಯ ಇಲ್ಲ. ಅದು ಎಲ್ಲಿಂದ ಹೋಗಿ ಎಲ್ಲಿಂದ ಬಂದು ಏನೇನ್ ಮಾಡತ್ತೋ, ಎಲ್ಲೆಲ್ಲಿ ನುಗ್ಗತ್ತೋ ಏನೂ ಹೇಳಿಕ್ಕಾಗಲ್ಲ. ಕಡೆಗೆ ಇದನ್ನ ನೋಡಿದಾಗ್ಲೂ ಕೆಲವರು ಅಲ್ಲಿಗೆ ಅದೇ ತೀರ್ಮಾನಕ್ಕೆ ಬಂದ್ಬಿಟ್ರು, ಇದು ಅಂತದ್ದೇ, ಗಾಳಿನೂ ಅಂತದ್ದೇ, ಜಲವು ಅಂತದ್ದೇ, ಅಗ್ನಿಯು ಅಂತದ್ದೇ. ಇದರಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಗಾಳಿ ಆಕಾರ ಏನು? ನೀರಿನ ಆಕಾರ ಏನು? ಅಗ್ನಿದ ಆಕಾರ ಏನು? ಓ, ವಿಚಿತ್ರ. ಹಾಗಾದ್ರೆ ಪ್ರಕೃತಿಯಲ್ಲಿ ಅಂತ ವಸ್ತುವನ್ನು ನೋಡಿ ದೇವ್ರ ಅಂತೇಳಿ ಯೋಚಿಸ್ಬೇಕಾದ್ರೆ ಅವರ ಗ್ರಹಿಕೆಯಲ್ಲಿ ಏನಿದೆ ಅಂತ ಕೇಳಿದ್ರೆ ದೇವರು ಅನ್ನುವಂತ ವ್ಯಕ್ತಿತ್ವದಿಂದ ವಿಪರೀತ ಪ್ರಯೋಜನ ಇದೆ. ಇನ್ನೊಂದು ಕಡೆಯಿಂದ ಆತನೇನಾದ್ರೂ ತಿರುಗಿ ಬಿದ್ರೆ ಅದನ್ನ ನಾವ್ಯಾರ ತಾಳ್ಕೊಳ್ಳಿಕ್ಕಾಗಲ್ಲ. ಏನೋ ಈ ಒಂದು ಗ್ರಹಿಕೆಗೆ ಬಂದಿದ್ದಾರೆ ಅಷ್ಟೇ. ಆದ್ರೆ ಈ ದೇವರ ಕುರಿತು ನಮಗೆ ಈಗ
ವಾಕ್ಯ ಹೇಳುತ್ತೆ 4:24 ಆತನ ಯಾರಂತೆ? ಆತ್ಮಸ್ವರೂಪ. ಆತ್ಮಸ್ವರೂಪ ಅಂತ ಹೇಳ್ಬೇಕಾದ್ರೆ ಆತನಿಗೆ ನಿರ್ದಿಷ್ಟ ಆಕಾರ ಯಾರು ಹೇಳಿಕ್ಕಾಗಲ್ಲ, ಆತನ ತೀವ್ರತೆ ಯಾರೂ ಮಾತನಾಡ್ಲಿಕ್ಕಾಗಲ್ಲ. ಹಲ್ಲೆಲೂಯ. ಇದೊಂದು ಬಹಳ ವಿಚಿತ್ರವಾದ ಸಂಗತಿ ಆಯ್ತು. ಹಾಗಾದ್ರೆ ನಾನು ಇನ್ನೊಂದು ಕೇಳ್ಬೇಕು, ಗಾಳಿ ಎಲ್ಲಿ ಬೇಕಾದ್ರೂ ನುಗ್ಗತ್ತಾ? ಏನಾದ್ರೂ ಟೈಟ್ ಆಗಿ ಜೋಡಿಸಿದ ಅದ್ರ ಮತ್ತೆ ಗಾಳಿ ನುಗ್ಗತ್ತಾ? ನುಗ್ಗತ್ತೆ. ಸ್ವಲ್ಪ ಸಂದೆ ಸಿಕ್ಕಿದ್ರೆ ಸಾಕು, ತುರಿ ಅದು ಬೇಕಾದ್ರೆ ದೊಡ್ಡಾಗುತ್ತೆ. ನೀರು ಅದೇ ರೀತಿ ಬರುತ್ತೆ, ತೂರ್ಕೊಳತ್ತ. ಅಗ್ನಿ ಅದು ನಂಗೇನ, ಅದು ತೂರುತ್ತೆ. ನನಗೀಗ ಉತ್ತರ ಕೊಡ್ರಿ, ಒಬ್ಬ ಮನುಷ್ಯನನ್ನ ಮರಣ ಇಟ್ಕೊಂಡಿದೆ, ಗಾಳಿ ಮಧ್ಯದ ಮರಣ ಮತ್ತೆ ಮನುಷ್ಯನ ಮಧ್ಯೆ ತೂರಿ ಬಿಡುಗಡೆ ಮಾಡ್ಲಿಕ್ಕಾಗತ್ತ? ನೀರ್ಗ ಮನುಷ್ಯ ಮತ್ತೆ ಮರಣಕ್ಕೆ ಮಧ್ಯದಲ್ಲಿ ತೂರಿ ಮನುಷ್ಯನ ಬೇರೆ ಮರಣನ ಬೇರೆ ಮಾಡ್ಲಿಕ್ಕಾಗತ್ತ? ಬೆಂಕಿಗಾಗತ್ತ? ದೇವ್ರಿಗೆ ಸ್ತೋತ್ರ. ಇವುಗಳಿಗೆ ವ್ಯತ್ಯಾಸವಾಗಿದ್ದ ಸಾಮರ್ಥ್ಯ ಇದ್ರೆ ಆತ್ಮನಿಗಿದೆ. ದೇವರ ಆತ್ಮನಿಗಿದೆ. ಯೇಸು ಹೇಳ್ತಾನೆ, ನನ್ನ ಮಾತುಗಳೇ ಆತ್ಮವು ಜೀವ ಅಂತ ಹೇಳ್ತಾನಲ್ಲ. ಲಾಜರ್ನ ಸಮಾಧಿಲಿದ್ದ ಲಾಜರ್ನ ಏನ್ ಇಟ್ಕೊಂಡಿತ್ತು? ಮರಣ ಇಟ್ಕೊಂಡಿತ್ತಲ್ಲ. ಆಗ ಯೇಸು ಆತ್ಮವಾಗಿರೋ ತನ್ನ ವಾಕ್ಯವನ್ನ ಕಳಿಸಿದಾಗ ಹೇಗ್ ನುಗ್ಗಿರ್ಬೋದು? ಲಾಜರನಿಗೂ ಮರಣಕ್ಕೂ ನಡುವೆ ದೇವರ ಆತ್ಮನು ನುಗ್ಗಿ ಮರಣವನ್ನ ಬೇರೆ ಲಾಜರನನ್ನ ಬೇರೆ ಮಾಡಿ ಲಾಜರನೊಳಗೆ ಜೀವ ಕೊಡ್ತಲ್ಲ. ಹಲ್ಲೆಲೂಯ. ಹಾಗಾದ್ರೆ ಜಲಕ್ಕೂ ವಾಯುವಿಗೂ ಅಗ್ನಿಗೂ ಇಲ್ಲದಂತ ಸಾಮರ್ಥ್ಯ ದೇವರು ಯಾರಲ್ಲಿದೆ? ದೇವರಲ್ಲಿದೆ. ಹಲ್ಲೆಲೂಯ. ಹಾಗಾದ್ರೆ ಆತ್ಮಸ್ವರೂಪನಾದ ದೇವರು, ಬಹಳ ಶಕ್ತಿಶಾಲಿಯಾದ ದೇವರು. ದೇವ್ರು ಏನಾದ್ರೂ ಮಾಡ್ಬೇಕಾದಲ್ಲಿ ವಾಕ್ಯವೂ ಬೇಕೇ ಬೇಕು, ಆತ್ಮನೂ ಬೇಕೇ ಬೇಕು. ಎರಡನ್ನ ಇಟ್ಟು ಆತನ ಕೆಲಸ ಮಾಡೇ ಮಾಡ್ತಾನೆ. ಆಮೇಲೆ ಅದೆರಡು ಬಂದ್ರಲ್ಲಿ ಏನೋ ಜೀವದ ಕಾರ್ಯ ಬಂತು ಅಂತ ಅರ್ಥ. ಹಾಗಾದ್ರೆ ದೇವರ ಆತ್ಮಸ್ವರೂಪ ಆತನ ಕಣ್ಣಿಗೂ ಕಾಣಲ್ಲ, ಆತನಿಗೆ ಯಾವ ಆಕಾರವೂ ಇಲ್ಲ, ಅದ್ರ ಕರುಣೆಯಲ್ಲಿ ಸಾಮರ್ಥ್ಯದಲ್ಲಿ ಬಹಳ ದೊಡ್ಡವನು. ಆತನ ಎದುರೇನಾದ್ರೂ ಆಟ, ಈ ಆತ್ಮನ ಎದುರು ಯಾರಾದ್ರೂ ಆಟ ಆಡ್ತೀನಿ ಅಂತ ಹೇಳಿದ್ರೆ ಅದು ಇನ್ನೂ ಡೇಂಜರ್. ಹಲ್ಲೆಲೂಯ. ಆದ್ರೆ ಇಂಥ ಆತ್ಮಸ್ವರೂಪನೇನಾದ, ಇಂಥ ಆತ್ಮಸ್ವರೂಪನೀಗ ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾದ ಅಂತ ಹೇಳಿದ್ರೆ ಆಕಾರವಿಲ್ಲದ ದೇವರು ಈಗ ಆಕಾರದಲ್ಲಿ ಬರ್ತಾನೆ. ಹಲ್ಲೆಲೂಯ. ಎಷ್ಟು ಜನ ಡ್ರಾಯಿಂಗ್ ಬರೀಲಿಕ್ಕೆ ಬರುತ್ತೆ? ಡ್ರಾಯಿಂಗ್ ಬರೀಲಿಕ್ಕೆ ಬರುತ್ತೆ ಅಂತ ಕೇಳಿದೆ. ಚಿತ್ರ ಬರೋದು ಏನ್ ಬರೀತೀರಾ? ಆಕಾರಗಳನ್ನ ಬರೀತೀರಾ ಅಲ್ವಾ? ಕುರಿನ ಬರೀರಿ ಅಂದ್ರೆ ಏನ್ ಬರೀತೀರಾ? ಕುರಿನೇ ಬರೀತೀರಾ, ಆನೆ ಬರೀತೀರಾ? ಕುರಿನೇ ಬರೀತೀರಾ. ಆನೆ ಬರೀರಿ ಅಂದ್ರೆ ಹಾಗಾದ್ರೆ ಕುರಿಗೊಂದು ಆಕಾರ, ಆನೆಗೊಂದು ಆಕಾರ ಇದ್ರೆ ಆತನ ಶರೀರಧಾರಿಯಾಗಿ ಬಂದ ಅಂತ ಹೇಳಿದ್ರೆ ಆಕಾರವೇ ಆತ್ಮಸ್ವರೂಪನಾದ ದೇವರು, ಆಕಾರವಿಲ್ಲದ ದೇವರು ಆತನ ನರಾಕಾರದಲ್ಲಿ ಬಂದ. ಹಲ್ಲೆಲೂಯ. ಹಲ್ಲೆಲೂಯ. ಈ ವಾಕ್ಯಕ್ಕೆ ಏನಾದ್ರೂ ಮಾತು ಸಿಗ್ತಾ ಇದೆಯಾ? 6 ಅಂಶಗಳಲ್ಲಿ ಮೊದಲನೇ ವಾಕ್ಯಕ್ಕೆ ಏನಾದ್ರೂ ನಿಮ್ಗೆ ಗ್ರಹಿಕೆ ಸಿಗ್ತಾ ಇದೆಯಾ? ಹಲ್ಲೆಲೂಯ. ದೇವ್ರ ಬಗ್ಗೆ ಮೊದಲೇನ್ ನೋಡಿದ್ವಿ? ದೇವ್ರ ಬಗ್ಗೆ ಮೊದಲನೇ ಪದ ಏನ್ ನೋಡಿದ್ವಿ? ಕೊಲೋಸೆ. ದೇವ್ರ ಬಗ್ಗೆ ಮೊದಲನೇ ಅಂಶ ಏನ್ ನೋಡಿದ್ವಿ? ಯಾವ ವಚನದಲ್ಲಿ ನೋಡಿದ್ವಿ? ಕೊಲೋಸೆ 1:15. ಎರಡನೇ ಅಂಶ ಯಾವ್ದು ನೋಡಿದ್ವಿ? ಯಾವ ವಚನದಲ್ಲಿ ನೋಡಿದ್ವಿ? ಯೋಹಾನ. ಓಕೆ. ಹಲ್ಲೆಲೂಯ. ಇನ್ನೊಂದು ವಿಶೇಷವಾದ ಭಾಗಕ್ಕೆ ನಾವು ಬರೋಣ. ವಿಮೋಚನ ಕಾಂಡ 3ನೇ ಅಧ್ಯಾಯ 14ನೇ ವಚನ. ವಿಮೋಚನ ಕಾಂಡ 3:14. ನಾನೇನು ಉತ್ತರ ಕೊಡಬೇಕು ಎನ್ನಲು ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ. ನೀನು ಇಸ್ರಾಯೇಲರಿಗೆ ಇರುವಾತನೆಂಬವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಅಲ್ಲಿ ದೇವ್ರ ಬಗ್ಗೆ ಏನ್ ಓದಿದ್ರಿ? ಎಲ್ಲರೂ ಇರುವಾತನು. ಈ ಪದ ಯಾವ್ದಿಗೆ ಸಂಬಂಧಪಡುತ್ತೆ? ಏನ್ ಸೂಚಿಸುತ್ತೆ? ಓಕೆ, ನೀವು ಪ್ರೆಸೆಂಟ್ ಅನ್ನೋದು ಏನ್ ಸೂಚಿಸುತ್ತೆ? ಈಗ ಅನ್ನೋದು ಏನ್ ಸೂಚಿಸುತ್ತೆ? ವೆರಿ ಗುಡ್.
ಏನ್ ಸೂಚಿಸುತ್ತೆ? ಕಾಲವನ್ನ ಸೂಚಿಸುತ್ತೆ. ಇರುವಾತನು ಅನ್ನೋದು ಏನ್ ಸೂಚಿಸುತ್ತೆ? ಕಾಲ. ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರ ಬಗ್ಗೆ ನೋಡಿದ ಮೊದಲನೇ ಪದ ಯಾವುದು? ಅದೃಶ್ಯ. ಎರಡನೇ ಪದ ಯಾವುದು? ಆತ್ಮಸ್ವರೂಪ. ಮೂರನೇ ಪದ ಯಾವುದು? ಇರುವಾತನು. ಮೊದಲನೇದು ಕಣ್ಣಿಗೆ ಕಾಣದಿರುವಂತ ದೇವರು, ಎರಡನೇದು ಆಕಾರವಿಲ್ಲದ ದೇವರು. ಈಗ ಮೂರನೇ ವಿಷಯ ಬರುವಾಗ ಇರುವಾತನು ಅಂತ ಹೇಳ್ಬೇಕಾದ್ರೆ ಇದು ಕಾಲವನ್ನ ಸೂಚಿಸುವಂತ ವಿಚಿತ್ರವಾದ ವಿಷಯ. ಮೂರನೇ ದೇವರ ಕುರಿತಾದ ಮೂರನೇ ಸಂಗತಿ ಏನು? ಇರುವಾತನು. ಸರಿ, ಇರುವಾತನನ್ನ ಹೆಂಗ ಅರ್ಥ ಮಾಡ್ಕೊಳ್ತೀರಿ? ಎಷ್ಟು ಜನಕ್ಕೆ ಇರುವಾತನು ಓದೋದು ಸುಲಭ? ಅದನ್ನ ಗ್ರಹಿಸೋದು ಎಷ್ಟು ಜನಕ್ಕೆ ಸುಲಭ? ಇದಕ್ಕೆ ಹೇಳ್ತೇನೆ, ವಾಕ್ಯ ಓದ್ಬೇಕಾದ್ರೆ ನಮ್ಮೆಲ್ಲರ ದೊಡ್ಡ ಸಮಸ್ಯೆ, ನಮಗೆ ಅಕ್ಷರ ಗೊತ್ತು, ಓದಿದ್ಮೇಲೆ ಪದ ಗೊತ್ತು. ಹಾಗಾಗಿ ನಾವು ಓದ್ಬಿಟ್ವಿ ಅಂತ ತಿಳ್ಕೊಂಡಿದ್ವಿ, ಅದ್ರ ಗ್ರಹಿಸಿದ್ದೇವೆ ಎಂಬುದಾಗಿ ಹೇಳ್ಕೊಳ್ಲಿಕ್ಕೆ ಆಗಲ್ಲ. ಆ ಪದನ ಅಲ್ಲೇ ನಿಂತು ಬಿಡ್ಬೇಕು. ನಾವು ಅಲ್ಲೇ ನಿಲ್ತು ಏನು 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 ಏನು. ಓಕೆ, ಇರುವಾತನು. ಎಲ್ಲ ಹೇಳ್ರಿ, ಇರುವಾತನು. ನಾನಾಗ್ಲೇ ಹೇಳ್ದೆ, ಇರುವಾತನು ಅಂತ ಹೇಳಿದ್ರೆ ಕಾಲಕ್ಕೆ ಸಂಬಂಧಪಟ್ಟ ವಿಷಯ. ಹಾಗಾದ್ರೆ ಇರುವಾತನು ಕಾಲ ಅಂತ ಹೇಳಿದ್ರೆ ಇದು ಯಾವ ಕಾಲಕ್ಕೆ ಸಂಬಂಧಪಟ್ಟ ವಿಷಯ? ಮನುಷ್ಯನ ಲೆಕ್ಕಕ್ಕೆ 3 ಕಾಲ ಇದೆ. ಆ 3 ಕಾಲ ಯಾವ್ದ್ಯಾವ್ದು? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಯಾವ್ಯಾವ 3 ಕಾಲ? ಸರಿ, ನಾವೆಲ್ಲ ಯಾವ ಕಾಲದಲ್ಲಿ ಇದೀವಿ? ಯಾವ ಕಾಲಕ್ಕೆ ಹೋಗ್ತೀವಿ? ಯಾವ ಕಾಲಕ್ಕೆ ಹೋಗ್ಲಿಕ್ಕೆ ಆಗಲ್ಲ? ಎಲ್ಲರಿಗೂ ಇದು ಅರ್ಥ ಸರಿ ಇದೆಯಾ? ನಾವು ಮುಂದೆ ಹೋದ್ರೆ ನಾಳೆಗೆ ಹೋಗ್ತೀವ ಅಥವಾ ನೆನ್ನೆಗೆ ಹೋಗ್ತೀವ? ನಾಳೆಗೆ ಅನ್ನೋದಾದ್ರೆ ಯಾವ ಕಾಲಕ್ಕೆ ಹೋಗ್ತೀವಿ? ಭವಿಷ್ಯತ್ ಕಾಲಕ್ಕೆ ಹೋಗ್ತೀವಿ. ಯಾವ ಕಾಲಕ್ಕೆ ಹೋಗ್ಲಿಕ್ಕೆ ಆಗಲ್ಲ? ನೆನ್ನೆಗೆ ಹೋಗ್ಲಿಕ್ಕೆ ಆಗತ್ತಾ? ಆಗಲ್ಲ. ಹಾಗಾದ್ರೆ ಇದು ನಮ್ಮ ಸಮಸ್ಯೆ. ಒಂದು, ನಾವೆಲ್ಲ ಏನು? ಓಕೆ, ಮನುಷ್ಯರು, ಅದರಲ್ಲಿ ದೇವರ ಸೃಷ್ಟಿಗಳು, ರೈಟ್? ಗಿಡ ಮರ ಏನು? ಗಾಳಿ ಬೆಳಕೇನು? ನಿಜನಾ? ಎಲ್ಲದು ಸೃಷ್ಟಿನ? ಸೃಷ್ಟಿ ಅಂತ ಹೇಳಿದ್ಮೇಲೆ ನಮ್ಗೆ ಗೊತ್ತಾಗ್ಲಿ, ಸೃಷ್ಟಿಯಲ್ಲಿ ಏನೇನ್ ಕಣ್ಣಿಗೆ ಕಾಣುವಂಥದ್ದು, ಕಾಣದಿರುವಂಥದ್ದು ಇದೆಯೋ ಎಲ್ಲವೂ ಕಾಲದ ಮಿತಿಯೊಳಗಿದೆ. ಏನಿದೆ? ಎಲ್ಲವೂ ಕಾಲದ ಮಿತಿ. ಕಾಲದ ಮಿತಿ ಅಂತ ಹೇಳ್ಬೇಕಾದ್ರೆ ಅದು ಇಕ್ಕಟ್ಟ ವಿಸ್ತಾರನ? ನೀವು ಕಟ್ಟಡದ ಒಳಗಿದ್ರೆ ವಿಸ್ತಾರನ, ಹೊರಗೋದ್ರೆ ವಿಸ್ತಾರನ? ಒಳಗ್ ಬಂದ್ರೆ ಇಕ್ಕಟ್ಟ ಕೂತಿರೋ ವಿಸ್ತಾರ ಕೂತಿದ್ದೀರಾ? ಹಲ್ಲೆಲೂಯಾ. ನಾವೆಲ್ಲ ಏನು? ನಾವು ಕಾಲದ ಮಿತಿಯೊಳಗಿದ್ರೆ ಅದು ಇಕ್ಕಟ್ಟು. ಎಷ್ಟು ಜನಕ್ಕೆ ಬಡ್ಡಿ ವ್ಯವಹಾರ ಮಾಡೋ ಅಭ್ಯಾಸ ಇದೆ? ಬಡ್ಡಿಗೆ ಬಿಡೋ ಅಭ್ಯಾಸ ಇದೆ? ಬಡ್ಡಿಗೆ ಏನಾದ್ರು ನೀವು ಬಿಡ್ತಾ ಇದ್ರ ಅಂತ ಅವ್ರ ಮನಸ್ಸು ಏನ್ ಹೇಳ, ನಾನು ಬೇಗ ದುಡ್ಡು ಮಾಡ್ಬೇಕು. ಯಾಕೆ ಬೇಗ ದುಡ್ಡು ಮಾಡ್ಬೇಕು? ಗೊತ್ತಿಲ್ದಂಗ ಅವ್ರ ಯೋಚನೆ ಏನಂತ ಹೇಳಿದ್ರೆ, ನಾವು ಸಾಯೋದ್ರೊಳಗೆ ಇಷ್ಟು ಆಸ್ತಿ ಮಾಡ್ಬೇಕು, ಸಾಯೋದ್ರೊಳಗೆ ಹಿಂಗಿರ್ಬೇಕು, ಅಲ್ಲಿ ತನಕ ಇಷ್ಟರೊಳಗೆ ನಾವ್ ಹಿಂಗಿರ್ಬೇಕು ಅನ್ನೋದು ಮನ್ಸು. ಹಾಗಾದ್ರೆ ಅವ್ರ ಮನ್ಸು ಗೊತ್ತಿಲ್ಲ ಏನ್ ಹೇಳ್ತಾ ಇದೆ? ನಾನು ಒಂದು ಮಿತಿಯೊಳಗಿದ್ದೇನೆ, ಅದ್ರೊಳಗೆ ನಾನು ಏನೋ ಮಾಡಿ ಮುಗಿಸ್ಬೇಕು. ಹಾಗಾಗಿ ಹತ್ರವಾಗಿ ಅದು ಮಾಡು, ಇದು ಮಾಡು. ವಾಕ್ಯನ ನಮ್ಮನ್ನು ನೋಡಿ ಮಾಯೆ ಅಂತ ಕರೆಯುತ್ತೆ. ಕಾರಣ ಇವತ್ತಿರ್ತೀವಿ, ನಾಳೆ ಇರ್ತೀವಲ್ಲ ಗೊತ್ತಿಲ್ಲ. ಕಾರಣ ನಾವು ಮಿತಿಯೊಳಗಿದ್ದೇವೆ. ಇದು ಸೃಷ್ಟಿಯ ಸ್ಥಿತಿ. ನಮ್ಮ ಕಾಲವನ್ನ ನಾವು ಯೋಚಿಸಿದ್ರೆ ನಮ್ಮ ಮಿತಿ ಏನಂತ ಹೇಳಿದ್ರೆ ಜನನ ಮರಣ, ಇದ್ರೊಳಗೆ ನಾವಿದ್ದೇವೆ. ಅಥವಾ ಸೃಷ್ಟಿಯಲ್ಲಿ ಏನಾದ್ರೂ ಅದು ಒಂದೊಳ್ಳೆ ಜೀವ ಇಲ್ಲದಾಗಿದ್ರೆ ಆರಂಭ ಅಂತ್ಯ. ಇದು ಸೃಷ್ಟಿಯೊಳಗಿನ ಎಲ್ಲದರ ಸ್ಥಿತಿ ಅಷ್ಟೇ. ಅಲ್ಲಿಗೆ ಕಾಲದ ಮಿತಿಯೊಳಗಿದೆ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಭೂಮಿ ಆಕಾಶ ಅಳಿದು ಹೋಗತ್ತೆ. ದೇವರು ಭೂಮಿ ಆಕಾಶ ಉಂಟು ಮಾಡ್ದ ಅಂತಾನೂ ಹೇಳತ್ತೆ. ಅದೇ ವೇಳೆಯಲ್ಲಿ ಭೂಮಿ ಆಕಾಶ ಅಳಿದು ಹೋಗುತ್ತೆ ಅಂತಾನೂ ಹೇಳ್ತಾನೆ. ಹಾಗಾದ್ರೆ ಸೃಷ್ಟಿಯಲ್ಲಿರೋದೆಲ್ಲ ಅಳಿದು ಹೋಗೋದಾದ್ರೆ ಎಲ್ಲವೂ ಕಾಲದ ಮಿತಿಯೊಳಗಿದೆ.
ಹಲ್ಲೆಲೂಯಾ. ಹಾಗಾದ್ರೆ ದೇವರು ಯಾರು? ಹಾಗಾದ್ರೆ ನಮ್ಗೆಲ್ಲರಿಗೂ ಅರ್ಥವಾಗಲಿ, ದೇವರೆಂಬವನು ಕಾಲದ ಮಿತಿಯೊಳಗೆ ಬಾರದವನು. ಹಲ್ಲೆಲೂಯಾ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ತೀರಿ? ಇದಕ್ಕೆ ಅನೇಕ ವಚನಗಳನ್ನು ಕಲಿಬೇಕಾಗತ್ತೆ. ಒಂದು ವಚನ ತಗೊಳ್ಳೋಣ, ಅದ್ಭುತವಾದ ಒಂದು ವಚನ ತಕೊಳ್ಳೋಣ. ಪ್ರಕಟಣೆ 1:4. ಆಸ್ಯ ಸೀಮೆಯಲ್ಲಿರುವ 7 ಸಭೆಗಳಿಗೆ ಯೋಹಾನನು ಬರೆಯುವುದೇನೆಂದರೆ, ಸ್ವಲ್ಪ ಫಾಸ್ಟ್. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಾತನಿಂದ. ಸಾಕು, ಇನ್ನೊಂದ್ಸತಿ. ವರ್ತಮಾನ, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಿರುವಾತನಿಂದ. ಇನ್ನೊಂದ್ಸತಿ. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಿರುವ. ಹಿಂದೆ ಯಾರಾದ್ರು? ಆಸ್ಯ ಸೀಮೆಯಲ್ಲಿರುವ. ಇಲ್ಲ, ಅದು ಮಾತ್ರ ವರ್ತಮಾನ ಭೂತ, ಅದು ಓದಿ. ಸಾಕು. ಇನ್ನು ಹಿಂದ್ಗಡೆಯಿಂದ ಒಬ್ರು. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಾತನಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ನಾನು ಬೇರೆ ತರ ಓದ್ಲಾ? ಇದೇ ಅರ್ಥ ಬರೋಂಗ್ ಬೇರೆ ರೀತಿ ಓದ್ಲಾ? ಆ ರೀತಿ ಓದಿದ್ರೆ ನಿಮ್ಗೆ ಇದರ ಗ್ರಹಿಕೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ವರ್ತಮಾನ ಕಾಲದಲ್ಲಿರುವ ಆತನಿಂದ, ಭೂತಕಾಲದಲ್ಲಿರುವ ಆತನಿಂದ, ಭವಿಷ್ಯತ್ ಕಾಲದಲ್ಲಿರುವ ಆತನಿಂದ. ಯಾಕಂದ್ರೆ ಅದು 3: ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು ಇಂದ ಅಂತೇಳಿ ಒಟ್ಟಿಗೆ ಹೇಳ್ತಲ್ಲ. ನಾನು ಬಿಡಿಸಿ ಓದ್ದೆ. ಏನಂತೆ? ಈಗ ಇದನ್ನ ಇನ್ನೊಂದ್ ರೀತಿ ಹೇಳ, ಗ್ರಹಿಸಿ. ಈಗ ನನ್ನ ವರ್ತಮಾನ ಕಾಲದಲ್ಲಿರುವ ಆತನಿಂದ, ಈಗ ನನ್ನ ಭೂತಕಾಲದಲ್ಲಿ ಇರುವ ಆತನಿಂದ, ಈಗ ನನ್ನ ಭವಿಷ್ಯತ್ ಕಾಲದಲ್ಲಿರುವ ಆತನಿಂದ. ಯಾಕೆ ನಾನು ಇರ್ತೀನಿ ಈಗ? ನನ್ನ ಯಾಕೆ ಸೇರಿಸ್ಕೊಂಡೆ? ಕಾಲದ ಮಿತಿ ನನಗೆ, ಕಾಲದ ಮಿತಿ ಯಾರಿಗಿಲ್ಲ? ವರ್ತಮಾನ ಕಾಲ ನನಗೆ, ಯಾರಿಗಿಲ್ಲ ಅದು? ಭೂತಕಾಲ ನನಗೆ, ಯಾರಿಗಿಲ್ಲ ಅದು? ಭವಿಷ್ಯತ್ ಕಾಲ ನನಗೆ, ಯಾರಿಗಿಲ್ಲ ಅದು? ಖಂಡಿತ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೊಂದೊಳ್ಳೆ ಇದನ್ನೇ ವಿವರಿಸ್ತಂದ್ರೆ ಅನೇಕ ವಚನಗಳಲ್ಲಿ ವಿವರಿಸ್ಲಿಕ್ಕಾಗುತ್ತೆ. ನಾನು ಅನಿಸ್ತಾನೆ ಕೆಲವು ನೈಟ್ ಪ್ರೇಯರ್ಗಳಲ್ಲಿ ನಾನು ಮಾತನಾಡಿದೆ. ಹಾಗಾದ್ರೆ ದೇವರು ಈಗ ನನ್ನ ಯಾವ ಕಾಲದಲ್ಲಿದ್ದಾನೆ? ನನಗೆ ಯಾವ್ದು ಭೂತಕಾಲ ನಾನು ಗತಿಸಿ ಆಗಿದೆಯೋ ಅಥವಾ ನಾನು ಹುಟ್ಲಿಕ್ಕೆ ಮೊದಲೇ ಯಾವ ಕಾಲ ಇತ್ತು ಆ ಕಾಲದಲ್ಲೂ ದೇವರು ಈಗ ಇದ್ದಾನೆ. ಹಲ್ಲೆಲೂಯಾ. ನಾವೆಲ್ಲ ಇರುವಂತ ಈಗಿನ ವರ್ತಮಾನ ಕಾಲದಲ್ಲೂ ಯಾರಿದ್ದಾನೆ? ದೇವರಿದ್ದಾನೆ. ನಾವಿನ್ನೂ ಹೋಗದೇ ಇದ್ದಂತ ಅಥವಾ ನಾವಿನ್ನೂ ಸಂಧಿಸದಂತ ಭವಿಷ್ಯತ್ ಕಾಲ ಇದೆಯಲ್ಲ, ಅದರೊಳಗೂ ದೇವರಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಈತನೊಬ್ಬ ಅನಂತ ಎಲ್ಲಾ ಕಾಲದಲ್ಲಿರುವವನು ಈತ, ಎಲ್ಲಾ ಕಾಲದಲ್ಲಿರುವನು. ಇದರರ್ಥ ಈತನಿಗೆ ಕಾಲದ ಮಿತಿ ಇಲ್ಲ. ಈ ವಚನ ವಿಚಿತ್ರವಾಗಿದೆಯಾ? ಪ್ರಕಟಣೆ 1:4 ವಿಚಿತ್ರವಾಗಿದೆಯಾ? ಖಂಡಿತ ವಿಚಿತ್ರ. ನಾನಂತ ಈ ವಚನಗಳನ್ನ ಓದುವಾಗೆಲ್ಲ ಅಥವಾ ಕೇಳುವಾಗೆಲ್ಲ ಯೋಚಿಸುವಾಗೆಲ್ಲ ವಿಚಿತ್ರವಾಗಿ ಅದನ್ನು ನೋಡ್ತಾರೆ. ಅದ್ಭುತವಾದ ಸಂಗತಿಗಳು. ಇಬ್ರಿಯ 1ನೇ ಅಧ್ಯಾಯದಲ್ಲಿ ದೇವರ ಕಾಲದ ಬಗ್ಗೆ ಹೀಗೆ ಹೇಳ್ತಾನೆ. ಇಬ್ರಿಯ 1ನೇ ಅಧ್ಯಾಯ 12ನೇ ವಚನ. ಅವುಗಳನ್ನು ಮೇಲಂಗಿಯಂತೆಯೂ ವಸ್ತ್ರದಂತೆಯೂ ಮಡಿಸುತ್ತಿ ಮತ್ತು ಅವು ಮಾರ್ಪಡುವವು. ನೀನಾದರೂ ಏಕರೀತಿಯಾಗಿದ್ದಿ. ಸಾಕು ಸಾಕು. ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ. ವಿಚಿತ್ರ ಮಾತು ನೋಡ್ರಿ, ಎಂತ ವಿಚಿತ್ರ ಮಾತು ನೋಡ್ರಿ. ಸೃಷ್ಟಿ ಏನಾಗತ್ತಂತೆ? 11ನೇ ವಚನ ಹೇಳ್ತಾನೆ, 10ನೇ ವಚನ ಹೇಳ್ತಾ ಬರ್ತಾನೆ, ಕರ್ತನೆ ಆದಲ್ಲಿ ನೀನು ಭೂಮಿಗೆ ಅಸ್ಥಿವಾರವನ್ನು ಹಾಕಿದೆ, ಗಗನ ಮಂಡಲವು ನಿನ್ನ ಕೈ ಕೆಲಸವಾಗಿದೆ. ಅವು ನಾಶವಾಗುವವು, ಆದ್ರೆ ನೀನು ಶಾಶ್ವತವಾಗಿರುತ್ತಿ. ಮತ್ತೆ ಕಾಲ ಅವೆಲ್ಲ ವಸ್ತ್ರದಂತೆ ಹಳೆಯವಾಗುವವು, ಅವುಗಳನ್ನು ಮೇಲಂಗಿಯಂತೆಯೂ ವಸ್ತ್ರದಂತೆಯೂ ಮಡಿಸುತ್ತಿ. ಏನೇ ವಿಸ್ತಾರವಾಗಿದ್ರು ನಾಳೆಲ್ಲ ಇಷ್ಟೇ ಆಗಿ ಅದು ಹೋಗ್ಬಿಡತ್ತೆ. ನೀನಾದರೂ ಏನಂತೆ? ಇಲ್ಲಿ ಈ ಪದ ಇನ್ನೊಂದು ವಿಚಿತ್ರವಾದ ಪದ, ಇಮ್ಯೂಟೇಬಲ್. ಇದೊಂದು ವಿಚಿತ್ರವಾದ ಪದ, ಬದಲಾಗದ ದೇವರು ಅಂತ ಹೇಳಿ ಅದರ ಅರ್ಥ. ಏಕ ರೀತಿಯಾಗಿರುವಂತ ದೇವರು. ಆಮೇಲೆ ನಿನ್ನತೆ ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಯಾರಾದ್ರೂ ಗ್ರಹಿಕೆಗೆ ಬಂದಿದ್ರೆ ಹೇಳ್ರಿ, ಈಗ ಹೇಳ್ರಿ, ದೇವ್ರನ್ನು ಅಂತ ಪದ ಸುಲಭನ ಕಷ್ಟನ? ಎಷ್ಟು ಜನಕ್ಕೆ ಅನಿಸ್ತು? ಈಗ ಕಷ್ಟ ಅನ್ನಿಸ್ತಾ?
ಇದು ಸುಲಭ ಅಲ್ಲ. ನಾನು ಹೇಳ್ತೇನೆ, ಜೀವನ ಪೂರ್ತಿ ನಾನು ಕಲಿತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ದೇವರ ಜ್ಞಾನ ಎಂತ ಜ್ಞಾನ? ಸರ್ವ ಜ್ಞಾನ, ಮಿತಿಲ್ಲದ ಜ್ಞಾನ. ನನ್ನ ಜ್ಞಾನ ನಾನು ನಿಮ್ ಬಗ್ಗೆ ಹೇಳ್ತಿಲ್ಲ, ನಿಮ್ ಯಾರ ಬಗ್ಗೆ ಹೇಳ್ತಿಲ್ಲ. ನನ್ನ ಜ್ಞಾನ ಅಜ್ಞಾನ, ಮಿತಿಯುಳ್ಳ ಜ್ಞಾನ. ಈ ಜ್ಞಾನದಲ್ಲಿ ದೇವರ ಸರ್ವಜ್ಞಾನ, ಅಪರಿಮಿತ ಜ್ಞಾನ ಹೇಗೆ ತುಂಬಿಸ್ಕೊಳ್ಳಿ, ಗ್ರಹಿಸ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲೇನಂತೆ, ದೇವರ ವರ್ಷಗಳು, ಕಾರಣ ನಮ್ಮ ವರ್ಷ ಮುಗಿತಾ ಹೋಗುತ್ತೆ. ಹಾಗಾದ್ರೆ ಆತನ ಕಾಲದ ಮಿತಿಯೊಳಗೆ ಬಾರದ ದೇವರು. ಹಲ್ಲೆಲೂಯಾ. ಇರುವಾತನು ಅಂದ್ರೆ ನಮ್ಮ ಎಲ್ಲಾ ಕಾಲದಲ್ಲಿ ಈಗಿದ್ದ. ನನಗೆ ಕೆಲವೊಂದ್ಸತಿ ಇದಕ್ಕೆ ಏನಾದ್ರೂ ಉದಾಹರಣೆ ನೋಡ್ಬೇಕಂತ ಅನಿಸಿದಾಗ ಅನೇಕ ವಚನಗಳು ಸಿಕ್ತು. ಕಾರಣ ದೇವರು ಈಗ ನಮ್ಮ ಭೂತ ಕಾಲದಲ್ಲಿ ಇರೋದ್ರಿಂದ ಆತನು ಆ ಮೋಶೆಗೆ ಕೊಟ್ಟ ಮೊದಲನೇ ಮಾತು ಬೈಬಲ್ನಲ್ಲಿ, ಅಂದ್ರೆ ಆದಿಕಾಂಡ ಪುಸ್ತಕದಲ್ಲಿ ಕೊಟ್ಟ ಮೊದಲನೇ ಮಾತು ಏನಂತೆ? ಎಲ್ಲರೂ ಹೇಳ್ರಿ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು. ಏನಿದ್ರ ಅರ್ಥ? ದೇವರೆಂಬವನಿದ್ದಾನೆ, ಆತನ ಸೃಷ್ಟಿ ಆಮೇಲೆ. ಆದ್ರೆ ಆ ಸೃಷ್ಟಿಗಿಂತ ಮೊದಲು ಆದಿ ಅನ್ನೋದಿದೆಯಲ್ಲ, ಸೃಷ್ಟಿನೇ ಇಲ್ಲದಂತ ಕಾಲ, ಜಗದುತ್ಪತ್ತಿಗೆ ಮೊದಲಿನ ಕಾಲ. ಹಲ್ಲೆಲೂಯಾ. ಹಾಗಾದ್ರೆ ಏನು ಇಲ್ಲದಂತ ಕಾಲದೊಳಗೆ ದೇವರು ಮೋಶನ ಏನೋ ಪ್ರಕಟಣೆ ಕೊಟ್ಟು ತೋರಿಸಿದಾನಲ್ಲ. ಆಮೆನ್. ಈ ಕಾಲವನ್ನ ದಾನಿಯೇಲ ನೋಡಿದ್ದಾನೆ, ಈ ಕಾಲವನ್ನ ಯೋಹಾನ ನೋಡಿದ್ದಾನೆ. ಇನ್ಯಾರ್ಯಾರು ನೋಡಿದಾರೋ ಗೊತ್ತಿಲ್ಲ. ಮೋಶೆ ನೋಡಿದ್ದಾನೆ, ಆದಿಕಾಂಡ ಎಲ್ಲ ಮೋಶೆ. ಹಾಗಾದ್ರೆ ದೇವರಿಗೆ ಸ್ತೋತ್ರ. ಆತನು ಈಗ ನಮ್ಮ ಭೂತ ಕಾಲದಲ್ಲಿರೋದ್ರಿಂದ ಆತನು ನಮಗಿಂತ ಹಿಂದೆ ಏನೇನಾಯ್ತು ಎಂಬುದನ್ನ ಸ್ಪಷ್ಟವಾಗಿ ತೋರಿಸಬಲ್ಲ. ಅದೇ ವೇಳೆಯಲ್ಲಿ ಭಕ್ತರಿಗೆ ಇನ್ನು ಮುಂದಾಗುವಂತ ಎಷ್ಟೋ ಸಂಗತಿನ ದೇವರು ಸಾವಿರಾರು ವರ್ಷದ ಹಿಂದೆನೆ ತೋರಿಸ್ದ. ನಾವಿನ್ನೂ ಆ ಕಾಲದೊಳಗೆ ನಾವು ಹೋಗ್ಲಿಲ್ಲ, ಕೆಲವೊಂದ್ರಲ್ಲಿ ಹೋಗಿ ಈಗ ಇದ್ದೇವೆ. ದೇವರಿಗೆ ಸ್ತೋತ್ರ. ಈ ಕಾಲಗಳನ್ನೆಲ್ಲ ತೋರಿಸಿದ್ನಲ್ಲ. ಹೇಗ್ ತೋರಿಸ್ದ? ಆತನು ಆ ಭವಿಷ್ಯತ್ ಕಾಲದೊಳಗೆ ಆತನು ಈಗ ಇದ್ದಾನೆ. ಆತನಿಗೆ ಚೆನ್ನಾಗಿ ಗೊತ್ತು ಆ ಕಾಲಕ್ಕೆ ಏನಾಗುತ್ತೆ, ಆ ಕಾಲಕ್ಕೆ ಏನಾಗುತ್ತೆ, ಆ ಕಾಲಕ್ಕೆ ಏನಾಗುತ್ತೆ, ಅದೆಲ್ಲ ಆತನಿಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಬರೋಣ. ದೇವ್ರು ಮೋಶೆಗೆ ಏನ್ ಹೇಳ್ದ? 3:14 ವಿಮೋಚನಾ ಕಾಂಡದಲ್ಲಿ, ನಾನು ಇರುವಾತನು. ಈಗ ಇರುವಾತನು ಎನ್ನುವಂತ ದೇವರ ಕುರಿತು ನಾವು ಇಷ್ಟೊತ್ತು ಏನ್ ತಿಳ್ಕೊಂಡ್ವಿ? ಆತನು ಯಾರಂತೆ? ಕಾಲದ ಮಿತಿಯೊಳಗಿಲ್ಲದ ದೇವರು. ನಾವೆಲ್ಲ ಯಾರು? ಜನನ ಮರಣ ಎನ್ನುವಂತ ಕಾಲದ ಮಿತಿಯೊಳಗೆ ಬಂದವರು. ಹಲ್ಲೆಲೂಯಾ. ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾದ ಅಂತ ಹೇಳಿದ್ರೆ ಕಾಲದ ಮಿತಿಯೊಳಗೆ ಇಲ್ಲದ ದೇವರು ಈಗ ಕಾಲದ ಮಿತಿಯೊಳಗೆ ಬಂದ್ಬಿಟ್ನ. ಎಂತ ಇಕ್ಕಟ್ಟೊಳಗೆ ಬಂದ. ಅಯ್ಯೋ, ಏಕಾಂತವಾಗಿದ್ರೆ ಅಳ್ಬೇಕನ್ಸುತ್ತೆ. ಹೇಗ್ ಸಾಧ್ಯ? ಅಂತ ವಿಸ್ತಾರವಾದ ದೇವರು ಇಷ್ಟೇ ಹೇಗಾದ? ಅರ್ಥವೇ ಆಗಲ್ಲ. ಇಷ್ಟೇಷ್ಟು ಜನನ ಮರಣದೊಳಗೆ ಆತನು ಹೇಗ್ ಬಂದ? ಕಾಲದ ಮಿತಿಯೊಳಗಿಲ್ಲದ ದೇವರು ಭೂಮಿಗೊಂದು ಕಾಲ ಕೊಟ್ಟಿದ್ದಾನೆ, ಅದರೊಳಗೆ ಮನುಷ್ಯನ ಚರಿತ್ರೆಗೆ ಒಂದು ಕಾಲ ಕೊಟ್ಟಿದ್ದಾನೆ. ಆ ಮನುಷ್ಯನ ಚರಿತ್ರೆಯಲ್ಲಿ ಯಾವುದೋ ಒಂದು ಕಾಲವನ್ನು ಆತನು ಆರಿಸ್ಕೊಂಡಿದ್ದಾನೆ. ಆ ಕಾಲದಲ್ಲಿ ಜನನ ಮರಣದೊಳಗೆ ಆತನು ಬಂದಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಹೇಳಲ್ವಾ? ಅದೃಶ್ಯನಾದ ದೇವರೇ, ನೀನು ಪ್ರತ್ಯಕ್ಷನಾದಿಯಲ್ಲಪ್ಪ. ಆತ್ಮಸ್ವರೂಪನೇ, ಆಕಾರವಿಲ್ಲದ ದೇವರೇ, ಒಂದು ಆಕಾರ ತಕೊಂಡು ಬಂದಿಯಲ್ಲಪ್ಪ. ಕಾಲದ ಮಿತಿಯೊಳಗೆ ಬಾರದ ಅನಂತನೇ, ಇರುವಾತನೇ, ನೀನು ಜನನ ಮರಣ ಎನ್ನುವಂತ ಒಂದು ಕಾಲದ ಮಿತಿಯೊಳಗೆ ಬಂದಿಯಲ್ಲಪ್ಪ. ದೇವರೇ, ಈ ನಿನ್ನ ತ್ಯಾಗಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲದಕ್ಕೂ ಕಾರಣ ನಾನೇ ಅಲ್ಲ ಸ್ವಾಮಿ, ಇದೆಲ್ಲದಕ್ಕೂ ಕಾರಣ ನಾವೇ. ದೇವರೇ, ನಾವು ನಾಶವಾಗಬಾರ್ದು ಎನ್ನುವುದಕ್ಕಾಗಿ ನೀನು ನಮ್ಮ ಈ ಅವಸ್ಥೆನ ಹೊತ್ತುಕೊಂಡು ಬಂದಿಯಲ್ಲಪ್ಪ. ದೇವರೇ, ನೀನು ಈ ರೀತಿ ಆಗ್ಲಿಕ್ಕೆ ಕಾರಣವೇ ನಾನು ನೀನು ಈ ರೀತಿ ಆಗ್ಲಿಕ್ಕೆ ಕಾರಣವೇ ನಾವಾದದಕ್ಕಾಗಿ ನಿನಗೆ ಮಹಿಮೆ, ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ. ನಮಗಾಗಿ ಆತನ ಆದ ಅಂತ ನಾನು ಹೇಳ್ದನಲ್ಲ, ಈ ಮಾತು ಸರಿನಾ ತಪ್ಪ? ಚಿತ್ರವಾದ ವಾಕ್ಯ ಓದೋಣ. ಇಬ್ರಿಯ 2:14. ಇಬ್ರಿಯ 2:14 ಅಲ್ಲೇ ಇರ್ಬೇಕಲ್ಲ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ. ಸಾಕು.
ಅರಸನ್ ಮಗ ಎಲ್ಲೋ ಗುಂಡೆಯಲ್ಲಿ ಬಿದ್ಬಿಟ್ಟ, ಕೊಚ್ಚೆಲಿ. ಆಗ ಅವನ್ನ ಕಾಪಾಡ್ಲಿಕ್ಕೆ ಸೈನಿಕರನ್ನ ಕಳಿಸ್ತೀನಿ, ಅವ್ರನ್ನ ಕಳಿಸ್ತೀನಿ, ಇದನ್ನ ಏನು ಯೋಚನೆ ಮಾಡಿದೆ. ರಾಜ ಸಿಂಹಾಸನ ಬಿಟ್ಟು ಅವನು ಎಲ್ಲಿ ದುಮ್ದ? ಕೊಚ್ಚೆ ಗುಂಡೆಲ್ಲ ಅವನು ದುಮ್ದ. ಅಯ್ಯೋ, ನನ್ನ ಹತ್ರ ಕಿರೀಟ ಇದೆ, ನಾನು ಸಿಂಹಾಸನ ಹಾಕೊಂಡು ಸಿಂಹಾಸನದಲ್ಲಿ ಇದೀನಿ, ನಾನು ವಸ್ತ್ರಗಳಿಗಿದೆ, ನಾನು ಅಲ್ಲಿ ಇಳಿಯಲ್ಲ ಅಂತೇಳಿ ಯಾರು ಹೇಳಿಲ್ಲ? ರಾಜ ಹೇಳಲೇ ಇಲ್ಲ. ನನ್ನ ಮಗ ಹೋದ್ನ, ಹಾಗಾದ್ರೆ ಅವನು ಬಿಡಿಸ್ಲಿಕ್ಕೆ ನಾನು ಅವನ ಥರನೇ ಹೋಗ್ಬಿಡ್ತೀನಿ ಅಂತ. ಹಲ್ಲೆಲೂಯಾ. ಇನ್ನೂ ವಿಚಿತ್ರವಾಗಿ ಹೇಳೋದಾದ್ರೆ, ಇನ್ನೂ ಬೇರೆ ರೀತಿ ಹೇಳೋದಾದ್ರೆ, ರಾಜ ಅಂದ್ರೆ ಶ್ರೀಮಂತನ ಭಿಕಾರಿನ? ಆದ್ರೆ ಎಲ್ಲೋ ಏನೋ ರಾಜನ ಮಗ ಅರಮನೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ದೆ, ಅರಮನೆ ಬಿಟ್ಟು ಅಪ್ಪ ಅಮ್ಮನೆಲ್ಲ ಬಿಟ್ಟು ಹೊರಗೋಗಿ ಆತನೆಲ್ಲೋ ಭಿಕಾರಿ ಅನಾಥನಾಗಿದ್ದ. ಆಗ ರಾಜ ಏನ್ ಮಾಡ್ತಾನೆ? ಹಾಗಾದ್ರೆ ನಾನು ನನ್ನ ಮಗನ ತರ ಆಗ್ತೇನೆ ಅಂತೇಳಿ ಐಶ್ವರ್ಯ, ಅಧಿಕಾರ, ಅಂತಸ್ತು ಎಲ್ಲ ಬಿಟ್ಟು ಅವನು ಮಗನ ಜೊತೆ ಹೆಂಗೋಗ್ಬಿಟ್ಟ? ಅನಾಥ ಭಿಕಾರಿ ತರ. ನಂಬ್ಲಿಕ್ಕಾಗತ್ತೆ ಯಾರಿಗಾದ್ರೆ ಇದೆಲ್ಲ ನಾನು ಹೇಳೋದು? ಒಪ್ಲಿಕ್ಕಾಗತ್ತೆ? ನಾವು ಓದಿದ ಮಾತು ಅಂತದ್ದು. ಹಾಗಾದ್ರೆ ರಾಜನ ಮಗ ಎಲ್ಲಿರ್ಬೇಕಾಗಿತ್ತು? ರಾಜನ ಮಗ ಎಲ್ಲುಡ್ಡ? ಏನಾಗುಡ್ಡ? ರಾಜನ ಮಗನಾಗೆ ಉಡ್ಡ. ಎಲ್ಲಿದ್ದ ಅವನು? ಚೆನ್ನಾಗಿಲ್ವಾ? ಚೆನ್ನಾಗಿದ್ದ. ಆದ್ರೆ ರಾಜನ ಮಗ ಏನ್ ಮಾಡ್ದ? ಅರಮನೆ ಬಿಟ್ಟ, ಅಪ್ಪ ಅಮ್ಮನ ಬಿಟ್ಟ, ಎಲ್ಲ ಐಶ್ವರ್ಯ ಬಿಟ್ಟ. ಇಲ್ಲಿದ್ದು ಏನಂತಾನೆ ಅರ್ಥ ಮಾಡ್ಕೊಳ್ಳಿಲ್ಲ. ತಾನು ಹೋಗಿ ಪೋಲಿಗಳ ತರ ಸುತ್ತದ್ದು, ಅನಾಥರ ತರ ಇರೋದು, ಭಿಕಾರಿ ತರ ಇರೋದು, ಭಿಕ್ಷೆ ಬೇಡೋದು, ಕಡೆಗೋಗಿ ಗುಂಡೆಲ್ ಬೀಳೋದು, ಕೊಚ್ಚಲ್ ಬೀಳೋದು, ಏನೇನ ಮಾಡೋದು. ನಾ ಅಪ್ಪ ನೋಡ್ಕೊಂಡು ಹೆಂಗಾದ್ರೆ ಹಾಳಾಗೋಗನ್ನ ಇಲ್ಲ ಕಡೆಗೆ. ಹಾಗಾದ್ರೆ ಮಗ ಆ ಸ್ಥಿತಿಗೆ ಹೋಗಿದ್ರಿಂದ ಅವನ್ನ ಕಾಪಾಡ್ಕೊಳ್ಲಿಕ್ಕೆ ಈಗ ಮಗ ಅರಮನೆ ಬಿಟ್ಟಿದ್ರಿಂದ ಈಗ ರಾಜ ಏನ್ ಮಾಡ್ತಾನೆ? ಅವನು ಸಿಂಹಾಸನ ಬಿಟ್ಟ, ಕಿರೀಟ ಬಿಟ್ಟ, ಅರಮನೆ ಬಿಟ್ಟ, ಮಗನ ಹೊಡ್ಕೊಂಡು ಹೋದ. ಅವನ ತರ ಈಗ ಅಲ್ದಲ್ದು ಇವನು ಅನಾಥನಾದ, ಭಿಕಾರಿ ಆದ. ಕಡೆಗೆ ಮಗ ಎಲ್ಲೋ ಒಂದ್ ದಿವಸ ಗುಂಡೆಲ್ ಸಿಕ್ದ, ಕೊಚ್ಚಲಿದ್ದ, ಅವನ ಎತ್ಲಿಕ್ಕೆ ಅವನು ಅಲ್ಲಿ ಅರೆ ಬಿಟ್ಟ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಅರಮನೆ ಸ್ಥಿತಿ ಏನು, ಭಿಕಾರಿ ಅಥವಾ ಕೊಚ್ಚೆಗುಂಡಿ ಸ್ಥಿತಿ ಏನು? ಹಾಗಾದ್ರೆ ನೀವು ಓದಿದ ವಾಕ್ಯದಲ್ಲಿ ಅದಕ್ಕೆ ಯಾರಿಗಾದ್ರೂ ಅರ್ಥ ಆಯ್ತು ಅಂತ ಯಾಕೆ ಹೇಳ್ದೆ ಅಂತ ಹೇಳಿದ್ರೆ, ಇಲ್ಲಿ ಎರಡು ನಿರ್ದಿಷ್ಟ ಪದ ಇದೆ. ಮಕ್ಕಳು ಬೇರೆ ಪದ, ರಕ್ತ ಮಾಂಸ ಬೇರೆ ಪದ. ಎಲ್ಲರೂ ಹೇಳ್ರಿ, ಸರಿ ಒಂದ್ ನಿಮಿಷ. ಇಬ್ರಿ 2:14 ಹೇಳ್ರಿ ನನ್ನ ಜೊತೆ. ಮಕ್ಕಳು ಪದ ಬೇರೆ, ರಕ್ತ ಮಾಂಸ ಪದ ಬೇರೆ. ಹಲ್ಲೆಲೂಯಾ. ಹೇಳ ನಾನು ಇನ್ನು ಇದನ್ನ ಬೇರೆ ರೀತಿ ವಿವರಿಸ್ಲಾ? ಬೇರೆ ರೀತಿ ಅಲ್ಲ, ಗ್ರಹಿಕೆಗೋಸ್ಕರ ಅದನ್ನ ಮಾತನಾಡ್ತಾನೆ. ಮಕ್ಕಳು ಎನ್ನುವಾಗ ಅದ್ರ ಅರ್ಥ ದೇವರ ಸ್ವರೂಪ, ನೀತಿ ಸ್ವರೂಪ. ರಕ್ತ ಮಾಂಸ ಅಂತ ಹೇಳ್ಬೇಕಾದ್ರೆ ಇದರ ಅರ್ಥ ಪಾಪ ಸ್ವರೂಪ, ಶಾಪ ಸ್ವರೂಪ ಅಥವಾ ಮರಣ ಸ್ವರೂಪ. ಇದು ಬಹಳ ದುಃಖದ ವಿಷಯ. ನಾವೆಲ್ಲ ಯಾವ ರೂಪದಲ್ಲಿ ಸೃಷ್ಟಿಸಲ್ಪಟ್ವಿ? ನಾವೆಲ್ಲರೂ ಯಾವ ರೂಪದಲ್ಲಿ ವೆರಿ ಗುಡ್. ಯಾವ ರೂಪ? ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ವಿ. ನಾನು ಕರೆಕ್ಟಾಗಿ ಹೇಳ್ರಿ. ಕುರಿಮರಿ ತರ ಇರ್ತಾ, ನಾಯಿ ಮರಿ ತರ ಇರತ್ತ? ಇಲ್ಲದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮಕ್ಕಳು ಅಂತ ಹೇಳ್ಬೇಕಾದ್ರೆ ಯಾವ ಸ್ವರೂಪ? ದೇವ ಸ್ವರೂಪ. ಆದ್ರೆ ನಾವು ದೇವ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟು ಸೈತಾನನ ಸ್ವಭಾವಗಳನ್ನ ತಕ್ಕೊಂಡು ಪಾಪದಲ್ಲಿ ಹೋದಾಗ ದೇವರು ಅದನ್ನ ಸಹಿಸದೆ, ನಾವೀಗ ದೇವ ಸ್ವರೂಪ ಅಂತ ಹೇಳ್ಬೇಕಾದ್ರೆ ಆತ್ಮದಲ್ಲಿ ಇರ್ಬೇಕಾದವ್ರನ್ನ ಬಿಟ್ಟು ಶರೀರ ಭಾವಕ್ಕೆ ಬಂದದ್ರಿಂದ ಈಗ ಆತನು ಆ ರೂಪಕ್ಕೆ ಆತನು ಬರ್ತಾನೆ. ಯಾಕೆ ಆ ರೂಪಕ್ಕೆ ಬಂದ? ನಮ್ಮನ್ನ ಬಿಡಿಸಿ ಮತ್ತೆ ದೇವರ ಮಕ್ಕಳ ಸ್ಥಾನ ಹಿಂದಕ್ಕೆ ಕೊಡ್ಲಿಕ್ಕಾಗಿನೇ ಆತನ ವಾಪಸ್ ಬಂದ. ಹಲ್ಲೆಲೂಯಾ. ಬಹಳ ಶ್ರೇಷ್ಠವಾದ ವಿಷಯ. ಆತನಿಗೆ ಎಷ್ಟು ಸ್ತೋತ್ರ ಹೇಳಿದ್ರು ಸಾಕಾಗ್ಲಿಲ್ಲ. ಆಮೇಲೆ ನಾನು ಇದಕ್ಕೆಲ್ಲ ಅನೇಕ ವಚನಗಳನ್ನ ತೋರಿಸ್ಲಿಕ್ಕೆ ಆಸೆ ಆಗುತ್ತೆ. ಲೂಕ 3ನೇ ಅಧ್ಯಾಯದ ಕೊನೆಯ ವಚನ ಹೋದ್ರಿ. ಇವನು ಎನೋಷನ ಮಗನು, ಇವನು ಸೇತನ ಮಗನು,
ಇವನು ಆದಾಮನ ಮಗನು, ಇವನು ದೇವರ ಮನುಷ್ಯ ಯಾರು? ದೇವರ ಮಗನು. ಅದಕ್ಕೆ ಮಕ್ಕಳು ಅಂತ ಅಲ್ಲಿ ಬರ್ದಿದ್ದು. ನಾನು ವಚನಕ್ಕೆ ಜ್ಞಾಪಕ ಇಲ್ಲ, ಅದಕ್ಕೆ ಕೊನೆ ವಚನ ಅಂದೆ. ಮನುಷ್ಯ ಯಾರ ಸ್ವರೂಪ? ಯಾರ ಮಗ? ಆದ್ರೆ ನಾವು ಪಾಪಕ್ಕೆ ಬಿದ್ದಾಗ ಯಾರ ಕಡೆ ಹೋಗ್ಬಿಟ್ವಿ? ಈಗ ದೇವ್ರ ಮಕ್ಕಳು ಅನ್ನೋರು ನಾವು ರಕ್ತ ಮಾಂಸದವರಾಗ್ಬಿಟ್ವಿ. ಆತ್ಮದ ಸ್ವಭಾವನ ಬಿಟ್ಟು ಸೈತಾನ ಸ್ವಭಾವನ ರಕ್ತ ಮಾಂಸದ ತಕ್ಕೊಂಡು ಈಗ ನಮ್ಮನ್ನ ತಿರುಗಿ ಪುನಃಸ್ಥಾಪಿಸ್ಲಿಕ್ಕೆ ಯಾರಿಗಿಷ್ಟ? ದೇವ್ರಿಗಿಷ್ಟ. ಹಾಗಾಗಿ ಆತನು ನಮ್ಮನ್ನ ಏನ್ ಮಾಡ್ತಾನಂತ ಹೇಳಿದ್ರೆ, ನಮಗೆ ದೇವ್ರು ಸಿಕ್ಬೇಕು, ನಾವು ದೇವ್ರನ್ನ ಕಂಡ್ಕೊಳ್ಬೇಕು ಅನ್ನೋ ಸಂಗತಿಗೆ ಬಂದಾಗ ನಮ್ಮನ್ನ ತಿರುಗಿ ಎಲ್ಲಿಗೆ ತರ್ತಾನೆ ನೋಡ್ರಿ. 2 ಕೊರಿಂಥ 3:18. 2 ಕೊರಿಂಥ 3:18. 2 ಕೊರಿಂಥ 3:18. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಪ್ರಭಾವದ ಸಾರೂಪ್ಯವುಳ್ಳವರೇ, ದೇವರ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಹಲ್ಲೆಲೂಯಾ. ನಾವೆಲ್ಲರೂ ಈಗ ಈ ಸ್ಥಿತಿಯಲ್ಲಿದ್ದೀವಿ. ದೇವರು ನಮ್ಮನ್ನ ಈಗ ಈ ಸ್ಥಿತಿಗೆ ದಿನದಿಂದ ದಿನಕ್ಕೆ ನಮ್ಮನ್ನ ಏನ್ ಮಾಡ್ತಿದ್ದಾನೆ? ನಾವು ಆತನ ಪ್ರಭಾವವನ್ನು ನೋಡುವಂತೆ ಮಾಡಿ ನಮ್ಮನ್ನ ದೇವರ ಸ್ವರೂಪಕ್ಕೆ ದಿನದಿಂದ ದಿನಕ್ಕೆ ರೂಪಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಬಗ್ಗೆ ಎಷ್ಟು ಅಂಶ ನೋಡಿದ್ವಿ? ಏನೇನ್ ನೋಡಿದ್ವಿ? ಅದೃಶ್ಯ 2, ಆತ್ಮ ಸ್ವಲ್ಪ 3, ಇರುವ ಆತನ. ಓಕೆ, ದೇವರಿಗೆ ಸ್ತೋತ್ರ. ಇನ್ನೊಂದು ಭಾಗಕ್ಕೆ ಬರೋಣ. ನಾನು ಆಗ್ಲೇ ಏನೋ ಪ್ರಶ್ನೆ ಕೇಳಿದಾಗ ಕೆಲವರು ವಾಕ್ಯ ದೇವರು ವಾಕ್ಯ ಅಂತ ಹೇಳಿದ್ರು. ಯಾರು? ನೀವ? ಅದಕ್ಕೆ ನಾನು ವಾಕ್ಯ ಅಂದ್ರೆ ಏನೋ ದೇವ್ರಂತ ಅನ್ನೋ ಪ್ರಶ್ನೆ ಕೇಳಿ ಎರಡನ್ನೂ ಒಟ್ಟಿಗೆ ಕೇಳಿದೆ. ನೀವು ವಾಕ್ಯ ಅಂದ್ರೆ ಏನು? ವಾಕ್ಯ ಅಂದ್ರೆ ಏನು? ದೇವ್ರ ಮಾತು ಅಂದ್ರೆ ಏನು? ದೇವ್ರ ಬಾಯಿಂದ ಬಂದ ಮಾತು. ಜ್ಞಾನ ದೇವ್ರು. ವಾಕ್ಯ ಅಂದ್ರೆ ದೇವ್ರ ಜ್ಞಾನ. ವಾಕ್ಯ ಎಂಬಾತ ನರಾವತಾರ. ನಿಮ್ಗೆ ಕೇಳ್ಬೇಕಾ? ಹಲ್ಲೆಲೂಯಾ. ವಾಕ್ಯ ಅಂತ ಹೇಳಿದ್ರೆ ಏನರ್ಥ ಹೇಳ? ವಾಕ್ಯ ಅಂತ ಹೇಳಿದ್ರೆ ಅದರ ಅರ್ಥ ಪ್ರಕಟಣೆ. ಏನದು? ಪ್ರಕಟಣೆ. ಪ್ರಕಟಣೆ ಅಂದ್ರೆ ಏನರ್ಥ? ಪ್ರಕಟಣೆ ಅಂತ ಹೇಳಿದ್ರೆ ಯಾವುದೋ ಒಂದು ವಿಷಯನ್ನು ಬಹಿರಂಗ ಆಗಿಲ್ಲ, ಆದ್ರೆ ಅದನ್ನ ಬಹಿರಂಗ ಪಡಿಸೋದೆ ವಾಕ್ಯ. ಹಲ್ಲೆಲೂಯಾ. ವಾಕ್ಯ ಅಂದ್ರೆ ಗೊತ್ತಾಯ್ತಾ? ವಾಕ್ಯ ಅಂದ್ರೆ ಏನು? ಪ್ರಕಟ ಅಥವಾ ಮಾತು, ಶಬ್ದ. ವಾಕ್ಯ ಅಂತ ಹೇಳಿದ್ರೆ ಅದು ಪ್ರಕಟಣೆ. ಇನ್ಯಾವ ರೀತಿ ನಿಮ್ಗೆ ಹೇಳಿ? ನಿಮ್ಮ ಹೃದಯದೊಳಗೆ ಏನಾದ್ರೂ ಇದ್ರೆ ನಮಗೆ ಗೊತ್ತಾಗತ್ತಾ? ಪಕ್ಕದವ್ರಿಗೆ ಗೊತ್ತಾಗತ್ತಾ? ಕ್ಲೋಸ್ ಫ್ರೆಂಡ್ಗೆ ಗೊತ್ತಾಗತ್ತಾ? ಅಪ್ಪ ಅಮ್ಮ ಗೊತ್ತಾಗತ್ತಾ? ಗಂಡನಿಗೆ ಗೊತ್ತಾಗತ್ತಾ? ಹೆಂಡತಿಗೆ ಗೊತ್ತಾಗತ್ತಾ? ಎಲ್ಲಿದೆ ಅದು? ನಿಮ್ಮ ಒಳಗಿದೆ ಅಷ್ಟೇ. ಅದು ಗೊತ್ತಾಗ್ಬೇಕಂದ್ರೆ ಯಾರು ಹೇಳ್ಬೇಕು? ನೀವೇ ಹೇಳ್ಬೇಕು. ನೀವು ಹೇಳಿದ್ರೆ ಮಾತ್ರ. ಹಾಗಾದ್ರೆ ದೇವರ ವಾಕ್ಯ ಅನ್ನುವಂಥದ್ದು ಎಲ್ಲಿದೆ ಅಂತ ಹೇಳಿದ್ರೆ ದೇವರ ಒಳಗಿದೆ ಅಷ್ಟೇ. ಹಾಗಾದ್ರೆ ಆತನೊಳಗಿರುವಂತ ಆತನ ಆಲೋಚನೆ, ಆತನ ಚಿತ್ರ ಯಾರಿಗೂ ಗೊತ್ತಾಗತ್ತೆ? ಯಾರಿಗೂ ಗೊತ್ತಾಗಲ್ಲ. ಹಾಗಾದ್ರೆ ಅದಕ್ಕೆ ದೇವರೊಳಗಿರುವಂತ ವ್ಯವಸ್ಥೆ ಅಂತ ಹೇಳಿದ್ರೆ ದೇವರೇ ಅದನ್ನ ನುಡಿಬೇಕು. ಹಲ್ಲೆಲೂಯಾ.
ಯಾರು ಹೇಳಿದ್ರಿ ವಾಕ್ಯ ಅಂದ್ರೆ ಅಂತ ಕೇಳಿದ್ರೆ ದೇವರು ಅಂದ್ರೆ ನಿಮ್ಮ ಮಾತು ಕರೆಕ್ಟ್. ಯಾಕೆ ಕರೆಕ್ಟ್? ನಿಮಗೆಷ್ಟು ಬೆಲೆ ಇದೆ ನಿಮ್ಮ ಮಾತಿಗೂ ಅಷ್ಟೇ ಬೆಲೆ ಇದೆ. ಸರಿನಾ ತಪ್ಪ? ಸುಮ್ನೆ ಸರಿ ಅಂತಿದ್ದೀರಾ ಅಥವಾ ಹಂಗಳ್ತೀರಾ? ಎಲ್ಲಾದ್ರೂ ಹೋಗಿ ಏನಾದ್ರೂ ಕೆಲಸ ಮಾಡ್ಕೊಂಡು ಬರ್ಬೇಕು, ಆಗ ನೀವೇ ಹೋಗ್ತೀರಾ, ನಿಮ್ಮ ಮಾತನ್ನ ಕಳಿಸ್ತೀರಾ? ಮತ್ತೆ ನಿಮ್ಮ ಮೊದಲು ಹೇಳಿದ ಮಾತೇ ಈಗ ಹೇಳಿದ್ದೀರಾ. ಎರಡು ಹೋಯ್ತು. ಯಾರು ಕೇಳಿದ್ದು? ಇನ್ನೊಂದ್ಸತಿ. ಓಕೆ, ಎಲ್ಲೋ ಒಂದ್ ಕಡೆ ನಿಮ್ ಕೆಲಸ ಆಗ್ಬೇಕು, ಆಗ ಕೆಲಸ ಆಗ್ಬೇಕಂತೇಳಿ ನೀವೇ ಹೋಗ್ತೀರಾ, ನಿಮ್ ಮಾತು ಕಳಿಸ್ತೀರಾ? ಮಾತು ಕಳ್ಸೋದೇ ಇಲ್ಲ. ಈ ಕೆಲವು ಯಜಮಾನರುಗಳು, ಕೆಲವು ರೌಡಿಗಳು ಅವ್ರೇನ್ ಮಾಡ್ತಾರೆ, ಅವ್ರ ಕಡೆಯವ್ರನ್ನ ಕರೀತಾರೆ, ಏಯ್ ಬಾರ್ಲಾ ಇಲ್ಲಿ, ಏನೇನು ಅವ್ರನ್ನ ಅಲ್ಲಿ ಹೋಗಿ ನಾನ್ ಹೇಳ್ದೆ ಅದನ್ನ ಮಾಡು, ಅಲ್ಲ ನಾನ್ ಹೇಳ್ದೆ ಅದನ್ನ ಕೊಡು, ಇಲ್ಲ ನಾನ್ ಹೇಳ್ದೆ ಅದನ್ನ ಬಿಚ್ಚು. ರೈಟ್? ಅಲ್ಲಿ ಹೋಗಿದ್ದು ಯಜಮಾನನ ಅದು ಅವ್ರ ಆಳ? ಯಜಮಾನನಲ್ಲ, ಆಳು ಅಲ್ಲ, ಅವರು ಆಳ್ ತಕ್ಕೊಂಡು ಹೋಗಿದ್ದೇನು? ಯಾರ ಮಾತು? ಯಜಮಾನ ಎಲ್ಲಿದ್ದಾನೆ? ಇಲ್ಲೇ ಇದ್ದಾನೆ. ಅವನೇನ್ ತಕೊಂಡು ಹೋದ? ಹಲ್ಲೆಲೂಯಾ. ದೇವರಲ್ಲಿದ್ದಾನೆ, ಪರಲೋಕದಲ್ಲೇ ಇದ್ದಾನೆ. ಭೂಮಿಗೆ ಏನ್ ಕಳಿಸ್ದ? ಮಾತು ಕಳಿಸ್ದ. ಹಲ್ಲೆಲೂಯಾ. ಓ, ವಿಚಿತ್ರವಾದ ವಿಷಯ. ಅಲ್ಲಿಗೆ ಒಬ್ಬ ವ್ಯಕ್ತಿಗೆ ಎಷ್ಟು ಬಲ ಇದೆಯೋ ಅವನ ಮಾತಿಗೂ ಅಷ್ಟೇ ಬಲ ಇದೆ ಅಂತ ಆಯ್ತು. ಸರಿನಾ ತಪ್ಪ ಈ ಮಾತು? ಹಾಗಾದ್ರೆ ಈ ವ್ಯಕ್ತಿನೇ ಮಾತೇ ವ್ಯಕ್ತಿ ಅನ್ನೋದಾದ್ರೆ ಆಗ್ಲೇ ಯಾರು ಹೇಳಿದ್ರಿ? ವಾಕ್ಯವೇ ದೇವರ ವಾಕ್ಯ. ನೀವು ಅವಾಗ ಹೇಳಿದಾಗ ಅರ್ಥ ಗೊತ್ತಿತ್ತ ನಿಮಗೆ? ಅದಕ್ಕೆ ನಾನು ಮೇಲೆ ಪ್ರಶ್ನೆ ಹಾಕ್ದೆ ನಿಮಗೆ. ಹಲ್ಲೆಲೂಯಾ. ದೇವರಿಗೆ ಎಷ್ಟು ಸಾಮರ್ಥ್ಯ, ಬಲವಿದೆ, ಅಧಿಕಾರವಿದೆಯೋ ಆತನ ಮಾತಿಗೂ ಅಷ್ಟೇ ಸಾಮರ್ಥ್ಯ, ಬಲ, ಅಧಿಕಾರ ಇದೆ. ಹಲ್ಲೆಲೂಯಾ. ಒಮ್ಮೆ ದೇವರನ್ನ ವಿರೋಧಿಸದಕ್ಕಾಗಿ ಪ್ರಶ್ನೆ ಹಾಕುವಂತ ಒಬ್ಬ ಮನುಷ್ಯನ ಎದುರು ಆತನ ಜೀವಮಾನ ಪ್ರಯತ್ನವೆಲ್ಲ ವಾಕ್ಯಕ್ಕೆ ವಿರುದ್ಧವಾಗಿ, ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ವಾದ. ಆಗ ಆತನ ಎದುರು ಒಬ್ಬ ಆಫ್ರಿಕಾದ ಒಬ್ಬ ಯವನಸ್ಥ ಹೆಣ್ಣು ಮಗಳು ನಿಂತು ಕೆಲವು ಮಾತುಗಳನ್ನ ಕೇಳ್ತಾನೆ. ಆ ವಿರೋಧಿಗೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಕೇಳಿದ ಪ್ರಶ್ನೆ ಏನ್ ಗೊತ್ತಾ? ಕ್ಯಾನ್ ಯು ಸಪರೇಟ್ ಯೋರ್ ವರ್ಡ್ ಫ್ರಮ್ ಯೋರ್ ಸೆಲ್ಫ್? ಅಂದ್ರೆ ನಿನ್ ಮಾತನ್ನ ನಿನ್ನಿಂದ ಬೇರೆ ಮಾಡ್ತೀಯ. ಆ ವಿರೋಧಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಅವ್ರಿಗೆ ಅರ್ಥ ಮಾಡ್ಕೊಳಿಕ್ಕೆ ಆಗಿಲ್ಲ. ಆಗ ಅವ್ರು ಹೇಳ್ತಾರೆ, ದೇವ್ರ ಮಾತು ಒಂದೇ ಆಗಿರೋದ್ರಿಂದ ದೇವರ ಮಾತನ್ನ ಪ್ರತ್ಯೇಕ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆ ದೇವರ ವಾಕ್ಯವೇ ಯೇಸು ಅಂತ ವಾದ ತರ್ತಾರೆ. ಹಲ್ಲೆಲೂಯಾ. ಮಾತನ್ನ ಎಷ್ಟು ಜನ ನೋಡಿದೀರಾ? ನೋಡ್ಲಿಕ್ಕೆ ಆಗಲ್ಲ. ಆದ್ರೆ ಮಾತು ಬಹಳ ಬಲಿಷ್ಠ, ಅದು ಕೇಳುತ್ತೆ. ಹೃದಯದಿಂದ ಬರೋದು. ಯೋಹಾನ 1:18, ದೇವರನ್ನು ಯಾರು ಎಂದು ಕಂಡಿಲ್ಲ, ಯಾವನ್ಯಾಕು ಏಕಪುತ್ರನು ಸ್ವತಃ ದೇವರಾಗಿದ್ದು. ನಿಮ್ ಪ್ರಶ್ನೆಗೆ ಉತ್ತರ ಬಂತು. ಯೇಸು ಎಲ್ಲಿದ್ದ? ತಂದೆ ಎಲ್ಲಿದೆ? ಎದಲ್ಲಿದ್ದಾನೋ? ನಾನು ಆಗ್ಲೇ ಹೇಳಿದೆ, ವಾಕ್ಯ ಅಂದ್ರೆ ಏನು? ಪ್ರಕಟಣೆ. ಅದನ್ನ ಇಲ್ಲಿ ಇನ್ನೊಂದು ಪದದಲ್ಲಿ ನೋಡ್ತಿದ್ದೇವೆ, ತಿಳಿಯಪಡಿಸಿದನು. ಹಾಗಾದ್ರೆ ಹಳೆ ಒಡಂಬಡಿಕೆ ಆಗ್ಲಿ, ಎಲ್ಲರೂ ಕೇಳಿಸ್ಕೊಳ್ರಿ, ಹಳೆ ಒಡಂಬಡಿಕೆ ಆಗ್ಲಿ ಹೊಸ ಒಡಂಬಡಿಕೆ ಆಗ್ಲಿ, ದೇವರ ಕುರಿತು ದೇವರದ್ದು ಏನೇ ಹೊರಗೆ ಬಂದಿದ್ರು ಅದೆಲ್ಲವೂ ಹಳೆ ಒಡಂಬಡಿಕೆ ಆಗ್ಲಿ ಹೊಸ ಒಡಂಬಡಿಕೆ ಆಗ್ಲಿ ಅದು ಯೇಸು ಕ್ರಿಸ್ತನೇ. ಅನುಮಾನವಿಲ್ಲದ ಒಂದು ಮಾತು ಹೇಳ್ತಾ ಇದ್ದೀನಿ. ಇದೆಷ್ಟು ತೀವ್ರವಾಗಿ ಹೋಗುತ್ತೆ ಹೇಳ ನಿಮಗೆ? ಅಂಗೀಕರಿಸ್ಲಿಕ್ಕೆ ಆಗೋರು ಇದನ್ನ ಅಂಗೀಕರಿಸ್ರಿ. ಮೋಶೆ ನೋಡಿದ್ದು ಪದೇ ಪದೇ, ಮೋಶೆ ಪ್ರತಿ ಸಾರಿ ಮಾತನಾಡಿದ್ದು, ಮೋಶೆ ಪ್ರತಿ ಸಾರಿ ಸಂಧಿಸಿದ್ದು ಎಲ್ಲ ಯಾರು ಅಂತ ಕೇಳಿದ್ರೆ ಅದು ಪ್ರತಿ ಸಾರಿ ಯೇಸು. ಕಾರಣ ವಾಕ್ಯ ಹೇಳುತ್ತೆ, ದೇವರನ್ನು ಯಾರು ಎಂದು ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯದಲ್ಲಿದ್ದಾನೋ ಆತನೇ ತಿಳಿಯಪಡಿಸ. ಹಾಗಾದ್ರೆ ಮೋಶೆ ಜೊತೆ, ಹಳೆ ಒಡಂಬಡಿಕೆ ಭಕ್ತರ ಜೊತೆ, ಈಗಲೂ ಎಲ್ಲಾ ಭಕ್ತರ ಜೊತೆ ಪದೇ ಪದೇ ಮಾತನಾಡ್ತಿರೋದು
ದೇವರನ್ನ ಪ್ರಕಟಪಡಿಸ್ತಿರೋದು, ತಿಳಿಸೋದು, ಸ್ವರ ಎಲ್ಲವೂ ಯಾವ ಕಾಲವಾಗಿತ್ತು? ಅದು ಯೇಸು ಕ್ರಿಸ್ತನೇ. ಹಲ್ಲೆಲೂಯಾ. ನಿಮಗೆ ಇದು ಅರ್ಥವಾಗ್ಲಿ ಅಂತೇಳಿ ಇನ್ನೊಂದು ವಾಕ್ಯ ಹೇಳ್ತಾನೆ, ಅದ್ರ ಕನ್ನಡದಲ್ಲಿ ನಿಮ್ಗೆ ಅದು ಗೊತ್ತಾಗಲ್ಲ. ಯಾರಾದ್ರೂ ಇಂಗ್ಲಿಷಲ್ಲಿ ಓದ್ ಆಂಪ್ಲಿಫೈಡ್ ಬೈಬಲ್ ಅಲ್ಲಿ ಓದಿದ್ರೆ ಚೆನ್ನಾಗಿರುತ್ತೆ. ಅರಣ್ಯಕಾಂಡ 12:8. With him I speak mouth to mouth directly, clear and not in dark speeches, and he beholds the form of the Lord. ಇಲ್ಲಿ ಬರುವಂತ ಮಾತದೆ. ನೀವು ಇನ್ನೊಂದ್ ಕಡೆ ಹೋದ್ರೆ ಸಿಮಿಲಿಟ್ಯೂಡ್ ಅನ್ನೋಂಥ ಪದ ಓದ್ತೀರಿ. ಎಲ್ಲಿ ಯಾರಿಗಾದ್ರೂ ಸಿಮಿಲಿಟ್ಯೂಡ್ ಪದ ಸಿಗ್ತಾ ನೋಡಿ? ಸಿಗ್ತಾ? ನಿಮ್ಮ ಹತ್ರ ಇದೆಯಾ? ಯಾವ್ದಾದ್ರು KJV ಅದು ಆಂಪ್ಲಿಫೈಡ್? KJV. He beholds form of the Lord. ಓಕೆ, ನೀವೇನು ಓದ್ತೀರಿ ಸಿಮಿಲಿಟ್ಯೂಡ್ನವರು? The similitude of the Lord shall he behold. ಓಕೆ, ದ ಸಿಮಿಲಿಟ್ಯೂಡ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಸಿಮಿಲಿಟ್ಯೂಡ್ ಅಂತ ಹೇಳಿದ್ರೆ ಮೋಶೆ ಪ್ರತಿ ಸಾರಿ ದೇವ್ರನ್ನ ಮುಖಾಮುಖಿ ನೋಡ್ದ ಅಂತ ಏನು ಓದ್ತೀವಲ್ಲ, ಅದನ್ನ ನೀವು 32ನೇ ಅಧ್ಯಾಯದಲ್ಲಿ ಓದ್ತೀರಿ, ವಿಮೋಚನಾ ಕಾಂಡದಲ್ಲಿ. ಅದನ್ನು ಪ್ರತಿ ಸಾರಿ ನೋಡ್ತಾ ಇರೋದು ಯಾವ್ದಂತ ಹೇಳಿದ್ರೆ ದೇವರ ಪ್ರತಿರೂಪ. ಎಷ್ಟು ಜನ ಆಡಿದ್ರಿ? ದೇವರ ಪ್ರತಿರೂಪ. ಇಲ್ಲಿ ಸಿಮಿಲಿಟ್ಯೂಡ್ ಅಂತ ಓದಿದ್ದು ಆ ಪ್ರತಿರೂಪ. ಇಬ್ರಿಯ 1:3 ಅದನ್ನ ಓದ್ತೀರಿ. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು. ರೈಟ್? ಓದಿ ಇಬ್ರಿಯ 1:3. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿ. ಏನಂತೆ? ದೇವರ ಪ್ರಭಾವ, ದೇವರ ಮಹಿಮೆ ಏನೇನೆಲ್ಲ ಇದೆಯೋ ಅದೆಲ್ಲವನ್ನ ಇವನೇನ್ ಮಾಡ್ದ? ಎಲ್ಲರೂ ಹೇಳ್ರಿ ದೇವರ ಪ್ರಭಾವದ ಪ್ರಕಾಶ. ಹೇಳ್ರಿ ದೇವರ ಪ್ರಭಾವದ ಪ್ರಕಾಶ. ಎಷ್ಟು ಜನ ಬುಕ್ ಪಬ್ಲಿಕೇಶನ್ ಅಂತ ಕೇಳಿಸ್ಕೊಂಡವ್ರು ಇದ್ದೀರಿ? ಕೇಳಿಸ್ಕೊಂಡ್ರ? ಬುಕ್ ಬರೆಯೋರೊಬ್ರಾದ್ರೆ, ಪ್ರಿಂಟ್ ಮಾಡೋರೊಬ್ರಾದ್ರೆ, ಪಬ್ಲಿಷ್ ಮಾಡೋರೊಬ್ರು. ಪಬ್ಲಿಷ್ ಮಾಡೋದನ್ನ ಕನ್ನಡದಲ್ಲಿ ಏನಂತ ಹೇಳ್ತೀರಾ? ಪ್ರಕಾಶನ. ಎಷ್ಟು ಜನ ಆಗಾದ್ರೆ ನೀವು ಬೆಳಕು ಅಂತ ಹೇಳ್ತಾ ಕೂತ್ಕೊಳ್ತೀರಾ? ಹಾಗಾದ್ರೆ ಒಂದು ಪುಸ್ತಕ ಯಾರೊಬ್ರು ಬರೆದ್ರೆ ಅದನ್ನ ತಕ್ಕೊಂಡು ಜಗಜ್ಜಾಹೀರು ಮಾಡೋರು ಪ್ರಕಾಶಕರು. ಹಲ್ಲೆಲೂಯಾ. ಈ ಬೈಬಲ್ನ ನಮ್ಗೆ ಪ್ರಕಾಶಪಡಿಸಿದವ್ರು ಯಾರು? ಪಬ್ಲಿಷರ್ ಯಾರು? ಇಲ್ಲಿ ನೋಡ್ರಿ, ಬೈಬಲ್ ಸೊಸೈಟಿ ಅವರು. ಇದನ್ನ ಕನ್ನಡದಲ್ಲಿ ಪ್ರಿಂಟ್ ಮಾಡಿ ಪುಸ್ತಕ ತರ ಮಾಡಿ ನಮ್ಗೆಲ್ಲ ಸಿಗುವ ಹಾಗೆ ಅದನ್ನ ಪ್ರಕಾಶಪಡಿಸ್ತಿರೋರು ಯಾರು? ಬೈಬಲ್ ಸೊಸೈಟಿ ಆಫ್ ಇಂಡಿಯಾ. ಹಾಗಾದ್ರೆ ನೀವು ಒಂದೊಂದು ಪುಸ್ತಕ ತೆಗೆದ್ರು ಆ ಪುಸ್ತಕದಲ್ಲಿ ನಿಮ್ಗೆ ಅಂತ ಪ್ರಕಾಶಕರು ಸಿಗ್ತಾರೆ. ಹಾಗಾದ್ರೆ ಪರಲೋಕದಲ್ಲಿ ಮರೆಯಾಗಿರುವ ದೇವರು, ಕಣ್ಣಿಗೆ ಕಾಣದ ದೇವರು, ಎಲ್ಲಿಯೂ ಈ ವಿಚಿತ್ರ ಇಂಥ ಕಾಲ ಬಂದಿದೆ ಅಂತ ಹೇಳಿದ್ರೆ, ಯಾರಿಗೋ ಒಬ್ರಿಗೆ ಹಿಂಗ್ ಒಂದು ಸಣ್ಣ ನೋಟ್ಬುಕ್ ಹಿಂಗ್ ಕೊಡ್ತಾ ಇದ್ರೆ ಕೊಟ್ಬಿಟ್ಟು ಈಚೆ ಬರಲ್ಲ. ಅದ್ರಲ್ಲಿ ಕೆಲವ್ರು ಇದಾರೆ, ಯಾರಾದ್ರೂ ಫೋಟೋ ತೆಗಿತಾರೆ ಅಂತ ನೋಡಿದ್ರೆ, ಇಲ್ಲಾಂದ್ರೆ ಬೇಗ ಫೋಟೋ ತೆಗಿ ಅಂತ. ಫೋಟೋ ತೆಗಿತಿದ್ದಂಗೆ ನೆಕ್ಸ್ಟ್ ಏನಾಗ್ಬೇಕು? ಬೇಗ ಎಲ್ಲ ಕಡೆ ಅದನ್ನ ಕಳಿಸ್ಬಿಡ್ಬೇಕು. ಅಲ್ಲಿಂದ ಎಲ್ಲರೂ ಅದಕ್ಕೆ ಲೈಕ್ ಕಳಿಸ್ಬೇಕು, ಹಿಂಗಂತ ಏನನ್ನು ಕಳಿಸ್ಬೇಕು. ಪಾಪ ದೇವ್ರು ನಮ್ಗೆ ಎಷ್ಟು ದಿವಸ ಗಾಳಿ ಕೊಟ್ಟ. ಒಂದ್ಸತಿ ಆದ್ರೆ ನಾನೇ ಗಾಳಿ ಕೊಟ್ಟ ಅಂತ ಹೇಳ್ಕೊಂಡ, ತಿನ್ಲಿಕ್ಕೆ ಇನ್ನ ಊಟ ಕೊಟ್ಟ ನಾನೇ ಕೊಟ್ಟಿದ್ದ ಅಂತ ಹೇಳ್ಕೊಂಡ. ಎಲ್ಲೋ ಅದೊಂದು ಪಬ್ಲಿಸಿಟಿನೇ ಇಲ್ಲ. ಆದ್ರೂ ದೇವರು ಇಂಥವನೇ ಎಂಬುದಾಗಿ ನಮ್ಗೆ ಯಾರಾದ್ರೂ ತಿಳಿಸ್ತಾ ಇದ್ರೆ, ಸ್ವತಃ ದೇವರು ತಂದೆಯದಲ್ಲಿರುವವನು, ಆತನೇ ಯೇಸು ಕ್ರಿಸ್ತನು, ಆತನೇ ದೇವರ ವಾಕ್ಯ, ಆತನ ದೇವರ ವಾಕ್ಯವಾಗಿ ಆತನು ಅದನ್ನು ಪ್ರಕಟಿಸುತ್ತಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ದೇವರ ಪ್ರಭಾವದ ಪ್ರಕಾಶ ಅಂತ ಹೇಳ್ಬೇಕಾದ್ರೆ ಅದರ ಅರ್ಥ ದೇವರಲ್ಲಿ ಏನೇನೆಲ್ಲ ಮಹಿಮೆಗಳು ಮಹತ್ವಗಳಿದೆಯೋ ಅದನ್ನೆಲ್ಲ ನಮ್ಮ ಮುಂದೆ ತಂದು ನಮ್ಮೆಲ್ಲರ ಮುಂದೆ ಅದನ್ನ ಇಡುವ ಆತನು ದೇವರ ಮಗನಾದ ಯೇಸು, ಆತನೇ ದೇವರ ವಾಕ್ಯ. ಹಲ್ಲೆಲೂಯಾ. ನನಗೆ ಕರೆಕ್ಟಾಗಿ ಹೇಳ್ರಿ, ಇವತ್ತು ನಾವು ನೋಡ್ತಿರೋ ವಿಷಯ ಎಲ್ಲ ದೇವ್ರು ಎಷ್ಟು ಚೆನ್ನಾಗಿದೆ, ಖುಷಿ ಕೊಡುತ್ತೆ. ಆಮೇಲೆ ನಾನು ಎನಿಸ್ತಾನೆ 6 ಅಂಶಗಳಲ್ಲಿ ಇದೊಂದು ಹೇಳೋದಿದೆಯಲ್ಲ, ಮೊದಲನೇ ಸಾಲು, ಮೊದಲನೇ ಪದ, ಇದಕ್ಕೆ ನೀವು ನಾನು ಹೇಳ್ತೀನಿ ಜೀವನ ಪೂರ್ತಿ ಮುಡಿಪಾಗಿದ್ನ ಕಲಿತೀನಿ ಅಂತ ಹೇಳಿದ್ರು ನಮ್ಗೆ ಸಾಕಾಗುತ್ತೆ. ದೇವರ ಕುರಿತಾದ ಸಂಗತಿಗಳು, ಮರ್ಮಗಳು ಅಷ್ಟೊಂದಿದೆ. ಹಲ್ಲೆಲೂಯಾ. ಈ ವಾಕ್ಯ ಸ್ವರೂಪ ಯೋಹಾನ 1:14 ಏನಾದ? ಅವಾಗಲೇ ಹೇಳಿದ್ರಿ,
ಯೋಹಾನ 1:14. ಅಣ್ಣ 15 ಅದೃಶ್ಯನಾಗಿದೆ. ಯೋಹಾನ 1:14. ಅದ್ರಲ್ಲಿ ವಾಕ್ಯ ಸ್ವರೂಪ ಏನಾದ? ಹಲ್ಲೆಲೂಯಾ. ವಾಕ್ಯ ಸ್ವರೂಪ ಏನಾದ? ಈ ವಾಕ್ಯವೆಂಬಾತನು. ಹಲ್ಲೆಲೂಯಾ. ಎಲ್ಲ ಹೇಳ್ರಿ ವಾಕ್ಯವೆಂಬಾತನು. ಎಲ್ಲ ಹೇಳ್ರಿ ವಾಕ್ಯವೆಂಬಾತನು. ವಾಕ್ಯವೆಂಬಾತನ ಪದದಲ್ಲಿ ಏನ್ ಹಿಡಿದ್ರಿ? ವಾಕ್ಯವೆಂಬಾತನು ಈ ಪದದಲ್ಲಿ ಏನ್ ಹಿಡ್ಕೊಂಡ್ರಿ ಅಂತ ಕೇಳ್ತೇನೆ ನಾನು. ಹೇಳ ನಾನೇನು ಇಷ್ಟೊತ್ತು ಮಾತಾಡಿದ್ರೆ ನನ್ನ ಮಾತನ್ನ ಯಾರಾದ್ರೂ ವ್ಯಕ್ತಿ ಅಂತ ಕರಿತೀರಾ? ನನ್ನ ವ್ಯಕ್ತಿ ಅಂತೀರ? ನನ್ನ ಮಾತನ್ನ ಅದನ್ನ ವ್ಯಕ್ತಿ ಅಂತೀರಾ? ಅನ್ನಲ್ಲ. ಹಾಗಾದ್ರೆ ವಾಕ್ಯವೆಂಬಾತನನ್ನ ಏನಂತ ಕರಿತಿದ್ದೀರಾ? ವಾಕ್ಯನ ಏನಂತ ಕರಿತೀರಾ ಅಲ್ಲಿ? ವಾಕ್ಯವೆಂಬಾತನು ಅಂದ್ರೆ ವಾಕ್ಯವನ್ನ ವ್ಯಕ್ತಿ ಅಂತ ಹೇಳ್ತಿದ್ದೀರಾ? ಯೋಹಾನ 1ನೇ ಅಧ್ಯಾಯದಿಂದ ಬರ್ರಿ. ನಿಧಾನ 1ನೇ ಅಧ್ಯಾಯ 1ನೇ ವಚನದಿಂದ. ಆದಿಯಲ್ಲಿ ವಾಕ್ಯವಿತ್ತು. ಏನಂತೆ? ಇತ್ತು ಅಂದ್ರೆ ಇದ್ರು ಅಂತನಾ? ಇದ್ರು ಅಂದ್ರೆ ಏನು? ಮನುಷ್ಯ. ಇತ್ತು ಅಂದ್ರೆ ಮುಂದಿನ ವಸ್ತು. ಓಕೆ. ಆದಿಯಲ್ಲಿ ವಾಕ್ಯ. ಒಂದು ನಿಮಿಷ. ಆದಿಯಲ್ಲಿ ವಾಕ್ಯ ಇತ್ತು. ನೆಕ್ಸ್ಟ್. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಇತ್ತು. ಆ ವಾಕ್ಯವು ದೇವರಾಗಿತ್ತು. ಇತ್ತು. ಈಗ ಆ ವಾಕ್ಯವೆಂಬವನು ಈಗ ಏನಂತೆ? ಈಗ ಇಷ್ಟೊತ್ತು ಇತ್ತು ಅಂತಿದ್ದು ಎಂಬುವನು. ಅಲ್ಲಿಗೆ ಇತ್ತು ಅಂದಾಗ ಅದು ವಸ್ತು ತರ ಇತ್ತು. ಈಗ ಮುಂದಿನ ವಚನದಲ್ಲಿ ಅದೇನಾಗಿದೆ? ವ್ಯಕ್ತಿ. ಅರ್ಥ ಆಯ್ತಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಚೆನ್ನಾಗಿದೆಯಾ? ಅದ್ಭುತ ಅಲ್ಲ? ಇಲ್ಲಿ ಹಾಗಾದ್ರೆ ಅದೆಷ್ಟನೇ ವಚನ? 2ನೇ ವಚನನ? ವಾಕ್ಯವೆಂಬಾತನು 2ನೇ ವಚನ. ವಾಕ್ಯವೆಂಬಾತನು ಅದು 2ನೇ ವಚನ. 1ನೇ ವಚನದಲ್ಲಿ ಇತ್ತು. ಆದ್ರೆ 2ನೇ ವಚನಕ್ಕೆ ಬರ್ಬೇಕಾದ್ರೆ ವಾಕ್ಯವೆಂಬಾತನು ಆ ಸ್ವರ ಈಗ ವ್ಯಕ್ತಿ ರೂಪದಲ್ಲಿದೆ. ಅಲ್ಲಿಗೆ ಆತನ ದೇವರು. ಈಗ ಅದನ್ನ 14ನೇ ವಚನಕ್ಕೆ ಬರ್ಬೇಕಾದ್ರೆ ಈ ಎಂಬಾತನು, ವಾಕ್ಯವೆಂಬಾತನು ಏನಾದ್ನಂತೆ? ಏನವತಾರ? ಅವತಾರ ಪದ ನಿಮಗೆ ಪದ ಗೊತ್ತು ತಾನೆ? ಎಷ್ಟು ಜನ ಗೊತ್ತು ಅವತಾರ? ಅವತಾರ ಎನ್ನುವಂತ ಪದದಲ್ಲಿ ಮೊಟ್ಟ ಮೊದಲು ತಿಳ್ಕೊಳ್ಬೇಕಾಗಿರುವಂತದ್ದು ಇದು ಏಕವಚನ. ಏನಂದೆ? ಏಕವಚನ ಅಂದ್ರೆ ಏನು? ಅದ್ರ ಅರ್ಥ ಅವತಾರಗಳು ಇಲ್ಲ. ಓಕೆ, ನಾನು ಯಾಕಂತ ಹೇಳ್ತೀನಿ. ಅವತಾರನ ಏಕವಚನ ಅಂತ ಅರ್ಥ ಮಾಡ್ಕೊಂಡ್ರ? ಅಲ್ಲಿಗೆ ಏಕವಚನ ಅಂತ ಹೇಳ್ಬೇಕಾದ್ರೆ ಒಂದ ತುಂಬನ? ಒಂದೇ. ಇಷ್ಟ ಅರ್ಥ ಆಯ್ತಾ? ಒಂದೇ. ಸರಿ, ಅವತಾರಕ್ಕೆ ಬರ್ತಾರೆ. ಅವತಾರ ಎನ್ನುವಂತ ಪದ ಅದು ನಿರ್ದಿಷ್ಟವಾಗಿ ಸಂಸ್ಕೃತ ಪದ. ಓಕೆ. ಅವತಾರ ಎನ್ನುವಂತ ಈ ಪದದಲ್ಲಿ 2 ಪದಗಳಿದೆ. ಒಂದು ಅವ, ಇನ್ನೊಂದು ತಾರ. ಅವ ಅಂತ ಹೇಳಿದ್ರೆ ಕೆಳಗೆ. ತಾರ ಅಂತ ಹೇಳಿದ್ರೆ ಇಳಿಯದು. ಹಾಗಾದ್ರೆ ಕೆಳಗಿಳಿಬೇಕಾದ್ರೆ ಕೆಳಗಿಳಿಯವರು ಎಲ್ಲಿರ್ಬೇಕು? ಕೆಳಗಿರ್ಬೇಕಾ ಮೇಲಿರ್ಬೇಕಾ? ಎಲ್ಲಿರ್ಬೇಕು? ಮೇಲಿರ್ಬೇಕು. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಅವತಾರ ಅಂತ ಹೇಳಿದ್ರೆ ಇದು ವೇಷ ಹಾಕೋದಲ್ಲ, ನಾಟಕಕ್ಕೆ ಏನೇನೋ ರೂಪಗಳು ಬದಲಾಯಿಸೋದಲ್ಲ, ಅಥವಾ ಮಕ್ಕಳು ಏನೇನೋ ಮಾಡ್ತಿರ್ಬೇಕಾದ್ರೆ ಅಪ್ಪ ನೀನ್ ಅವತಾರ ಸಾಕಾಯ್ತು, ಅಥವಾ ಕುಡ್ದು ಮನೆಗೆ ಬಂದ್ರೆ ಅಪ್ಪ ನೀನ್ ಅವತಾರ ನೋಡಿ ಸಾಕಾಯ್ತು ಅಂತ ಭಯ ಪದ ಅಲ್ಲ. ಎಂತ ಪದ? ಕೆಳಗೆ ಇಳಿದವನು ಅಂತ ಅರ್ಥ. ಕೆಳಗೆ ಇಳಿದವನು ಅಂತ ಹೇಳಿದ್ರೆ ಅವನು ಎಲ್ಲಿದ್ದ? ಆಗದೆ ಮೇಲಿದ್ದ. ಮೇಲಿಂದ ಇಳಿದು ಬಂದವನು. ಅದರ್ಥ ವಾಕ್ಯವೆಂಬಾತನು ಪರಲೋಕದಲ್ಲಿ ದೇವರ ಹೃದಯದಲ್ಲಿ ಇದ್ದವನು. ಆತನೀಗ ಮನುಷ್ಯನಾಗಿ ಮೇಲಿನಿಂದ ಕೆಳಗೆ ಬಂದವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ಭುತವಾದ ವಿಷಯ. ದೇವರ ಸ್ವರ, ದೇವರ ಪ್ರಕಟ ಅನ್ನುವಂಥವನು ಈಗ ಆತನು ಹಾಗೇ ಪ್ರಕಟಿಸಿಕೊಂಡಿದ್ದವನು. ಈಗ ಆತನು ತಾನೇ ನರಾವತಾರದಲ್ಲಿ ನಮ್ಮ ಎದುರು ಬಂದು ನಿಲ್ತಾನೆ.
ಹಲ್ಲೆಲೂಯಾ. ಯಾಕೆ ಹೀಗೆ ಅಂತ ಒಂದ್ ವೇಳೆ ಪ್ರಶ್ನೆ ಹಾಕೊಂಡ್ರೆ ಅದಕ್ಕೆ ಅರ್ಥ ಏನಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಮಹತ್ತರವಾದ ಅರ್ಥ ಇದೆ. ನೀವು ಇದನ್ನ ವಿಮೋಚನಾ ಕಾಂಡ 24ನೇ ಅಧ್ಯಾಯದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ನೀವು ಅದ್ರಲ್ಲಿ 8ನೇ ವಚನದಿಂದ ಓದ್ತಾ ಬರ್ತೀರಿ. 8ನೇ ವಚನ ತೆಗೆದ್ರ ಎಲ್ಲಿದೆ 8? ಕ್ಷಮಿಸಿ, 4 ಎಲ್ಲಿದೆ? 4ನೇ ವಚನ ಮೊದಲು ಓದ್ರಿ. ಮೋಶೆಯು ಒಂದ್ ನಿಮಿಷ ಎಲ್ಲರೂ ತೆಗಿಲಿ. ವಿಮೋಚನಾ ಕಾಂಡ 24:4 ತೆಗೆದ್ರ? ಓಕೆ. ಮೋಶೆಯು ಯೆಹೋವನ ಆಜ್ಞೆಗಳನ್ನೆಲ್ಲ ಬರೆದು ಬೆಳಿಗ್ಗೆ ಎದ್ದು ಆ ಬೆಟ್ಟದ ಬುಡದಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿ ಇಸ್ರಾಯೇಲರ 12 ಕುಲಗಳಿಗೆ 12 ಒಂದ್ ನಿಮಿಷ ಇನ್ನೊಂದ್ಸತಿ ಓದಿ. ಮೋಶೆಯು ಏನಂತೆ? ಮೋಶೆ ಯಾರು? ಓಕೆ. ಈ ಭಾಗದಲ್ಲಿ ನಾವು ಓದ್ತಿರೋಂಥ ಸನ್ನಿವೇಶ ಯಾವ್ದಂತ ಕೇಳಿದ್ರೆ ಯಾರ ಗಲ್ಬಿಲಿ ಆಗಲ್ಲ ತಕೊಳ್ತೀರಾ? ಈ ಸನ್ನಿವೇಶ ಯಾವ್ದಂತ ಹೇಳಿದ್ರೆ, ಈಗ ಇಸ್ರೇಲ್ ದೇಶದಿಂದ ಐಗುಪ್ತ ದೇಶದಿಂದ ಇಸ್ರೇಲ್ರನ್ನ ದೇವರು ಕರ್ಕೊಂಡು ಬಂದು ಸೀನಾಯಿ ಬೆಟ್ಟದ ಹತ್ರ ಅವ್ರನ್ನ ಉಳಿಯುವಂತೆ ಮಾಡಿ, ಈಗ ದೇವರು ಈ ಮನುಷ್ಯರಿಗೂ ತನಗೂ ನಡುವೆ ಒಬ್ಬ ಮನುಷ್ಯನನ್ನ ಕರ್ಕೊಂಡ. ಅವನು ಯಾರು? ಮೋಶೆ. ಅಲ್ಲಿಗೆ ದೇವರಿಗೂ ಮನುಷ್ಯರಿಗೂ ಮಧ್ಯೆ ನಿಂತವನು ಏನಾಗ್ತಾನೆ? ಮಧ್ಯಸ್ಥಗಾರ. ಈ ಮಧ್ಯಸ್ಥಗಾರನನ್ನ ದೇವರು ಬೆಟ್ಟದ ಮೇಲೆ ಕರೆದು ಅವನಿಗೆ ದೇವರು ವಾಕ್ಯಗಳನ್ನ ಕೊಟ್ಟಾಗ ಅವನದೆಲ್ಲವನ್ನ ಬರೀತಾನೆ. ಅದನ್ನೇ ನೀವು 4ನೇ ವಚನದಲ್ಲಿ ಓದಿ. ಮೋಶೆಯು ಯೆಹೋವನ ಆಜ್ಞೆಗಳನ್ನೆಲ್ಲ ಬರೆದು ಬೆಳಿಗ್ಗೆ ಎದ್ದು ಆ ಬೆಟ್ಟದ ಬುಡದಲ್ಲಿ ಏನಂತೆ ಈಗ ಬೆಟ್ಟದಿಂದ ಈಗ ಅವನು ಎಲ್ಲಿದ್ದಾನೆ? ಈಗ ಬುಡದಲ್ಲಿದ್ದಾನೆ. ಹಾಗಾದ್ರೆ ಅವನು ಎಲ್ಲಿಂದ ಬಂದಿದ್ದಾನೆ? ಮೇಲಿಂದ ಕೆಳಗೆ ಬಂದಿದ್ದಾನೆ. ಏನ್ ತಗೊಂಡು ಬಂದಿದ್ದಾನೆ? ಲಿಖಿತ ವಾಕ್ಯವನ್ನ, ಬರದ ವಾಕ್ಯವನ್ನ ತಕೊಂಡು ಬಂದಿದ್ದಾನೆ. ಹಲ್ಲೆಲೂಯಾ. ಸರಿ, ತಂದವನೀಗ ಯಜ್ಞಗಳನ್ನೆಲ್ಲ ಸಿದ್ಧಪಡಿಸಿ ಯಜ್ಞಕ್ಕೆ ಬೇಕಾಗಿದ್ದೆಲ್ಲ 12 ಕುಲಗಳಿಂದ ಯವನಸ್ಥನ ಆರಿಸ್ಕೊಂಡು 12 ಕಲ್ಲುಗಳನ್ನ ಸ್ಥಾಪಿಸಿ ಅಲ್ಲಿ 12 ಹೋರಿಗಳನ್ನ ಆತನು ವಧಿಸಿ ಆ 12 ಹೋರಿಗಳ ರಕ್ತವನ್ನ ಆತನು ಕ್ರೋಢೀಕರಿಸಿ ಅದ್ರ ಅರ್ಧವನ್ನ ಒಂದ್ ಕಡೆ ಇಟ್ಟು ಇನ್ನು ಅರ್ಧವನ್ನ ಯಜ್ಞವೇದಿ ಮೇಲೆ ಹಾಕಿ ನಂತರ ಜನರ ಮುಂದೆ ನಿಂತ್ಕೊಂಡು ಈಗ 7 ಅಥವಾ 8ನೇ ವಚನಕ್ಕೆ ಬಂದ್ರೆ ಅಲ್ಲಿ ಓದಿದ ಭಾಗ ಇದೆಯಲ್ಲ, ಯಾವ್ದು ಓದಿದ್ರು? 2ನೇ ಭಾಗ. ಆ ಗ್ರಂಥದಲ್ಲಿ ಎಷ್ಟನೇ ವಚನ? 8ನೇ ವಚನದಲ್ಲಿ 2ನೇ ಭಾಗ ಓದಿ. ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲಾ ಆಜ್ಞೆಗಳ ಪ್ರಕಾರ ಇಲ್ಲ ಒಂದ್ ನಿಮಿಷ 7 ಓದಿದ ಭಾಗ ಇಲ್ಲ ಇದೆಯಲ್ಲ? 2ನೇ ಭಾಗ. 7 ತರುವಾಯ ನಿಬಂಧನ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಹಲ್ಲೆಲೂಯಾ. ಏನಿದ್ರ ಅರ್ಥ? ದೇವರು ಕೊಟ್ಟ ವಾಕ್ಯವನ್ನು ಆತನು ಪ್ರಕಟಿಸಿದ. ಹಲ್ಲೆಲೂಯಾ. ಗೊತ್ತಾಗ್ತಿದ್ಯಾ? ಈ ವಾಕ್ಯ ಮೊದಲಲ್ಲಿತ್ತು, ಪರಲೋಕದಲ್ಲಿತ್ತು. ಅದನ್ನ ದೇವರು ಮೋಶೆಗೆ ಕೊಟ್ಟ, ಬೆಟ್ಟದ ಮೇಲೆ ಕೊಟ್ಟ. ಹೇಗೆ ಕೊಟ್ಟ? ಬರೆಸಿ ಕೊಟ್ಟ. ಒಂದ್ ಕಡೆ ಅವನ್ ಬರೀತಾನೆ, ದೇವ್ರು ಬರೀತಾನೆ, ಈ ಕಡೆ ಇವನು ಅದನ್ನ ಹೇಳಿದನ್ನ ಬರಿಬೇಕಾಯ್ತು. ಬರ್ದಿದ್ದ ಈಗ ಎಲ್ಲಿಗೆ ಬಂತು? ಬೆಟ್ಟದ ಬುಡಕ್ಕೆ ಬಂತು. ಆ ಬೆಟ್ಟಕ್ಕೆ ಬುಡಕ್ಕೆ ಬಂದಾಗ ಅಲ್ಲಿ ಯಾರಿದ್ದಾರೆ? ಜನರಿದ್ದಾರೆ. ಆ ಜನರ ಎದುರು 7ನೇ ವಚನ ಏನ್ ಹೇಳುತ್ತೆ? ಓದ್ಬೋದು. ಈಗ 7ನೇ ವಚನ ಓದ್ಬೋದು. ಈಗ ನನಗೆ ತರುವಾಯ ನಿಬಂಧನ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಆಮೇಲೆ ಏನಾಯ್ತು? ಅವರು ಕೇಳಿ ಯೆಹೋವನ ಆಜ್ಞೆಗಳನ್ನೆಲ್ಲ ನಾವು ಅನುಸರಿಸಿ ವಿಧೇಯರ. ಅದರ ಅರ್ಥ ಏನು? ಜನಸಮೂಹ ವಾಕ್ಯವನ್ನ ಏನ್ ಮಾಡ್ತು? ಒಪ್ಪಿತು. ಹಲ್ಲೆಲೂಯಾ. ವಾಕ್ಯವನ್ನು ಒಪ್ಪಿಕೊಂಡ ಕೂಟ ಈಗ ಅಲ್ಲಿ ಏರ್ಪಟ್ಟು ಅವ್ರಿಗೆ ವಾಕ್ಯ ಪ್ರಕಟವಾದ್ಮೇಲೆ ವಾಕ್ಯ ಕೊಡಲ್ಪಟ್ಟು ನಂತರ ವಾಕ್ಯ ಪ್ರಕಟವಾಯ್ತು. ಪ್ರಕಟವಾದ ವಾಕ್ಯವನ್ನ ಜನ ಅಂಗೀಕರಿಸಿದ್ರು. ಈ ಅಂಗೀಕಾರವಾದ ಮೇಲೆ ಅಂಗೀಕರಿಸಿದ ಜನರ ಮೇಲೆ 8ನೇ ವಚನದಲ್ಲಿ ಏನ್ ಬರುತ್ತೆ ನೋಡ್ರಿ. ಆಗ ಮೋಶೆ ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ ಈಗ ರಕ್ತ ಯಾರ ಮೇಲೆ ಬಂತು ನೋಡೋಣ. ಎಂತ ಜನರ ಮೇಲೆ ಬಂತು? ಏನ್ ಒಪ್ಕೊಂಡವ್ರ ಮೇಲೆ ಬಂತು? ವಾಕ್ಯ ಒಪ್ಕೊಂಡವ್ರ ಮೇಲೆ ರಕ್ತ ಬಂತು. ಅದೆಂತ ರಕ್ತ ಈಗ? ಅದು ಇಗೋ ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲಾ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಗೆ
ಸ್ಥಿರಪಡಿಸುವ ಈ ಒಡಂಬಡಿಕೆಯನ್ನು ಸ್ಥಿರಪಡಿಸುವಂತ ರಕ್ತವು ಹಾಲಲ್ಲಿ ಇದೇ ಅಂದನು. ಇದೆ. ಹಾಗಾದ್ರೆ ಇದ್ರ ಅರ್ಥ ಏನಂತ ಹೇಳಿದ್ರೆ, ದೇವರಿಗೆ ನಾವು ಯಾವಾಗ ಸ್ವಂತ ಜನವಾಗ್ತೀವಿ ಅಂತ ಹೇಳಿದ್ರೆ ಒಡಂಬಡಿಕೆ ಏರ್ಪಟ್ಟಾಗ. ಒಡಂಬಡಿಕೆ ಏರ್ಪಡತ್ತೆ, ಮೊದಲು ವಾಕ್ಯ ಪ್ರಕಟ ಆಗ್ಬೇಕು. ಸಾರಲ್ಪಟ್ಟ ವಾಕ್ಯವನ್ನ ನಾವು, ಪ್ರಕಟವಾದ ವಾಕ್ಯವನ್ನ ನಾವು ಒಪ್ಪಬೇಕು. ಆಗ ಒಪ್ಪಿಕೊಂಡವರ ಮೇಲೆ ಆ ರಕ್ತ, ಆ ಒಡಂಬಡಿಕೆಗಾಗಿ ಸುರಿಸಲ್ಪಟ್ಟ ರಕ್ತ ಇದೆಯಲ್ಲ, ಆ ರಕ್ತ ಅವ್ರ ಮೇಲೆ ಪ್ರೋಕ್ಷಣೆ ಆದಾಗ, ಆ ರಕ್ತ ನಮ್ಮ ಮೇಲೆ ಬಂದಾಗ, ಈಗ ನಮಗೂ ದೇವರಿಗೂ ಒಡಂಬಡಿಕೆ ಸಂಬಂಧ, ಇದು ಸಮಾಧಾನದ ಸಂಬಂಧ, ಇದು ಪ್ರೀತಿಯ ಸಂಬಂಧ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ಈ ವಾಕ್ಯವನ್ನು ತಕ್ಕೊಳ್ಳೋಣ. 4ನೇ ವಚನದ ಪ್ರಕಾರ ಯೇಸು, ಆತನು ದೇವರ ವಾಕ್ಯ, ದೇವರ ಹೃದಯದಲ್ಲಿದ್ದವನು, ಆತನು ವಾಕ್ಯ ಸ್ವರೂಪನೇ. ಪರಲೋಕದಿಂದ, ಇಲ್ಲಿ ಮೋಶೆ ವಾಕ್ಯ ತಗೊಂಡು ಬೆಟ್ಟದ ತುದಿಯಿಂದ ಬೆಟ್ಟದ ಬುಡಕ್ಕೆ ಬಂದ ಹಾಗೆ ವಾಕ್ಯ ಸ್ವರೂಪನೇ ಪರಲೋಕದಿಂದ ಭೂಮಿಗೆ ಬಂದಿದ್ದಾನೆ. ಆತನು ಬಂದು ತನ್ನನ್ನು ಪ್ರಕಟಿಸಿಕೊಳ್ತಾನೆ. ಹಲ್ಲೆಲೂಯ. ಆತನು ಪ್ರಕಟಿಸಿಕೊಂಡಾಗ ಆತನನ್ನು ಒಪ್ಪಿಕೊಂಡ ಕೂಟ ಅದು ಅಲ್ಲಿ, ಆಗ ಅವತ್ತು ಶಿಷ್ಯರ ಕೂಟ. ಆತನನ್ನು ಒಪ್ಪಿಕೊಂಡವರಿಗೆ ಆತನು ಹೇಳ್ತಾನೆ, ತಕ್ಕೊಂಡು ಕುಡೀರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆ ರಕ್ತ ಅಂತಾನೆ. ಹಲ್ಲೆಲೂಯ. ಹೀಗೆ ಆ ಯೇಸು ವಾಕ್ಯ ಸ್ವರೂಪನಾದ ದೇವರನ್ನ, ದೇವರ ವಾಕ್ಯವನ್ನು ಒಪ್ಪಿಕೊಂಡವರ ಮೇಲೆ, ಆ ಒಪ್ಪಿಕೊಂಡವರಿಗೆ ತನ್ನ ರಕ್ತ ಕೊಟ್ಟ ಮೇಲೆ ಈಗ ನಾವು ದೇವರ ಒಡಂಬಡಿಕೆಯೊಳಗೆ ಸೇರಿಕೊಂಡವರು. ಹಾಗಾದ್ರೆ ಕಾರ್ಯ ಮಾಡುವುದಕ್ಕಾಗಿ ಆತನು, ವಾಕ್ಯವೆಂಬ ಆತನು ಮನುಷ್ಯನಾಗಿ ಮೇಲಿನಿಂದ ಅವತಾರ ಕೆಳಗೆ ಇಳಿದು ಬಂದ. ಓ ವಿಚಿತ್ರ. ವಾಕ್ಯವನ್ನ ಯಾರು ಕೇಳಿಸ್ಕೋಬಹುದು ಅಥವಾ ಓದಬಹುದು, ಆತನು ನೋಡ್ಲಿಕ್ಕಾಗಲ್ಲ. ಆದ್ರೆ ಈಗ ಆತನು ಆಕಾರದಲ್ಲಿ ಬಂದ ಅಂತ ಹೇಳಿದ್ರೆ ಇದಕ್ಕೆ ಮುಖ್ಯವಾದ ಕಾರಣ, ಆಕಾರದಲ್ಲಿ ಬಂದವನಿಗ ಈ ರೀತಿ ಬಲಿ ಆಗ್ಬೇಕು, ತನ್ನ ರಕ್ತ ಸುರಿಸ್ಬೇಕು. ಹಲ್ಲೆಲೂಯ. ಹಾಗಾದ್ರೆ ದೇವರೇ ಮನುಷ್ಯನಾಗಿ ಬಂದ ಅನ್ನೋದ್ರಲ್ಲಿ ಯಾವ ಅನುಮಾನವಿಲ್ಲ. ಆಮೆನ್. ಇನ್ನೊಂದು ವಿಷಯ ಹೇಳಿ, ಈ ಪ್ರಸ್ತಾಪದ ಇನ್ನೊಂದು ಭಾಗಕ್ಕೆ ಬರ್ತಾನೆ. ದೇವ್ರ ಬಗ್ಗೆ ಇನ್ನು ಅನೇಕ ಮಾತುಗಳಿದೆ, ಅದರಲ್ಲಿ ಇನ್ನು ಒಂದು ಪದ ತಗೊಳ್ತಾನೆ ಅಷ್ಟೇ. ದೇವ್ರ ಬಗ್ಗೆ ಸರ್ವವ್ಯಾಪಿ ಅಂತ ಹೇಳ್ತಾರೆ, ಕೇಳಿಸ್ಕೊಂಡಿದ್ದೀರಾ? ವಾಕ್ಯ ಸ್ವರೂಪನ ಬಗ್ಗೆ ನಾನು ಇನ್ನೊಂದು ಮಾತಾಡ್ಬೇಕಿತ್ತು. ಇಬ್ರಿಯ 1:3 ನೋಡ್ರಿ, ಈ ವಾಕ್ಯ ಎಂಥದ್ದು ಅಂತೇಳಿ. ಇಬ್ರಿಯ 1:3. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು. ಈಗ ಕೇಳಿಸ್ಕೊಡ್ರಿ. ಆತನ ತತ್ವದ ಮೂರ್ತಿಯು ತನ್ನ ಎಂಬ ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೂ ಆಧಾರ. ಸಾಕು ಸಾಕು, ಎಲ್ಲರೂ ಹೇಳ್ರಿ ತನ್ನ. ಇನ್ನೊಂದ್ಸತಿ ಓದಿ ಸಿಸ್ಟರ್. ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೂ ಆಧಾರ. ಹಲ್ಲೆಲೂಯ. ಎಲ್ಲರೂ ಹೇಳ್ರಿ, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೂ ಆಧಾರ. ಹಲ್ಲೆಲೂಯ. ಏನಿದ್ರ ಅರ್ಥ? ದೇವರು ನುಡಿದಿದ್ದಾನೆ. ಆತನ ಮಾತು ಹೋಗಿ ಎಷ್ಟೋ ವಿಷಯಗಳನ್ನ ನಿಯಂತ್ರಿಸ್ತಾ ಇದೆ. ಹಲ್ಲೆಲೂಯ. ನಿಯಂತ್ರಿಸ್ತಾ ಇದೆ. ನಾನು ಇದಕ್ಕೆ ಯಾವಾಗಲೂ ಒಳ್ಳೊಳ್ಳೆ ಉದಾಹರಣೆ, ಅಂದ್ರೆ ನನ್ನ ಹತ್ರ ಇರುವಂತ ಒಳ್ಳೊಳ್ಳೆ ಉದಾಹರಣೆ ಹೇಳ ನಿಮ್ಗೆ. ಕೈಯಲ್ಲಿ 10 ಗೋಲಿ ತಗೊಂಡ್ರ ತಕೊಂಡ್ಬಿಟ್ರ? ಓಕೆ. ಆ 10 ಗೋಲಿಗೆ ಹೇಳ್ರಿ, ನಾನು ನಿಮ್ನ ಈಗ ನೆಲದ ಮೇಲೆ ಬಿಡ್ತೀನಿ, ಎಲ್ಲರೂ ನೆಟ್ಟಿಗೆ ಹೋಗ್ಬೇಕಂತ ಹೇಳ್ರಿ. ಹೋಗತ್ತಾ? ಹೋದ್ರೆ ಹೆಂಗೋಗುತ್ತೆ? ಅಂಗುಟಂಗ್ ಮಾಡ್ಕೊಂಡು ಒಂದಕ್ಕೊಂದು ದಡಕ್ ಬಾಡಕ್ ಹೊಡ್ಕೊಂಡು, ರೈಟ್? ಹೋಗತ್ತಾ? ನಿಜ ತಾನೆ? ಹಾಗಾದ್ರೆ ನಮ್ಮ ಭೂಮಿನ ಪಕ್ಕದಲ್ಲಿರೋ ಗೋಲಿ ಚಂದ್ರ, ಭೂಮಿ ಎಂಬ ಗೋಲಿನ ಪಕ್ಕದಲ್ಲಿರೋ ಚಂದ್ರ ಎಂಬ ಗೋಲಿ ಯಾಕೆ ಬಂದು ಡ್ಯಾಶ್ ಮಾಡ್ಲಿಲ್ಲ? ಹಲ್ಲೆಲೂಯ. ಹಾಗಾದ್ರೆ ಇಷ್ಟು ನಕ್ಷತ್ರಗಳು, ನೀವು ಯಾರಾದ್ರೂ ಬೈಬಲ್ ಅಲ್ಲಿ ಕೃತಿಕೆ, ಸಪ್ತಋಷಿ, ಮೃಗಶಿರ ಓದಿದಿರಾ? ಬೈಬಲ್ ರೆಸ್ಟ್ ಕೊಟ್ಟಿದ್ರ? ಯೋಬನ ಪುಸ್ತಕದಲ್ಲಿ ಓದ್ತೀರಿ, ಸಪ್ತಋಷಿ, ಆಮೇಲೆ ಮೃಗಶಿರ, ಕೃತಿಕೆ, ಇದೆಲ್ಲ ನಕ್ಷತ್ರ ರಾಶಿಗಳು. ನೀವು ಯಾವಾಗ ನೋಡಿದ್ರು ಅದೆಲ್ಲ ಒಂದೇ ಇದ್ರಲ್ಲಿ ಆಕಾರದಲ್ಲಿ ಕಾಣ್ತಾ ಇರುತ್ತೆ. ಅದ್ರ ವಿಚಿತ್ರ, ಎಲ್ಲ ಕೋಟಿಗಟ್ಟಲೆ ಕಿಲೋಮೀಟರ್ ದೂರದಲ್ಲಿ ಯಾವುದೋ ವೇಗದಲ್ಲಿ ಎಲ್ಲ ಚಲಿಸ್ತಾ ಇದೆ. ಬಟ್ ನಾವು ನೋಡಿದ್ರೆ ಮಾತ್ರ ಎಲ್ಲ ಅಲ್ಲಲ್ಲೇ ಫಿಕ್ಸ್ ಆದ ರೀತಿ ಕಾಣುತ್ತೆ. ಬಹಳ ವಿಚಿತ್ರ. ಯಾವ ಜ್ಞಾನಕ್ಕೂ ನಿಲುಕದ ದೇವರ ಕಾರ್ಯಗಳದೆಲ್ಲ. ಸಪ್ತಋಷಿ ಮಂಡಲ ಎಲ್ಲ ನೋಡೇ ಅಲ್ವ ನೀವು? ಯಾರು ಗದ್ದೆ ಕೆಲಸ ಮಾಡೋರು ನೀವು ನೋಡಿದ್ರಿ ಸಿಸ್ಟರ್? ಯಾವ ದಿಕ್ಕಲ್ಲಿ ಕಾಣತ್ತೆ?
ಒಳ್ಳೆ ಉತ್ತರ ಕೊಟ್ರಿ ನೀವು. ಉತ್ತರ ದಿಕ್ಕಲ್ಲಿ ಕಾಣದು. ಅದನ್ನ ಉತ್ತರ ಧ್ರುವ ನಕ್ಷತ್ರದೊಂದಿಗೆ ನಾರ್ತ್ ಪೋಲ್ ಸ್ಟಾರ್ ಜೊತೆ ನೋಡಿದ್ರೆ ಮೃಗಶಿರ, ಅದನ್ನ ಬಿಟ್ಟು ಹಂಗೆ ಓದೋದು ನೋಡಿದ್ರೆ ಅದು ಸಪ್ತಋಷಿ. ಬಹಳ ವಿಚಿತ್ರ. ಎಷ್ಟು ಜನ ಹಾಡು ಕೇಳಿಲ್ಲ? 7 ಸ್ವರವು ಕೇಳಿ ಸೇರಿ ಸಂಗೀತವಾಯಿತು. 7 ಅಂತೇಳಿ ಒಂದು ಕನ್ನಡದ ಹಳೆ ಚಲನಚಿತ್ರ, ಅದು ಪದ್ಯ ಆಕ್ಚುಲಿ, ಒಳ್ಳೆ ಹಾಡುಗಳು. 7 ಸ್ವರ ಸೇರಿದ್ರೆ ಸಂಗೀತ ಆಗತ್ತಂತೆ, 7 ಬಣ್ಣ ಸೇರಿದ್ರೆ ಬಿಳಿ ಬಣ್ಣ ಅಂತೆ, 7 ನಕ್ಷತ್ರ ಸೇರಿ ಒಂದು ಈ ರೀತಿ ಅದನ್ನ 7 ಅಂತೇಳಿ ಬಹಳ ಚೆನ್ನಾಗಿ ಹಾಡ್ತಾರೆ. ಬಹಳ ಚೆನ್ನಾಗಿದೆ ಪದ್ಯ ಅದು ಆಕ್ಚುಲಿ. ಓಕೆ, ನಾನು ಹೇಳ್ತಿದ್ದೆ, ದೇವರು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರ ಅಂತ ಹೇಳ್ಬೇಕಾದ್ರೆ ಸೂರ್ಯ ತನ್ನ ಯಾವ ಪಥದಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತಾ ಇದೆ. ನಮ್ಮ ಅಕ್ಕಪಕ್ಕದ ಗ್ರಹಗಳು ಯಾವ ಪಥದಲ್ಲಿ ಚಲಿಸ್ಬೇಕೋ ಚಲಿಸ್ತಾ ಇದೆ. ನಮ್ಮ ಎಲ್ಲ ಉಪಗ್ರಹಗಳು ಯಾವ ಪಥದಲ್ಲಿ ಬರಬೇಕೋ ಬರುತ್ತೆ. ನಾನು ಅನಿಸ್ತೇನೆ ಇನ್ನೊಂದು 2-3 ಇನ್ನು ಸಮೀಪದಲ್ಲಿ ನಮಗೆ ಭೂಮಿಗೆ ಹತ್ರದಲ್ಲಿ ಇನ್ನೊಂದು ಚಂದ್ರ ತರ ಒಂದು 2 ತಿಂಗಳ ಹತ್ರ ಕಾಣ್ಲಿಕ್ಕಿದೆ. ಈಗ ಒಂದು ಉಲ್ಕೆ ಸ್ಫೋಟಗೊಂಡು ಈಗ ಹತ್ತತ್ರ ನಮ್ಮ ಹತ್ರ ಬರೋದೀಗ 2 ತಿಂಗಳು ನಮಗೆ ಚಂದ್ರನ ಹಾಗೆ ಇನ್ನೊಂದು ಹೊಳುಪ ಕಾಣುತ್ತೆ. ಆಮೇಲೆ ಮತ್ತೆ ಅದು ಬೇರೆ ತನ್ನ ದಿಕ್ಕಿಗೆ ಹೋಗುತ್ತೆ. ಆಶ್ಚರ್ಯ, ಅದು ಬಂತಂದ್ರೆ ಆಶ್ಚರ್ಯ. ಯಾಕಂದ್ರೆ ಅದೇನಾದ್ರೂ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಎಳೆಯಲ್ಪಟ್ರೆ ಎಷ್ಟು ಊರು ನಾಶ ಆಗುತ್ತೆ ಗೊತ್ತಿಲ್ಲ ಅದು ಬಂತು. ಅದು ಅಷ್ಟು ದೊಡ್ಡದಿದೆ ಆಕ್ಚುಲಿ. ಅಷ್ಟು ಓಕೆ, ಏನ್ ಹೇಳ್ತಿದ್ದೇನೆ, ಹಾಗಾದ್ರೆ ದೇವರ ಅಪ್ಪಣೆಯಿಂದ ಅವೆಲ್ಲವೂ ಅಲ್ಲಲ್ಲಿದೆ. ಎಷ್ಟು ಜನದ ಹೃದಯ ಬಡಿತಾ ಇದೆ? ಎಷ್ಟು ಜನ ಹೃದಯ ಬಡಿತಿದೆ ಅಂತ ಕೇಳ್ದೆ? ಯಾವ ಕಾರಣಕ್ಕೆ ಬಡಿತಾ ಇದೆ? ಅದು ಬಡಿ ಅದ್ರ ಕೆಲಸ. ದೇವರು ತನ್ನ ಶಕ್ತಿ ಮಾತ್ರದಿಂದ ಕೊಟ್ಟ ಅಪ್ಪಣೆ ಮೇರೆಗೆ ನನ್ನ ಹೃದಯ ಕೆಲಸ ಮಾಡ್ತಾರೆ. ಅನುಮಾನವೇ ಇಲ್ಲ. ಎಷ್ಟು ಜನ ಉಸಿರಾಡ್ತಿದ್ದೀರಾ? ಅರಿವಲ್ಲಿ ಉಸಿರಾಡ್ತಿರೋ, ಅರಿವಿಲ್ದೆ ಉಸಿರಾಡ್ತಿದ್ದೀರಾ? ಕಾರಣ ದೇವ್ರ ಅಪ್ಪಣೆ ಕೊಟ್ಟಿದ್ರಿಂದ ಅದು ಕರೆಕ್ಟ್ ಆಗ್ತಾ ಇದೆ. ಎಷ್ಟು ಜನ ಧೈರ್ಯವಾಗಿ ಊಟ ಮಾಡ್ತಾರೆ, ತಿಂದಿ ಜೀರ್ಣ ಆಗತ್ತೆ ಅಂತೇಳಿ? ಯಾವ ಧೈರ್ಯದ ಊಟ ಮಾಡಿದ್ರಿ ನಮಗೆ ಗೊತ್ತಿಲ್ಲ. ದೇವ್ರ ಅಪ್ಪಣೆ ಕೊಡ್ತಾನೆ, ಅದು ಜೀರ್ಣ ಆಗುತ್ತೆ ಅಷ್ಟೇ. ಹಲ್ಲೆಲೂಯಾ. ಎಷ್ಟು ಜನ ಸಮುದ್ರ ತೀರಕ್ಕೆ ಹೋಗಿದ್ದೀರಾ? ಬೀಚ್ 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 ಎಷ್ಟು ಜನ ಹೋಗಿದ್ದೀರಾ? ಯಾವ ಧೈರ್ಯದ ಮೇಲೆ ಹೋದ್ರಿ? ನೀವು ತಗೊಂಡ್ರ ಅಥವಾ ಸಮುದ್ರ ತಗೊಂಡಿದ್ದೀರಿ? ದೇವರು ವಾಕ್ಯ ಅನೇಕ ಸತಿ ಹೇಳುತ್ತೆ, ಆತನ ಅಪ್ಪಣೆ ಕೊಟ್ಟಿದ್ರಿಂದ ಅದು ಮರಳು ದಂಡೆ ತನಕ ಕಷ್ಟ ಬರೋದಂತೆ. ಒಂದ್ ವೇಳೆ ದೇವ್ರ ಅಪ್ಪಣೆ ಕೊಡದೆ ಹೋಗಿದ್ರೆ ಅದು ಊರೊಳಗೆ ಬಂದಿದ್ರೆ ಯಾರಾದ್ರೂ ನಾವು ಬೀಚ್ ಹತ್ರ ಹೋಗ್ಲಿಕ್ಕೆ ಆಗ್ತಿತ್ತು? ಅದ್ರ ರಬ್ಬಸ್ಸಾಗಿ ಬರ್ಬೇಕಾದ್ರೆ ಹಾಗೇ ಶಾಂತವಾಗಿ ಹಂಗೆ ವಾಪಸ್ ಹೋಗುತ್ತಲ್ಲ. ಇಲ್ಲಾಂದ್ರೆ ಎಂತ ಭಯಂಕರ ಪರಿಸ್ಥಿತಿ ಅದು. ಹಲ್ಲೆಲೂಯಾ. ಹಾಗಾದ್ರೆ ಎಲ್ಲವನ್ನ ತನ್ನ ಶಕ್ತಿಯ ಮಾತಿನಿಂದ ನಿಯಂತ್ರಿಸ್ತಿದ್ದಾನಲ್ಲ. ಎಲ್ಲವನ್ನ, ದೂರದ ಸಂಗತಿ ಮೊದಲುಗೊಂಡು ಹತ್ತಿರದ ಸಂಗತಿವರೆಗೂ ಎಲ್ಲವೂ ಆತನ ಶಕ್ತಿಯ ಮಾತಿನ ಮೇರೆಗೆ, ಆತನ ಅಪ್ಪಣೆ ಮೇರೆಗೆ. ಇನ್ನು ಚಿತ್ರ ವಿಷಯ ಹೇಳ ನಿಮ್ಗೆ ಹೇಳ. ಮಗು ಅಂತ ಹೇಳಿದ ತಕ್ಷಣ ತಿಂಗಳು ಆಗ್ತಾ ನಮ್ಗೆ ಏನ್ ಇಷ್ಟ? ನಮ್ಮ ಮಗು ಬೆಳೀತು. ಅದೇ 20 ವಯಸ್ಸಾದ್ಮೇಲೆ ಯಾರಾದ್ರೂ ಅದು ಬೆಳೀತು ಅಂತ ನೋಡ್ತೀವಿ, ಆಯ್ತಾ? ಅಲ್ಲಿಗೆ ಮುಗೀತು. ಹುಡುಗರು ಬೇಕಿದ್ರೆ ಒಂದು 22 ತನಕ 23 ತನಕ ಅಪೇಕ್ಷೆ ಪಡ್ಬೋದು, ಅಷ್ಟೇ ತನಕ ಅವ್ರು ಬೆಳಿತಾರಂತೇಳಿ. ಹೆಣ್ಮಕ್ಳಂತೂ ಇನ್ನು ಬೇಗನೆ ಸ್ಟಾಪ್, ಅಲ್ಲಿಗೆ ಮುಗೀತು. ಯಾವ ಆಧಾರದ ಮೇಲೆ? ದೇವರಪ್ಪಣೆ ಮೇರೆಗೆ. ದೇವರಪ್ಪಣೆ ಅಷ್ಟೇ, ಇಷ್ಟು ವಯಸ್ಸು ತನಕ ನೀವು ಬೆಳೀರಿ, ಅಲ್ಲಿಗೆ ನಿಲ್ರಿ, ಅಷ್ಟು ಮುಗೀತು. ಎಲ್ಲವೂ ಹೀಗೆ ದೇವರ ಅಪ್ಪಣೆ ಮೇರೆಗೆ ನಡೀತಾ ಇದೆ. ಹಲ್ಲೆಲೂಯಾ. ತಲೆಗೆ ಒಳ್ಳೊಳ್ಳೆ ಕೆಲಸ ಸಿಕ್ಕತ್ತಲ್ಲ. ಹಲ್ಲೆಲೂಯಾ. ಓಕೆ, ಈ ಸರ್ವವ್ಯಾಪಿ ಅನ್ನೋ ವಿಚಾರಕ್ಕೆ ನಾನು ಬರ್ತಾನೆ. ಸರ್ವವ್ಯಾಪಿ ಅಂದ್ರೆ ಏನರ್ಥ? ಎಲ್ಲ ಕಡೆ ವ್ಯಾಪಿಸಿದ್ದ. ಎಷ್ಟು ದೂರಕ್ಕೆ? ನೀವೇನಾದ್ರೂ ಅವ್ನಿಗೆ ಉತ್ತರ ಕೊಟ್ರೆ ನಾನು ಉತ್ತರ ಕೊಡ್ಲಾ? ಮಿತಿಲ್ಲದ ದೇವರನ್ನ ಮಿತಗೊಳಿಸ್ಬಿಟ್ರಿ. ದೇವರು ಅಂತ ಪದ ಬಂದಾಗ ನಿಮ್ಗೆ ಅರ್ಥವಾಗ್ಲಿ ಎಲ್ಲರಿಗೂ, ಆತನಲ್ಲಿ ಮಿತಿ ಎಂಬುದಿಲ್ಲ. ಹಲ್ಲೆಲೂಯಾ. ಈಗ ಭೂಮಿ ಎಷ್ಟು ಅಷ್ಟೇ ಅಂತ ಹೇಳಿದ್ರೆ ಅಲ್ಲಿಗೆ ನೀವು ಮಿತಗೊಳಿಸ್ಬಿಟ್ರಿ. ಬ್ರಹ್ಮಾಂಡ ಅಂತ ಒಂದಿದೆ ಅಂದ್ರೆ ಕನ್ನಡ ಪದ, ಅದು ಈ ದೇವರ ಸೃಷ್ಟಿಯ ವಿಸ್ತಾರವನ್ನ ಅದು ಗ್ರಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ.
ಮನುಷ್ಯ ಎಷ್ಟು ವಿಸ್ತಾರವಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಭೂಮಿಯಿಂದ ದೂರದರ್ಶಕ ಯಂತ್ರಗಳಲ್ಲಿ ನೋಡಿದಾದ್ಮೇಲೆ ಈಗ ಆತನು ಉಪಗ್ರಹಗಳನ್ನ ಕಳಿಸಾನೆ, ಬೇರೆ ಬೇರೆ ಗ್ರಹದ ಕಡೆಗೆ ಬಾಹ್ಯಾಕಾಶಕ್ಕೆ ಕಳಿಸಿ ಬೇರೆ ಬೇರೆ ದೇಶದವರು ಒಟ್ಟಿಗೆ ಅದನ್ನ ಕ್ರೋಢೀಕರಿಸ್ಲಿಕ್ಕೆ ನೋಡ್ತಿದ್ದಾರೆ. ಇಲ್ಲಿ ತನಕ ಅದು ಸಾಧ್ಯ ಆಗಿಲ್ಲ. ಅದೆಷ್ಟು ಈ ಕಡೆ ಎಷ್ಟು ಉದ್ದ, ಈ ಕಡೆ ಎಷ್ಟು ಉದ್ದ, ಈ ಕಡೆ ಎಷ್ಟು ಉದ್ದ, ಈ ಕಡೆ ಎಷ್ಟು, ಈ ಕಡೆ ಎಷ್ಟು, ಅದಿನ್ನೂ ಕಣ್ಣಿಗೆ ಗೊತ್ತಾಗ್ತಿಲ್ಲ. ಅಲ್ಲೆಲ್ಲೂಯ್ಯ. ದೂರದ ನೋಡ್ಲಿಕ್ಕೆ ದೂರದರ್ಶಕ ಕಂಡಿಡಿದ ಮನುಷ್ಯ ಕಣ್ಣಿಗೆ ಕಾಣ್ದಿರೋದನ್ನ ನೋಡ್ಲಿಕ್ಕೆ, ಸಣ್ಣ ಸಣ್ಣ ಅಣುಗಳನ್ನ ನೋಡ್ಲಿಕ್ಕೆ ಆತನು ಸೂಕ್ಷ್ಮದರ್ಶಕ ಯಂತ್ರ ಕಂಡಿಡಿದ. ದೂರದಕ್ಕೆ ಆತನು ಟೆಲಿಸ್ಕೋಪ್ಗಳನ್ನ ಕಂಡಿಡಿದ್ರೆ ಹತ್ತು ಬಹಳ ಕಣ್ಣಿಗೆ ಕಾಣ್ದಿರೋ ನೋಡ್ಲಿಕ್ಕೆ ಆತನು ಮೈಕ್ರೋಸ್ಕೋಪ್ ಕಂಡಿಡಿತ. ಅಲ್ಲೆಲ್ಲೂಯ್ಯ. ನಾನೀಗ ಒಂದೊಳ್ಳೆ ಪ್ರಶ್ನೆ ಕೇಳಬೇಕು. ಕೇಳ ನೀವು ಸಮುದ್ರ ದಂಡೆಗೆ ಹೋಗಿ ಒಂದು ಹನಿ ನೀರ್ ತಕ್ಕೊಂಡು ಆ ಒಂದು ಹನಿ ನೀರಿನೊಳಗೆ, ಒಂದು ಹನಿಯೊಳಗೆ ಹನಿ ನೀರಿನೊಳಗೆ ಇಡೀ ಸಮುದ್ರ ತುಂಬಿಸ್ತೀರಾ? ಆಗಲ್ಲ. ಒಂದ್ ದೊಡ್ಡ ಬೆಟ್ಟಕ್ಕೆ ಹೋಗಿ ಆ ಬೆಟ್ಟದ ಬುಡದಿಂದ ಒಂದು ಸಣ್ಣ ಮಣ್ಣಿನ ಕಣನೋ ಅಥವಾ ಕಲ್ಲು ಕಣನೋ ತಕ್ಕೊಂಡು, ಸಣ್ಣದ ಇಷ್ಟೇ ತಕ್ಕೊಂಡು ಆ ಕಣದೊಳಗೆ ಇಡೀ ಬೆಟ್ಟ ತುಂಬಿಸ್ತೀರಾ? ಆಗಲ್ಲ. ಎಲ್ಲರ ಅದೇ ಉತ್ತರನ. ಹಾಗಾದ್ರೆ ಆತನ ಎಷ್ಟು ವಿಸ್ತಾರ ಅಂತ ಅಳಿಲಿಕ್ಕೆ ಆಗದಿರುವಂತ ಅಷ್ಟು ದೊಡ್ಡ ದೇವರು, ಈ ಎಷ್ಟೋ ಕೋಟಿ ಕೋಟಿ ವಿಚಿತ್ರ ಇದೆ, ಅದನ್ನ ಹೇಳಿಕೆ ವಿಚಿತ್ರ ಅನ್ಸುತ್ತೆ. ಅಷ್ಟು ದೊಡ್ಡ ದೇವರು ಈ ಸಣ್ಣ ಭೂಮಿಯಲ್ಲಿ, ಆ ಸಣ್ಣ ಭೂಮಿಯಲ್ಲಿ ಸಣ್ಣ ದೇಶ ಇಸ್ರೇಲ್, ಆ ಇಸ್ರೇಲ್ ಒಳಗೆ ಒಂದು ಸಣ್ಣ ಇನ್ನೊಂದು ಪ್ರಾಂತ ಎಫ್ರಾತ, ಆ ಎಫ್ರಾತದಲ್ಲಿ ಒಂದು ಸಣ್ಣ ಕುಗ್ರಾಮ ಬೆತ್ಲೆಹೇಮ್, ಆ ಬೆತ್ಲೆಹೇಮ್ ಒಳಗೆ ಒಂದು ಸಣ್ಣ ಕನ್ಯೆ ಮರಿಯಳು, ಆ ಮರಿಯಳ ಸಣ್ಣ ಗರ್ಭ, ಅದ್ರೊಳಗೆ ಸೂಕ್ಷ್ಮ ದರ್ಶಕದಲ್ಲಿ ಸಹ ಕಾಣ್ಲಿಕ್ಕೆ ಕಷ್ಟ ಆಗುವಂತ ಒಂದು ಭ್ರೂಣವಾಗಿ ಒಳಗ್ ಬಂದಲ್ಲ. ಒಂದು ಹನಿಯೊಳಗೆ ಸಮುದ್ರ ತುಂಬಲಿಕ್ಕೆ ಆಗ್ಲಿಲ್ಲ, ಒಂದು ಕಲ್ಲೊಳಗೆ ಬೆಟ್ಟ ತುಂಬಲಿಕ್ಕೆ ಆಗ್ಲಿಲ್ಲ, ಪ್ರಪಂಚ ಬ್ರಹ್ಮಾಂಡವನ್ನೇ ಆವರಿಸಿರುವ ದೇವರು ಹಾಗಾದ್ರೆ ಕಣ್ಣಿಗೆ ಕಾಣ್ದಿರುವಂತ ಒಬ್ಬ ಸಣ್ಣ ಮನುಷ್ಯನಾಗಿ ಬಂದಲ್ಲ. ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷವಾದ. ಹಾಗಾದ್ರೆ ನನ್ನೊಳಗೆ ನಾನು ದೇವರಲ್ಲಿ ನಿಜ ಭಕ್ತಿ ಇಟ್ಟ ಭಕ್ತಿಗೆ ಆಧಾರವಾಗಿ ದೇವರು ಮೊದಲು ಕೊಡುವಂತ ಭಾಗ, ಎಲ್ಲೋ ಇರುವಂತ ಹೇಗೋ ಇರುವಂತ ನಮ್ಮ ಕಲ್ಪನೆಗೆ ಸಿಕ್ಕತ ಮಹಾದೇವರು ಇಂಥವನಾಗಿ ಬರ್ತಾನಲ್ಲ, ಅದೃಶ್ಯನು ಪ್ರತ್ಯಕ್ಷನಾಗ್ತಾನಲ್ಲ, ಆಕಾರವಿಲ್ಲದ ಆತ್ಮಸ್ವರೂಪನು ಆಕಾರವಾಗಿದ್ದಾನಲ್ಲ, ಕಾಲದ ಮಿತಿಯೊಳಗೆ ಬಾರದ ಇರುವಾತನಾದ ದೇವರು ಜನನ ಮರಣದ ನಡುವೆ ಬಂದ್ಬಿಟ್ನಲ್ಲ, ದೇವರ ಪ್ರಕಟ ಆಗಿರುವ ಆತನು ನಮ್ಮನ್ನ ದೇವರಿಗೆ ಸೇರಿಸ್ಲಿಕ್ಕೋಸ್ಕರ ಮನುಷ್ಯಾವತಾರದಲ್ಲಿ ಇಳಿದು ಬಂದ್ಬಿಟ್ನಲ್ಲ, ಸರ್ವವ್ಯಾಪಿಯಾಗಿರುವ ದೇವರು ಈಗ ಆತನು ಸಣ್ಣ ಸೃಷ್ಟಿಯೊಳಗೆ ಗರ್ಭದೊಳಗೆ ಒಂದು ಕಣ್ಣಿಗೆ ಕಾಣದಿರುವಂತ ಪಿಂಡವಾಗಿ ಆತನು ಭ್ರೂಣವಾಗಿ ಆತನು ಕಣ್ಣಿಗೆ ಕಾಣ್ತಾನಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದೇವರಿಗೆ ನಾವು ಸ್ತೋತ್ರ ಹೇಳಲ್ವಾ? ನೀವು ಹಾಕಿ ಸ್ತೋತ್ರ ಹೇಳ್ರಿ. ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥದಲ್ಲಿ ಮೊಟ್ಟ ಮೊದಲನೇ ವಿಷಯ, ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾದ. ಆತನಾದದಕ್ಕೆ ಕಾರಣ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರೋದ್ರಿಂದ ಆತನೂ ಅವರಂತೆ ಆದನು, ಆತನೂ ಅವರಂತೆ ಆದನು, ಆತನೂ ಅವರಂತೆ ಆದನು. ಮಹಾರಾಜರ ಶಕ್ತಿ ಇದೆ. ಇಂಥ ದೇವರೇ ನಾವು ನಿನಗೆ ಮಹಿಮೆ ಸಲ್ಲಿಸ್ತೇವೆ, ಇಂಥ ದೇವರೇ ನಿನಗೆ ಮಹಿಮೆ ಸಲ್ಲಿಸ್ತೇವೆ. ದೇವರೇ, ನೀನೆಂಥವನೆಂಬುದಾಗಿ ಗ್ರಹಿಸ್ಲಿಕ್ಕೆ ನಮಗೆ ಸಾಧ್ಯವಿಲ್ಲಪ್ಪ. ನಿನ್ನ ಸ್ವರೂಪ, ನಿನ್ನ ಗುಣಲಕ್ಷಣಗಳು, ನಿನ್ನ ಸ್ವಭಾವಗಳು, ನಿನ್ನ ಮಹಿಮೆ, ನಿನ್ನ ಅತಿಶಯಗಳು ಏನೆಂಬುದೇ ನಮ್ಗೆ ಗ್ರಹಿಸ್ಲಿಕ್ಕೆ ಆಗಲ್ಲ. ಅದರಲ್ಲಿ ಏನೋ ಕೆಲವೊಂದನ್ನ ಕರ್ತನೆ ನಿನ್ನ ಕೃಪೆಯಿಂದ ಕರ್ತನೆ ನಾವು ನೋಡಿದ್ದೇವೆ. ಆದ್ರೆ ಅಂತ ದೇವರು, ಕಣ್ಣಿಗೆ ಕಾಣ್ದ ದೇವರು ನಿನ್ನ ಕಾಣಿಸ್ಕೊಂಡೆಲ್ಲಪ್ಪ. ನಿನಗೆ ಸ್ತೋತ್ರ ದೇವರೇ. ಆತ್ಮಸ್ವರೂಪನಪ್ಪ, ನಿನ್ ಬಗ್ಗೆ ನಿನ್ನ ಆತ್ಮಸ್ವರೂಪನ ಹೇಗೆಂಬುದಾಗಿ ವರ್ಣಿಸ್ಲಿಕ್ಕೂ ಗ್ರಹಿಸ್ಲಿಕ್ಕೂ ಸಾಧ್ಯವಿಲ್ಲ ದೇವರೇ. ಕರ್ತನೆ, ಇಂಥವನಿಗೆ ಆಕಾರದಲ್ಲಿ ನಮ್ಮ ಎದುರು ಬಂದು ನಿಂತಿಯಲ್ಲಪ್ಪ. ನಿನ್ನನ್ನು ಯಾವ ಆಕಾರದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ? ಬೆಳಕು ಯಾವ ಆಕಾರದಲ್ಲಿ ನಾವು ಅದನ್ನು ನೋಡ್ಲಿಕ್ಕೆ ಸಾಧ್ಯ? ಕರ್ತನೆ, ನೀನೀಗ ಕರ್ತನೆ ನಮ್ಮ ಎದುರು ಬಂದಿಯಲ್ಲಪ್ಪ. ಕಾಲದ ಮಿತಿಯೊಳಗೆ ಬಾರದ ದೇವಾದಿದೇವನೇ,
ನೀನು ನಮಗಾಗಿ ಜನನ ಮರಣದ ಮಧ್ಯೆ ಮರಣವನ್ನು ಅನುಭವಿಸುವುದಕ್ಕಾಗಿ, ಬಲಿಯಾಗುವುದಕ್ಕಾಗಿ, ಯಜ್ಞಾರ್ಪಿತನಾಗು ದೇವರ ವಾಕ್ಯವಾಗಿ ನಮಗೆ ಪ್ರಕಟವಾಗಿ ನಿನ್ನ ನಂಬಿದವರಿಗೆ ಒಡಂಬಡಿಕೆ ಮಾಡ್ಕೊಳ್ಬೇಕೆಂಬುದಾಗಿ ನಿನ್ನ ರಕ್ತವನ್ನೇ ಸುರಿಸಿ ನಮ್ಮ ಮೇಲೆ ಪ್ರೋಕ್ಷಿಸ್ತೀಯಲ್ಲಪ್ಪ. ನಿನ್ನನ್ನು ಒಪ್ಪಿಕೊಳ್ತೇವೆ ಸಪ್ಪ, ನಿನ್ನ ನಂಬಿದ್ದೇವೆ ಸಪ್ಪ, ನಿನ್ನ ನಂಬಿದ್ದೇವೆ ಸ್ವಾಮಿ, ನಿನ್ನನ್ನು ಒಪ್ಪಿಕೊಂಡಿದ್ದೇವೆ ದೇವರೇ. ಅಪ್ಪ ನಿನ್ ಕರ್ತನೆ, ನಿನ್ನೊಬ್ಬನೇ ಸ್ವಾಮಿ ನಮಗೆ ಆಧಾರ, ನಿನ್ನೊಬ್ಬನೇ ನಮ್ಗೆ ಆಸ್ಪದಪ್ಪ. ಅಪ್ಪ ನಿನಗೆ ಮಹಿಮೆ. ವಾಕ್ಯ ಸ್ವರೂಪನೇ, ನಿನ್ನ ಈ ಮಹಾ ತ್ಯಾಗಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಸರ್ವವ್ಯಾಪಿಯೇ ಅಪ್ಪ ದೇವರೇ, ಮಿತಿಲ್ಲದ ದೇವರೇ, ಒಂದು ಮಿತಿಯಾಗಿ ಕರ್ತನೆ ಅಪ್ಪ ನಿನ್ನ ವಿಸ್ತಾರವನ್ನು ಯಾರು ನೋಡ್ಲಿಕ್ಕೆ ಆಗ್ಲಿಲ್ಲ. ನೀನು ಭ್ರೂಣವಾಗಿ ಕರ್ತನೆ ತಾಯಿ ಗರ್ಭದಲ್ಲಿ ಬಂದಾಗ ನಿನ್ನನ್ನು ನೋಡ್ಲಿಕ್ಕೆ ಆಗದಿರೋಷ್ಟು ಸಣ್ಣ ಕರ್ತನೆ ಭ್ರೂಣವಾಗಿ ನೀನು ಬಂದಿಯಲ್ಲಪ್ಪ ದೇವರೇ. ಇದೆಲ್ಲವೂ ನಮ್ಗೆ ಅರ್ಥವಾಗದ ವಿಷಯ, ಆದ್ರೂ ನೀನು ಇದೆಲ್ಲವನ್ನ ನಮಗಾಗಿ ಸಾಧಿಸಿದಿ, ನಮ್ಮ ಮೇಲಿನ ಪ್ರೀತಿಗಾಗಿ ನೀನು ಸಾಧಿಸಿದಿ ಕರ್ತನೇ. ನಾವು ನಿನ್ನನ್ನು ಸ್ತುತಿಸ್ತೇವೆ. ನಿನಗೆ ಮಹಿಮೆ ಮಹಿಮೆ ಮಹಿಮೆ. ಓ ನಿನಗೆ ಆರಾಧನೆ, ನಿನಗೆ ಆರಾಧನೆ. ಇಂಥ ದೇವರೇ ಅಪ್ಪ, ಯಾವುದಕ್ಕೂ ಪ್ರಯೋಜನವಿಲ್ಲದ ನಮಗೆ ನೀನು ಇಂಥವನಾಗಿ ಸಿಕ್ಕಿದ್ದಕ್ಕಾಗಿ ನಿನಗೆ ಮಹಿಮೆ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ.